ನಮಸ್ತೆ 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 ಗುರುಜಿ. ನಮಸ್ತೆ ನಮಸ್ತೆ ಮಿತ್ರ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ಓಕೆ ಸ್ನೇಹಿತರೆ, ಯಥಾ ಪ್ರಕಾರ ನಾವು ಪ್ರಾರ್ಥನೆಯೊಂದಿಗೆ ಇಂದಿನ ತರಗತಿಯನ್ನು ಶುರು ಮಾಡೋಣ. ಮೊದಲಿಗೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯರನ್ನ ಮನದಲ್ಲಿ ಸ್ಮರಿಸುತ್ತಾ, ಪೂರ್ವಜರು ಹಿರಿಯರನ್ನ ಸ್ಮರಿಸುತ್ತಾ, ವಿದ್ಯಾಬುದ್ಧಿ ಹೇಳಿಕೊಟ್ಟಂತಹ ಶಿಕ್ಷಕರು, ಜ್ಞಾನವನ್ನು ಹೇಳಿಕೊಟ್ಟಂತಹ ಗುರುಗಳನ್ನು ಸ್ಮರಿಸುತ್ತಾ, ನಮ್ಮ ಕುಲದೈವತೆ, ಆರಾಧ್ಯ ದೈವ, ಅದೃಷ್ಟ ದೈವವನ್ನು ಸ್ಮರಿಸುತ್ತಾ, ಈ ಒಂದು ಕೃಷ್ಣ ಸ್ವರ ವಿಜ್ಞಾನ ತರಗತಿ ಸಂಪೂರ್ಣವಾಗಿ ನನಗೆ ಅರ್ಥವಾಗಲಿ, ನನ್ನ ಜೀವನದಲ್ಲಿ ಇವೆಲ್ಲವನ್ನು ಅಳವಡಿಸಿಕೊಂಡು ಅಭಿವೃದ್ಧಿ ಸಮೃದ್ಧಿಗಾಗಿ ಶಕ್ತಿ ಚೈತನ್ಯ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸಿಕೊಳ್ಳಿ. ಓಕೆ ಸ್ನೇಹಿತರೆ, ಕೃಷ್ಣ ಸ್ವರ ವಿಜ್ಞಾನ 7ನೇ ತರಗತಿ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದು ಕಡೆ ದಿನ. ಸೊ ಇವತ್ತು ನಾವು 80-20 ಪ್ರಿನ್ಸಿಪಾಲನ್ನು ನೋಡ್ಕೊಳ್ಳೋಣ. ಕೃಷ್ಣ ಸ್ವರ ವಿಜ್ಞಾನದಲ್ಲಿ ಕೃಷ್ಣ ಸ್ವರ ವಿಜ್ಞಾನ ನಮ್ಮ ಆಲೋಚನೆಗಳು ಮತ್ತು ಮಾತುಗಳು, ಈ ಎರಡು ವಿಚಾರದಲ್ಲಿ 6 ದಿನಗಳು ನಿಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀನಿ. ಇವತ್ತು 80-20 ಪ್ರಿನ್ಸಿಪಾಲ್, ಮೊದಲು ಇದನ್ನು ತಿಳಿದ್ಬಿಟ್ಟು ಇನ್ನು ಮಿಕ್ಕಿದ್ದು ಕೆಲವೊಂದು ವಿಚಾರಗಳನ್ನು ತಿಳಿಸ್ತೀನಿ. ಸೊ ಈ 80-20 ಪ್ರಿನ್ಸಿಪಾಲ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಕೃಷ್ಣ ಸ್ವರ ವಿಜ್ಞಾನವು ಕೂಡ ನಿಮಗೆ ಅತ್ಯದ್ಭುತವಾಗಿ ಅಳವಡಿಸ್ಕೊಳ್ಳೋದಕ್ಕೆ, ಫಲಿತಾಂಶ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಈ 80-20 ಪ್ರಿನ್ಸಿಪಾಲ್ ಅಂದರೆ, ಮೊದಲನೇದಾಗಲಿ ಒಂದು ಚಿಲ್ಲರೆ ಅಂಗಡಿ. ಆ ಚಿಲ್ಲರೆ ಅಂಗಡಿಯಲ್ಲಿ ದಿನನಿತ್ಯ ಬೇಕಾಗಿರುವ ಆಹಾರ ಪದಾರ್ಥಗಳು ಸಿಗ್ತವೆ. ಅದರಲ್ಲಿ ಎಷ್ಟೊಂದು ಅಕ್ಕಿ, ರಾಗಿ, ಗೋಧಿ, ಬೇಳೆ, ಸಕ್ಕರೆ, ಕಾಫಿ ಪುಡಿ, ಟೀ ಪುಡಿ, ತಿಂಡಿ, ಉಪ್ಪು, ಏನೆಲ್ಲ ಕಾಳುಗಳಿದೆ, ಆಹಾರ ಪದಾರ್ಥಗಳು ಎಲ್ಲವೂ ಕೂಡ ಇದೆ. ಸುಮಾರು ಒಂದು 500ರಿಂದ 1000 ಐಟಮ್ ಅಂತ ತಿಳ್ಕೊಳ್ಳಿ. ಅವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಒಂದು ಪ್ರಾವಿಷನ್ ಸ್ಟೋರ್ ಅದರಲ್ಲಿ ಇರೋವಂಥದ್ದು ಅಷ್ಟು ಐಟಮ್ಗಳಲ್ಲಿ ದಿನನಿತ್ಯ ನಾವು ವಿಭಜನೆ ಮಾಡಿದ್ರೆ, ಅಂದರೆ ಯಾವುದು ಹೆಚ್ಚಾಗಿ ವ್ಯಾಪಾರ ಆಗುತ್ತೆ ಅಂತಂದರೆ, ಅಲ್ಲಿರೋ ವಸ್ತುಗಳಲ್ಲಿ ಕೇವಲ 20% ಮಾತ್ರನೇ ದಿನನಿತ್ಯ ಮಾರಾಟವಾಗೋದು. ಇನ್ನು ಮಿಕ್ಕಿದ 80% ಮಾರಾಟ ಆಗಲ್ಲ. ಅದಾಗುತ್ತೆ ಯಾವಾಗಲೂ ವಾರದಲ್ಲೋ, 15 ದಿವಸದಲ್ಲೋ, ತಿಂಗಳಲ್ಲೋ, ಅಥವಾ 2 ತಿಂಗಳು 3 ತಿಂಗಳಲ್ಲಿ ಒಂದು ಸಲ ಮಾತ್ರ ಅದಕ್ಕೆ ಕೈ ಹಾಕ್ತೀರಿ. ಬಟ್ 80% ಅಟೆಂಡೆನ್ಸ್ ಇರುತ್ತೆ. ಎವ್ರಿ 20% ಅಷ್ಟೇನಿದೆ ಇದು ಹೆಚ್ಚಾಗಿ ಮಾರಾಟ ಆಗ್ತಾ ಇರ್ತದೆ. ಅದು ಸಕ್ಕರೆ ಇರ್ಬೋದು, ಕಾಫಿ ಪುಡಿ ಇರ್ಬೋದು, ಟೀ ಪುಡಿ ಇರ್ಬೋದು, ಪೇಸ್ಟು, ಸೋಪುಗಳಿರಬಹುದು. ಸೊ ಇಂಥವೇ ಜಾಸ್ತಿ ಹೋಗ್ತಾ ಇರುತ್ತೆ. ಅಂದರೆ ಏನು, ನಿತ್ಯ ಬಳಕೆ, ದಿನನಿತ್ಯದ ಬಳಕೆ ಇರುವಂಥದ್ದು ಹೆಚ್ಚು ವಸ್ತುಗಳು ಹೋಗ್ತಾ ಇರುತ್ತೆ. ಈಗ ಈ 80-20 ಪ್ರಿನ್ಸಿಪಲ್ ಏನು ಅಂತಂದರೆ, ಕೆಲವರು ಏನು ಮಾಡ್ತಾರೆ, ಆ ಅಂಗಡಿಗಳಲ್ಲೆಲ್ಲ ಇರುತ್ತಲ್ಲ ಅದನ್ನು ಬುದ್ಧಿವಂತರು ಕ್ಲೀನಾಗಿ ಲೆಕ್ಕ ಹಾಕ್ಬಿಟ್ಟು, ನನಗೆ ಇಂತಿಂಥ ವಸ್ತುಗಳು ಹೆಚ್ಚಾಗಿ ಐಟಮ್ ಸೇಲ್ ಆಗ್ತಾ ಇದೆ, ಅದನ್ನೆಲ್ಲ ತರೋದು ನಿಲ್ಲಿಸ್ಬಿಡ್ತಾರೆ, ಇದನ್ನು ಹೆಚ್ಚಾಗಿ ಮಾಡ್ಕೊಳ್ತಾರೆ. ಅದು ಕೂಡ ಬಿಸ್ನೆಸ್ ಕಡಿಮೆ ಮಾಡಿಬಿಡುತ್ತೆ. ಹಂಗಿಲ್ಲ, ಆ 80% ಅಟೆಂಡೆನ್ಸ್ ಇರೋದ್ರಿಂದ ಮಾತ್ರನೇ ಈ 20%ಗೆ ಮಹತ್ವ. ಇವನು ಏನೇನು ಸೇಲ್ ಆಗುತ್ತೆ ಇದನ್ನು ಮಾತ್ರ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅದು ವ್ಯಾಪಾರ ಆಗೋದಿಲ್ಲ. ಇವನು ಒಂದು ದಿವಸ ಬಾಕ್ಲು ಹಾಕೊಂಡು ಮುಚ್ಕೊಂಡು ಹೋಗ್ಬಿಡ್ತಾನೆ. ಸೊ ಈ 80-20 ಪ್ರಿನ್ಸಿಪಾಲ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಆಲೋಚನೆ, ಏನೇನೋ ಆಲೋಚನೆಗಳೆಲ್ಲ ಬರ್ತವೆ. ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ವಿಚಿತ್ರವಾಗಿರೋ ಆಲೋಚನೆಗಳು ಬರ್ತವೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು, ಮನೇಲಿ ಒಂದಷ್ಟು, ಅಕ್ಕಪಕ್ಕದಲ್ಲಿ ಒಂದಷ್ಟು, ಹೊರಗಡೆ ಹೋದರೆ ಮನೆ ಬಿಟ್ಬಿಟ್ಟು ನಾವಿರೋ ಊರು ಬೀದಿ ಅಲ್ಲೊಂದಷ್ಟು, ಕೆಲಸಕ್ಕೆ ಹೋದ್ರೆ ಅಲ್ಲೊಂದಷ್ಟು. ಸೊ ಎಲ್ಲ ಸಾಯಂಕಾಲ ವಾಪಸ್ ಬರೋಷ್ಟರಲ್ಲಿ ಇಲ್ಲಿ ಬೇಜಾನ್ ಕಸಗಳು ತುಂಬ್ಕೊಂಡ್ಬಿಟ್ಟಿರ್ತವೆ. ಈ ಎಲ್ಲ ಕಸಗಳನ್ನು ಫಿಲ್ಟರ್ ಮಾಡುವಂಥ ಪದ್ಧತಿಗಳು ಗೊತ್ತಿಲ್ಲ. ಆದ್ದರಿಂದ ಕೆಲವರಿಗೆ ಕಾಯಿಲೆಗಳು ಬರ್ತವೆ.
ಈಗ ನಾವು ಊಟ ಮಾಡಿದ್ರಿ, ಅದು ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ತಿಂದು ಬೆಳಿಗ್ಗೆ ಕೆಲವರು ರಾತ್ರಿ ಒಂದ್ಸಲ ನಂಬರ್ 2 ಮಾಡ್ತಾರೆ, ಬೆಳಿಗ್ಗೆ ಎದ್ದು ಮಾಡೇ ಮಾಡ್ತಾರೆ. ಅದು ಕಲ್ಮಶಗಳೆಲ್ಲ ಹೋಯ್ತು. ಅಂದರೆ ನಮಗೆ ಆಹಾರಕ್ಕೆ ಸೇವನೆ ಮಾಡಿ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಸರಬರಾಜಾಗುತ್ತೆ. ನರಮಂಡಲಕ್ಕೆ ಎಷ್ಟು ಬೇಕು, ರಕ್ತಕ್ಕೆ ಎಷ್ಟು ಬೇಕು, ಮೂಳೆಗೆ ಎಷ್ಟು ಬೇಕು, ಮಾಂಸಕ್ಕೆ ಎಷ್ಟು ಬೇಕು, ಚರ್ಮಕ್ಕೆ ಎಷ್ಟು ಬೇಕು, ಅವಯವಗಳು ಕಣ್ಣು, ತಲೆ ಕೂದಲು ಯಾವುದಕ್ಕೆ ಎಷ್ಟೆಷ್ಟು ಬೇಕೆಲ್ಲ ಸರಬರಾಜಾಗಿ ಮಿಕ್ಕಿದ್ದು ತ್ಯಾಜ್ಯ ಹೊರಗಡೆ ಹೋಗುತ್ತೆ. ಅದೇ ರೀತಿ ನಾವು ನೀರು ಕುಡಿದಿರೋದು, ಎಳ್ನೀರು ಕುಡಿದಿರೋದು, ಜ್ಯೂಸ್ ಕುಡಿದಿರೋದು ಎಲ್ಲವೂ ಹೋಗಿ ನಂಬರ್ 1 ಮೂಲಕ ಎಲ್ಲವೂ ಕೂಡ ತ್ಯಾಜ್ಯ ಹೊರಗಡೆ ಆಗ್ತದೆ. ಓಕೆ, ಇದು ದೈಹಿಕವಾಗಿ ಮಲಮೂತ್ರದ ಮೂಲಕ ಹೊರಗಡೆ ಹೋಯ್ತು. ಬಟ್ ಈಗ ಬಾಕಿ ನಾವು ಪಂಚೇಂದ್ರಿಯಗಳಿಂದ ನೋಡಿರೋದನ್ನ ಯಾವುದನ್ನ ಇದು ಮಾಡ್ಕೊಳ್ಳೋದು, ಕಣ್ಣಲ್ಲೆಲ್ಲ ನೋಡ್ಬಿಟ್ಟಿದ್ದೀರಿ, ಅದು ಆಹಾರ ಸೇವನೆ ಒಳಗಡೆ ಹೋಯ್ತು. ಅದು ಯಾಕೆ ಫಿಲ್ಟರ್ ಆಗುವಂಥ ರೀತಿ ನೀತಿಯನ್ನು, ತ್ಯಾಜ್ಯಗಳು ಎಲ್ಲಿಂದ ಹೋಗ್ತವೆ? ಕಿವಿಯಿಂದ ಕೇಳಿರ್ತೀರಿ, ಆ ತ್ಯಾಜ್ಯಗಳು ಎಲ್ಲಿಂದ ಹೋಗ್ತವೆ? ಸೊ ಮೂಲವಾಗಿ ಇದನ್ನ ನಾವು ಇನ್ನು ನಾಲ್ಗೆ ಮಾತಾಡಿರೋದು ಮಾತುಗಳು, ಆ ಮಾತುಗಳು ಫಿಲ್ಟರ್ ಆಗಿ ಹೊರಗಡೆ ಹೋಗುವಂಥ ತ್ಯಾಜ್ಯ ಏನು, ಯಾವುದದು ತ್ಯಾಜ್ಯ, ಇದು ನಮಗೆ ಗೊತ್ತಿಲ್ಲ, ಇದು ನಾವು ಮಾಡ್ಕೊಳ್ಳಲ್ಲ. ಆದ್ರಿಂದ ಕೆಲವೊಂದು ಕಾಯಿಲೆಗಳು ಮನುಷ್ಯನನ್ನು ಆವರಿಸ್ಕೊಳ್ತವೆ. ಸೊ ಮೂಲವಾಗಿ ಈ 80-20 ಪ್ರಿನ್ಸಿಪಲ್ ಏನಂತಂದರೆ, ನಿಮ್ಮ ಜೀವನದಲ್ಲಿ ಇದುವರೆಗೂ ಈ ಕ್ಷಣದವರೆಗೂ ನೀವು ಯಾವ ಯಾವ ಸ್ಥಾನಮಾನದಲ್ಲಿದ್ದೀರೋ ಈ ಎಲ್ಲ ಸ್ಥಾನಮಾನ ಗಳಿಸೋದಕ್ಕೆ, ನಿಮ್ಮ ಹತ್ರ ಇರೋದಕ್ಕೆ, ಅವರು ಸ್ನೇಹ ಸಂಬಂಧ ಆಗಲಿ, ವ್ಯಾಪಾರ ವ್ಯವಹಾರ ಆಗಲಿ, ಇದೆಲ್ಲವೂ ಕೂಡ ಇರೋದಕ್ಕೆ ಮೂಲವಾಗಿ ನಿಮ್ಮ ಆಲೋಚನೆಗಳೇ ಕಾರಣ. ಆ ಆಲೋಚನೆಗಳಿಂದ ಇವತ್ತು ನೀವು ಈ ಸ್ಥಿತಿಗತಿಯಲ್ಲಿ ಇದ್ದೀರಾ. ಆದ್ದರಿಂದ ಈ ಆಲೋಚನೆಗಳಲ್ಲಿ ನಾವು ದಿನನಿತ್ಯ ಏನೆಲ್ಲ ಗ್ರಹಿಸ್ತೀರಿ, ನೋಡ್ತೀರಿ, ಓದ್ತೀರಿ, ಕೇಳ್ತೀರಿ, ಇದೆಲ್ಲವೂ ಕೂಡ 20% ಮಾತ್ರನೇ ನಮ್ಮ ಅಭಿವೃದ್ಧಿ ಸಮೃದ್ಧಿಗೆ ಇದು ಉಪಯೋಗ ಬರ್ತದೆ. ಇನ್ನು 80% ಎಲ್ಲ ವ್ಯರ್ಥ, ವೇಸ್ಟ್, ಅದೆಲ್ಲ ಉಪಯೋಗ ಬರೋದೇ ಇಲ್ಲ. ಸೊ ಆ 80-20 ಪ್ರಿನ್ಸಿಪಲ್ಗೆ ಕೆಲವ್ರು ಏನು ಮಾಡ್ತಾರೆ, ಸಾಧಕರು ಇದಕ್ಕೆ ಹೆಚ್ಚಾಗಿ ಗಮನ ಕೊಡ್ತಾರೆ. ಅಂದರೆ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ತಾರೆ, ಇದನ್ನು ಕರೆಕ್ಟಾಗಿ ಮಾಡ್ತಾ ಹೋಗ್ತಾರೆ. ನಾನು ನಿಮಗೆ ಬಹಳ ಸುಲಭವಾಗಲಿ ಅಂತ ಹೇಳಿ ಹೇಳ್ಕೊಡ್ಬೇಕು ಅಂದರೆ ಇದನ್ನು 20-30-50 ಪ್ರಿನ್ಸಿಪಲ್ ಅಂತ ಕರಿಬಹುದು. ಇದಕ್ಕೆ ನಾವು ಆದ್ಯತೆ ಮಾನ್ಯತೆ ಕೊಟ್ಟರೆ ನಾವು ಅಂದುಕೊಂಡಿರುವಂತಹ ಬದುಕನ್ನು, ಜೀವನವನ್ನು ನಿರ್ಮಿಸ್ಕೊಳ್ಳೋದಕ್ಕೆ ಅಥವಾ ಗುರಿ ಮುಟ್ಟೋದಕ್ಕೆ, ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಈ 20-30-50 ಪ್ರಿನ್ಸಿಪಲ್ ಬಹಳ ಬಹಳ ಅದ್ಭುತವಾಗಿ ಬರ್ತದೆ. ಪ್ರತಿಯೊಬ್ಬನಿಗೂ ಕೆಲಸ ಇದ್ದೇ ಇರ್ತದೆ, ದುಡಿಲೇಬೇಕು. ಅದಕ್ಕೋಸ್ಕರ 50% ಕೆಲಸ ದುಡಿಮೆಗಾಗಿ, ಅಥವಾ ನಾವು ಏನೋ ಒಂದು ವೃತ್ತಿ ಮಾಡ್ತಾ ಇರ್ತೀವಿ, ವೃತ್ತಿಗಾಗಿ. 30% ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಾವು ಸಮಯವನ್ನು ನಿಗದಿತ ಮಾಡ್ತೀವಿ. ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಇದರಲ್ಲಿ 3 ಭಾಗ. 30% ನಮ್ಮ ಭವಿಷ್ಯಕ್ಕಾಗಿ ಯಾರ್ಯಾರು ಮಾಡ್ತಾರೋ ಅವರು ಅದ್ಭುತವಾಗಿ ಮುಂದೋಗೋದಕ್ಕೆ ಅವಕಾಶ. ಇನ್ನೊಂದು 20% ಏನಾಗುತ್ತೆ, ಅದು ಎಂಟರ್ಟೈನ್ಮೆಂಟ್, ಅಂದರೆ ಫ್ಯಾಮಿಲಿ, ಫ್ರೆಂಡ್ಗೆ, ಸೊ ನಮ್ದು ಏನೋ ಹವ್ಯಾಸಗಳಿಗೆ ಅದಕ್ಕೆ ಇದಕ್ಕೆ ಕೊಡಬೇಕು. ಬಟ್ ಜನ ಏನು ಮಾಡ್ತಾವ್ರೆ ಈಗ, 80% ಎಂಟರ್ಟೈನ್ಮೆಂಟ್, 20% ಎಜುಕೇಷನ್, ಅಥವಾ ಕೆಲಸ ಮಾಡ್ತಾರೆ, ಇನ್ನು 50%ನ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಇಂಥವ್ರು ಯಾರು ಮುಂದೋಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಅದಕ್ಕೋಸ್ಕರ ಇದೇ ರೇಷಿಯೋದಲ್ಲಿ ಹೋಗಬೇಕು. ಈ 30% ಭವಿಷ್ಯಕ್ಕೋಸ್ಕರ ಇಟ್ಬಿಡ್ಬೇಕು ನಾವು. ಅದರಲ್ಲಿ ಬೇಕಾದ್ರೆ ಇನ್ನೊಂದು 5%, 35%, ಈ 20ಇಂದನಾದರೂ ಎತ್ಕೊಳ್ಳಿ, 50ಇಂದನಾದರೂ ಎತ್ಕೊಳ್ಳಿ, ಒಂದು 35%, 40%. ಮುಂದೊಂದು ದಿವಸ ಅದು ಮಾಡ್ತಾ 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 ಸೊ 50% ಅಷ್ಟು ಹೋಗ್ತದೆ. ಯಾರೋ ಒಬ್ಬ ಡಾಕ್ಟ್ರು, ಅವನು PhD ಮಾಡಿರುವಂಥ ಡಾಕ್ಟ್ರು, MBBS ಡಾಕ್ಟ್ರು, ಬಟ್ ಆತನಿಗೆ ಸಂಗೀತದಲ್ಲಿ ಒಲವು. ಸೊ ಮೊದಲು ದಿನನಿತ್ಯ ಆತ 20% ಮಾತ್ರ ಆ ಒಂದು ಸಂಗೀತಕ್ಕೆ ಕೊಡ್ತಾ ಇದ್ದ. ಅವನ ಹವ್ಯಾಸ, ಅವನ ಅಭಿವೃದ್ಧಿ ಸಮೃದ್ಧಿ, ಮುಂದೆ ಅವನ ಜೀವನದ ಗುರಿ ಡಾಕ್ಟರ್ ಆಗಬೇಕು ಅನ್ನೋದಲ್ಲ, ಸಂಗೀತಗಾರನಾಗಬೇಕು ಅನ್ನೋದು. 20% ಕೊಡ್ತಾ ಇದ್ದ. ಆಮೇಲೆ ಸ್ವಲ್ಪ ಆಸಕ್ತಿ ಮೂಡ್ತು, 1 ವರ್ಷ 2 ವರ್ಷ ಆದಮೇಲೆ ಇದನ್ನು 30% ಮಾಡ್ಕೊಂಡ, 40% ಮಾಡ್ಕೊಂಡ, 50% ಮಾಡ್ಕೊಂಡ, 60 ಮಾಡ್ಕೊಂಡ, 70 ಮಾಡ್ಕೊಂಡ, 80% ಮಾಡ್ಕೊಂಡ, 20% ಮಾತ್ರ ಕೇವಲ ಡಾಕ್ಟ್ರಿಗೆ MBBS ಮಾಡ್ತಾ ಇದ್ದ. ಅದಾದಮೇಲೆ ಈಗ MBBS ಬಿಟ್ಬಿಟ್ಟು ಒಂದು 3 ವರ್ಷದಲ್ಲಿ ಸಂಪೂರ್ಣವಾಗಿ ಇಲ್ಲಿ ಬಂದ್ಬಿಟ್ಟ. ಅಂದರೆ ಆತ ಏನು ಅಂದ್ಕೊಂಡಿದ್ದ, ನಾನು ಸಂಗೀತ ಸಾಧಕನಾಗಬೇಕು ಅಂತ ಸಂಗೀತಕ್ಕೆ ಬಂದ್ಬಿಟ್ಟ. ಸೊ ಖಂಡಿತವಾಗ್ಲೂ ಈ 30%ಇಂದ ಅತ್ಯದ್ಭುತವಾದ ರಿಸಲ್ಟ್ ಸಿಗುತ್ತೆ. ಆದ್ದರಿಂದ ನಿಮ್ಮ ಸಮಯವನ್ನು ಈ ರೀತಿ ಮಾಡಿಕೊಳ್ಳಿ. ಇನ್ನು ನಾನು ಹೇಳ್ದಂಗೆ ಪ್ರಾವಿಜನ್ ಸ್ಟೋರ್, ನಮ್ಮ ತಲೆನೇ ಪ್ರಾವಿಜನ್ ಸ್ಟೋರ್. ಇದರಲ್ಲಿ ಹಲವಾರು ವಸ್ತುಗಳು ಸಿಗ್ತವೆ.
ಅಂದರೆ ನಾವು ನೋಡಿರೋದು ಕೇಳಿರೋದು ಈ ವಸ್ತುಗಳಲ್ಲಿ ಹೆಚ್ಚಾಗಿ ಮಾರಾಟವಾಗುವಂಥದ್ದು ಕೇವಲ 20% ವಸ್ತುಗಳು ಮಾತ್ರನೇ. ನೀವು ಬರೀ ಚಿಲ್ಲರೆ ಅಂಗಡಿ ಅಲ್ಲ, ನೀವು ಪೇಂಟ್ ಅಂಗಡಿಗೆ ಹೋಗಿ ಕೇಳಿ, ನಾನು ಕೇಳ್ಬಿಟ್ಟಿದ್ದೀನಿ, ಬೇಕ್ರಿಗೆ ಹೋಗಿ ಕೇಳಿ, ಹೋಟ್ಲಿಗೆ ಹೋಗಿ ಕೇಳಿ, ಹೋಟ್ಲಲ್ಲಿ ಒಂದು 30 ಥರ ಐಟಮ್ ಸಿಗುತ್ತೆ. ಅದರಲ್ಲೊಂದು 20% ಅಷ್ಟು ಹೆವಿ ರಿಪೀಟ್ ಆಗ್ತಾ ಇರುತ್ತೆ. ನೀವು ಏನೇನು ವ್ಯಾಪಾರ ಮಾಡ್ತಿರೋ ಎಲ್ಲ ಕಡೆನೂ ಹೋಗಿ ನೋಡ್ಕೊಂಬಿಡಿ, ಎಲ್ಲವೂ ಕೂಡ ಈ 20% ಒಳಗಡೆನೇ ಇರುತ್ತೆ. ಅದಕ್ಕೆ 80-20 ಪ್ರಿನ್ಸಿಪಲ್ ಅಂತ ಅಂತಾರೆ. ಈ ರೀತಿ ನಿಮ್ಮ ತಲೆಯಲ್ಲಿರುವಂಥದ್ದು ಕೂಡ ಯೋಚನೆಗಳು 20% ನಿಮ್ಮ ಜೀವನದ ಅತ್ಯುತ್ತಮವಾದ ಭವಿಷ್ಯವನ್ನು ನಿರ್ಮಿಸೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಸಾಧಾರಣ, ಮತ್ತೊಂದು ಮಧ್ಯಮ, ಇನ್ನೊಂದು ಉತ್ತಮ. ಸೊ ಹಂಗಾಗಿರೋದ್ರಿಂದ ಸಾಧಾರಣವಾಗಿ ಬದುಕೋದಕ್ಕೆ ನಾವು ಈ 80-20 ಪ್ರಿನ್ಸಿಪಲ್ ಅನ್ವಯ ಆಗಲಿಲ್ಲ. ಏನೋ ಒಂದು ಇಷ್ಟ ಬಂದಂಗೆ ಮಾಡ್ತಾ ಇರ್ತೀವಿ. ಸೊ ಮಧ್ಯಮವಾಗಿ ಮಾಡಿದವ್ರಿಗೆ ತಕ್ಕ ಮಟ್ಟಿಗೆ ಅದೇ ಬಡವರು ಮಧ್ಯಮವರೆಗೂ ಶ್ರೀಮಂತರು, ಆ ರೀತಿ 3 ವರ್ಗದಲ್ಲಿ ಯಾರೆಲ್ಲ ಈ 20%ನ ಫೋಕಸ್ ಮಾಡಿ ಅದನ್ನು ಅಭಿವೃದ್ಧಿ ಮಾಡ್ಕೊಳ್ತಾರೋ, ನಿಧಾನವಾಗಿ ಒಂದೇ ಸಲ ಅಭಿವೃದ್ಧಿ ಮಾಡಿದ್ರು ಹೋಗಿ ಬಿದ್ದೋಗ್ಬಿಡ್ತೀರ. ಸೊ ಅದನ್ನು ಫೋಕಸ್ ಮಾಡಿ 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 ನಿಮ್ಮ ಇಡೀ ಜೀವನವನ್ನು ಮುಂದುವರಿಸುತ್ತೆ. ಇದನ್ನು ಫಿಲ್ಟರ್ ಆಗ್ತಾ ಹೋಗ್ತಾ ಇರಬೇಕು. ಒಂದು 1000 ಐಟಮ್ ಇರೋದನ್ನು ಕೊನೆಗೆ ಒಂದು 500 ಐಟಮ್ಗೆ ತರ್ತಾನೆ, 500ರಿಂದ 300ಕ್ಕೆ ತರ್ತಾನೆ, 300ರಿಂದ 200, 200ರಿಂದ 100 ಐಟಮ್ಗೆ ತರ್ತಾನೆ, ಮತ್ತೆ 100ರಿಂದ ಮತ್ತೆ ತಿರ್ಗಾ 80 ಹಂಗೆ ಮಾಡ್ತಾರೆ. ಕೆಲವೊಂದು ಅಂಗಡಿಗೆ ಹೋದರೆ ಬರೀ ಒಂದು ಐಟಮ್ ಮಾತ್ರ ಮಾಡ್ತಾರೆ, ಬೇರೆ ಏನು ಮಾಡಲ್ಲ. ಒಂದು ಟೀ ಅಂಗಡಿ, ಟೀ ಬಿಟ್ಟು ಬೇರೆ ಏನೂ ಮಾಡಲ್ಲ. ಆ ಟೀಗೆ ಸುಮ್ಮನೆ ಏನೋ ಬಿಸ್ಕೆಟು ಅವು ಇಟ್ಟಿರ್ತಾರೆ ಅಷ್ಟೇ. ಟೀ ಸ್ಪೆಷಲಿಸ್ಟ್. ಬೇಕ್ರಿ ಎಲ್ಲರಿಗೂ ಗೊತ್ತಿದೆ, ಸುಮಾರು ಅಂಗಡಿ ಮಾಡ್ತಾರೆ. ಕೆಲವರು ಬೇಕ್ರಿಲಿ ಒಂದು ಬೇಕ್ರಿ ಮಿಕ್ಸ್ಚರ್ ಮಾತ್ರ ಮಾಡ್ತಾರೆ, ಬೇರೆ ಏನು ಮಾಡಲ್ಲ. 150 ಥರ ಮಿಕ್ಸ್ಚರ್ ಮಾಡ್ತಾನೆ. ಮಿಕ್ಸ್ಚರ್ ಬಿಟ್ಟು ಬೇರೆ ಏನು ಮಾಡಲ್ಲ. ಒಂದೊಂದೇ ಐಟಮ್ ಸ್ಪೆಷಲಿಸ್ಟ್ಗಳಿರ್ತಾರೆ. ಆ ಒಂದೇ ಐಟಮ್ ಇಟ್ಟರೂ ಕೂಡ ನೀವು ಅದರಲ್ಲಿ ಮತ್ತೆ ತಿರ್ಗಾ 80-20 ಪ್ರಿನ್ಸಿಪಲ್ ಇಲ್ದೇ ಸಹಜವಾಗಿ ಎಲ್ಲ ಕಡೆನೂ ಅನ್ವಯವಾಗುತ್ತೆ. ಆದ್ದರಿಂದ ಈ 80-20 ಪ್ರಿನ್ಸಿಪಲ್ ಅಂದರೆ ನೀವು ನಿಮ್ಮ ಭವಿಷ್ಯದಲ್ಲಿ ಏನೇನು ಬೇಕು ಅದನ್ನು ಮೊದಲು ಇಲ್ಲಿ ಆಲೋಚನೆ ಮಾಡೋದು ಕಲ್ತ್ಕೊಳ್ಳಿ. ಬಹಳ ಸುಲಭವಾಗಿರುವಂಥ ದಾರಿ. ಈಗ ನೀವಿರೋ ಸ್ಥಿತಿಗೂ ಕೂಡ ಅದೇ ಕಾರಣ, ಮುಂದೆ ನೀವು ಹೋಗೋ ಸ್ಥಿತಿಗೂ ಕೂಡ ಇದೇ ಕಾರಣ. ಆದ್ದರಿಂದ ನನಗೆ ಏನು ಬೇಕು ಅನ್ನೋದನ್ನು ನಾನು ಬಹಳ ಸ್ಪಷ್ಟವಾಗಿ ದಿನನಿತ್ಯ ಅದನ್ನು ಧ್ಯಾನದ ಮೂಲಕ ಅಥವಾ ಪ್ರಾರ್ಥನೆ ಮೂಲಕ ಅಥವಾ ಅದನ್ನೊಂದು ಸಂಕಲ್ಪದ ಮೂಲಕ ನಾನು ಅದನ್ನು ಮಾಡ್ತಾನೆ ಇರ್ತೀನಿ. ಈಗ ನಾನು ಈ ಸ್ಥಿತಿಲಿ ಕೂತ್ಕೊಳ್ಳೋದಕ್ಕೆ ಅಂದರೆ 21 ವರ್ಷ ಆಯಿತು ಈ ಅದನ್ನ ರಂಗಕ್ಕೆ ಬಂದು. 21 ವರ್ಷದಲ್ಲಿ ಎಲ್ಲೆಲ್ಲಿ ಏನೇನು ಇರಬೇಕು, ಏನೇನು ಮಾಡಬೇಕು, ಏನೇನು ಕಲಿಬೇಕು, ಪುಸ್ತಕಗಳನ್ನು ಎಷ್ಟು ಓದಬೇಕು, ಇದೆಲ್ಲವೂ ಕೂಡ ಕರೆಕ್ಟಾಗಿ ಹಾಕ್ಕೊಂಡು ಬಂದಿರೋದ್ರಿಂದ ಬಂದು ಅಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದೆ. ಅಂದರೆ ನೀವು ಕಣ್ಮುಚ್ಚಿ ಧ್ಯಾನ ಮಾಡುವಂಥ ಸ್ಥಿತಿ ಅಥವಾ ಅದನ್ನು ರಿಪೀಟ್ ಮಾಡೋವಂಥದ್ದು. ಕೆಲವ್ರು ಏನು ಮಾಡ್ತಾರೆ, ಧ್ಯಾನ ಹೇಳ್ಕೊಡ್ತೀನಿ ಅಂಥೇಳಿ ಧ್ಯಾನ ಹೇಳ್ಕೊಡ್ತಾರೆ, ಯಾವುದೋ ಮಂತ್ರಗಳನ್ನು ಕೊಡ್ತಾರೆ, ಯಾವುದೋ ಮ್ಯೂಸಿಕ್ ಹಾಕ್ಕೊಂಡು ನೀವು ಮಾಡಬಹುದು, ಕಣ್ಮುಚ್ಕೊಂಡು ದೇವರ ಹೆಸರು ಹೇಳ್ಬೋದು, ಉಸಿರಾಟದ ಮೇಲೆ ಧ್ಯಾನ ಮಾಡ್ಬೋದು. ಬಹಳ ಒಳ್ಳೆಯದು, ಅದು ಇಲ್ಲ ಅಂತಲ್ಲ. ನಾನು ಹೇಳ್ಕೊಡೋ ಧ್ಯಾನ ಹೆಂಗಿರುತ್ತೆ ಅಂತಂದರೆ, ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಧ್ಯಾನ ಇರುತ್ತೆ. ಈಗ ಆಶೀರ್ವಾದ, ಕೃಪೆ, ಅನುಗ್ರಹ ಅಂತ ನಿನ್ನೆ ಹೇಳಿದೆ. ಆಶೀರ್ವಾದ ತಾತ್ಕಾಲಿಕವಾಗಿ ಸಿಗ್ತದೆ, ಅಂದರೆ ಪ್ರೆಸೆಂಟಲ್ಲಿ ಇರ್ತದೆ. ಕೃಪೆ ಅದೊಂದು ಪ್ರಾಜೆಕ್ಟ್ ಮುಗಿಯೋವರೆಗೂ ಇರ್ತದೆ. ಅವನೇನು ಕಾರ್ ತಗೊಳ್ಬೇಕು ಅನ್ನೋದು ಅವನ ಆಸೆ. ಒಂದು ಟಾರ್ಗೆಟ್ ಡೇಟ್ ಫಿಕ್ಸ್ ಮಾಡಿಸ್ತೀನಿ, 1 ವರ್ಷದಲ್ಲಿ ನನ್ನ ಹತ್ರ ಇಂಥ ಕಾರ್ ಇರ್ತದೆ. ಆ 1 ವರ್ಷದವರೆಗೂ ದಿನನಿತ್ಯ ಇವನು ಆ ಕಾರ್ ತಗೊಳ್ಳೋದಕ್ಕೆ ಏನೇನು ಮಾಡಬೇಕು ಎಲ್ಲ ವಿಚಾರಗಳನ್ನು ಮಾಡಿಸ್ತೀನಿ. 3 ಭಾಗ ಮಾಡ್ಕೊಂಡಿರ್ತೀನಿ. ಅದರಲ್ಲಿ ಮೊದಲನೇ ಭಾಗ ಇದೇನೆ. ಸೊ ಕಣ್ಮುಚ್ಕೊಂಡು ಯಾವ ಕಾರು ಅದನ್ನು ಅವನು ಕಲ್ಪಿಸ್ಕೊಂಡು ದಿನನಿತ್ಯ ಕಾರ್ನ ಓಡಿಸ್ಬೇಕು. ಕಾರ್ ಓಡಿಸೋಕೆ ಬರ್ತದೆ ಅವನಿಗೆ, ಕಾರ್ನ ಓಡಿಸ್ಬೇಕು. ಓಡಿಸೋಕೆ ಬರಲಿಲ್ಲ ಅಂದರೆ ಕಲ್ತ್ಕೊಳ್ಬೇಕು. ಸೊ ಇದೊಂದು 1 ವರ್ಷದ ಟಾರ್ಗೆಟಲ್ಲಿ 108 ದಿವಸ ಒಂದು ಭಾಗ ಮುಗಿಯುತ್ತೆ. ದಿನನಿತ್ಯ ಒಂದು ಕಾರ್ನ ಓಡಿಸ್ತಾನೇ ಇರಬೇಕು. ಬೆಳಿಗ್ಗೆ ಸಾಯಂಕಾಲ ಯಾವಾಗ ಸಾಧ್ಯವಾಗುತ್ತೋ ಅವಾಗ. ದಿನಕ್ಕೆ 2 ಹೊತ್ತು ಕಂಪಲ್ಸರಿ, ಬೆಳಿಗ್ಗೆ ಎದ್ದಾಗ, ರಾತ್ರಿ ಮಲಗಿದಾಗ. ಬಾಕಿ ಟೈಮಲ್ಲಿ ಎಷ್ಟು ಸಲ ಬೇಕಾದ್ರೂ ಮಾಡ್ಬೋದು. ಇದು 108 ದಿವಸ ಆದಮೇಲೆ ನೆಕ್ಸ್ಟ್ 108 ದಿವಸ ಆ ಕಾರ್ಗೋಸ್ಕರ ಅವನು ಶೋರೂಮ್ಗೆ ಹೋಗಿ ಅಥವಾ ಯಾರೋ ಫ್ರೆಂಡ್ ಹತ್ರ ಸರ್ಕಲಲ್ಲಿ ಹೋಗಿ ಅವನಿಗೆ ಎಲ್ಲೋ ಒಂದು ಕಡೆ ಹೋಗಿ ಸುತ್ತಾಕೊಂಬರ್ಬೇಕು, ರೌಂಡ್ ಹೋಗಿ ಬರಬೇಕು, ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕು, ಕುತ್ಕೊಂಡು ಒಂದು ಟೆಸ್ಟ್ ಡ್ರೈವ್ ಹೋಗ್ಬೇಕು. ಏನೇನೆಲ್ಲ ಮಾಡ್ತಾ ಇರ್ತಾನೋ ಅದೆಲ್ಲವೂ ಕೂಡ ಅವನಿಗೆ ಖಂಡಿತವಾಗ್ಲೂ ತಗೊಳ್ಳೋದಕ್ಕೆ ದಾರಿ ಆಗುತ್ತೆ. ಇನ್ನೊಂದು 108 ದಿವಸ ಅಂದರೆ ಹೆಚ್ಚು ಕಡಿಮೆ 3 ವರ್ಷ, ಇನ್ನು ಮಿಕ್ಕಿದ ಸಮಯದಲ್ಲಿ ಅವನಿಗೆ ಅವನು ಅಂದ್ಕೊಂಡಿದ್ದ ಕಾರ್ ಟಾರ್ಗೆಟ್ ರೀಚ್ ಆಗಿರ್ತದೆ, ಹೋಗಿ ತಗೊಂಬರ್ತಾನೆ, ನನ್ನ ಕೂತ್ಕೊಂಡು ಒಂದು ರೌಂಡ್ ಓಡಿಸ್ಕೊಂಡು ಬರ್ತಾನೆ. ಸೊ ಇದೆಲ್ಲವೂ ಕೂಡ ಅತ್ಯದ್ಭುತವಾಗಿ ಸಾಗುತ್ತೆ. ಇದು ಕೇವಲ ಕಲ್ಪಿಸ್ಕೊಳ್ಳೋದ್ರ ಮೂಲಕ. ಇದು ಬಂದು
ಫಸ್ಟೇ ಹೇಳಿದೆ, ಆಸ್ಕ್ ವಿತ್ ಕ್ಲಾರಿಟಿ, ಬಿಲೀವ್ ವಿತ್ ಆಕ್ಷನ್, ಸೊ ಅಂಡ್ ಗ್ರ್ಯಾಟಿಟ್ಯೂಡ್. ಸೊ ನಾವು ಕೃತಜ್ಞತೆಗಳನ್ನು ರಿಸೀವ್ ವಿತ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಗಳನ್ನು ಹೇಳೋ ಮೂಲಕ ನಾವು ಇದನ್ನು ಪಡ್ಕೊಳ್ಬೋದು. ಇದು ಒಳಗಿನ ದೃಶ್ಯವಾದರೆ, ಇನ್ನು ಹೊರಗಿನ ದೃಶ್ಯ, ಅವನು ಹೇಗೆ ತಗೊಂಡ ಕಾರು, ಒಂದು 2 ಲಕ್ಷ ರೂಪಾಯಿ, 2 ಲಕ್ಷನ 2.5 ಲಕ್ಷನ ಅಡ್ವಾನ್ಸ್ ಕೊಟ್ಟ, ಇನ್ನು ಮಿಕ್ಕಿದ್ದು EMI ಹಾಕಿಸ್ಕೊಂಡ ಒಂದು 4 ವರ್ಷಕ್ಕೆ. ಆ 2 ಲಕ್ಷ ದಿನನಿತ್ಯ ಸಂಪಾದನೆ ಮಾಡ್ತಾ ಮಾಡ್ತಾ ಹೋಗಿ 1 ವರ್ಷದಲ್ಲಿ ಕೂಡಿಡೋದು ಬಹಳ ಕಷ್ಟ. ಅದಕ್ಕೆ ನಾನು ಆರ್ಥಿಕವಾಗಿ ಏನೇನು ಮಾಡ್ಬೇಕು ಅದನ್ನೆಲ್ಲ ಅವನಿಗೆ ಹೇಳ್ಕೊಡ್ತಾ ಹೋಗ್ತೀನಿ. ಅದ್ರ ಪ್ರಕಾರ ತಗೊಂಡ. ಸೇಮ್ ಇದೇ ಥರನೇ ಮನೆ ಕಟ್ಟೋದಿರಲಿ, ನಿಮ್ಮ ಮಕ್ಕಳ ಭವಿಷ್ಯ ಇರಲಿ, ಯಾವುದು ಸ್ಕೂಲ್ಗೆ ಹಾಕ್ಬೇಕು ಅವ್ರನ್ನ, ಅಥವಾ ಫಾರಿನ್ ಕಳಿಸ್ಬೇಕು, ಕೆಲಸ ಮಾಡಬೇಕು, ಮದುವೆ ಮಾಡಬೇಕು, ಮನೆ ಕಟ್ಟಬೇಕು, ಏನೇ ವಿಚಾರಗಳು ನಿಮ್ಮ ಭವಿಷ್ಯದಲ್ಲಿ ಬೇಕಂದರೆ ಮೊದಲು ಇಲ್ಲಿ ನಿರ್ಮಿಸ್ಕೊಳ್ಬಿಡಿ. ಹಿಂಗೆ ನಡಿಬೇಕು, ಏನೇನಾಗಬೇಕು ಅದೆಲ್ಲವೂ ಕೂಡ ಅತ್ಯದ್ಭುತವಾಗಿ ಮುಂದೆ ನಡೆಯೋದನ್ನು ಈಗಲೇ ನೋಡಿಬಿಟ್ರೆ ಆಗ ಅದ್ಭುತವಾಗಿರ್ತದೆ. ಇವಾಗ ಏನಿಲ್ಲ, ಆಫೀಸ್ ಮಾಡಿದ್ದೀನಿ, ಇದು ನನ್ನ ಕನಸು, ಆಫೀಸ್ ಹೀಗೆ ಇರಬೇಕು, ಹಿಂಗೆ ಮಾಡಬೇಕು, ಒಂದು ಸೌಂಡ್ ಪ್ರೂಫ್ ಸ್ಟುಡಿಯೋ ಮಾಡ್ಕೊಳ್ಬೇಕು, ಅಲ್ಲಿ ಲೈಟಿಂಗ್ ಸೆಟಪ್ ಹೀಗಿರಬೇಕು, ಒಂದು ಟೇಬಲ್ ಇರಬೇಕು, ಹೈಟ್ ಅಡ್ಜಸ್ಟೇಬಲ್ ಟೇಬಲ್. ಬಟ್ ಯಾವ ಸ್ಥಳದಲ್ಲಿ ಅಂತ ಮಾಡಿರಲಿಲ್ಲ, ಹೀಗಿರಬೇಕು ಅಂತ ಮಾಡಿದ್ದೆ, ಖಂಡಿತವಾಗಿ ಆಗೋಯ್ತು, ಮುಗಿದೋಯ್ತು. ಸೊ ಇಂತಿಂಥ ವಿದ್ಯೆಗಳು ಕಲಿಬೇಕು ಅಂಥೇಳಿ ಯಾರ ಹತ್ರ ಕಲಿಬೇಕು, ಎಲ್ಲಿ ಕಲಿತೀನಿ ಅದು ಗೊತ್ತಿಲ್ಲ, ಬಟ್ ಇಂತಿಂಥ ವಿದ್ಯೆಗಳನ್ನು ನಮಗೆ ಹಿಂಗೆ ಗುರುಗಳು ಕಲಿಸ್ಕೊಟ್ಟಿದ್ರು, ನಾನು ಅದನ್ನು ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಒಂದ್ಸಲ ಹಳೆ ಪುಸ್ತಕಗಳು ಎಲ್ಲೋ ಒಂದು ಕಡೆ ಡೈರಿ ಬರೆದಿಡೋ ಹವ್ಯಾಸ. ಡೈರಿ ಅಂದರೆ ದಿನ ಬರೀತಾರಲ್ಲ ಆ ಥರ ಅಲ್ಲ, ಸುಮ್ಮನೆ ನನಗೆ ಏನೇನು ಅನಿಸುತ್ತೆ ಮನದನಿಸಿಕೆ ಅಂತ ಅದನ್ನು ಬರೆದಿಡ್ತೀನಿ. ನಾನು ಒಂದು ದಿವಸ 3000 ಪುಸ್ತಕಗಳನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಬರೆದಿಟ್ಟಿದ್ದೆ. ಯಾವಾಗ, ಹೆಚ್ಚು ಕಡಿಮೆ 2004 6 93 ಓದೋಕ್ಕೆ ಶುರು ಮಾಡಿದ್ದು ಪುಸ್ತಕಗಳನ್ನು. 3000 ಪುಸ್ತಕಗಳು ಓದ್ಬಿಟ್ಟೆ. 3000ನ್ನ ಓದ್ಬಿಡ್ತೀನಿ ಅಂತ. ಅದು ಎಷ್ಟು ದಿವಸದಲ್ಲಿ ಓದ್ತೀನಿ ಅಂತ ಬರೋದಿಲ್ಲ, ಒಂದು ದಿವಸಕ್ಕೆ 3000 ಸಂಖ್ಯೆ ಕಂಪ್ಲೀಟ್ ಆಗಿರುತ್ತೆ. ಕಂಪ್ಲೀಟ್ ಆಯಿತು. ಸೊ ಆ 3000ನೆಲ್ಲ ಓದಿರೋದನ್ನೆಲ್ಲ ಒಂದು ಕಡೆ ಕ್ಲೀನಾಗಿ ಬರೆದು ಇಂತಿಂಥ ಪುಸ್ತಕಗಳು ಅದು ಕಂಪ್ಲೀಟ್ ಆಗುತ್ತೆ. ಖಂಡಿತವಾಗಲೂ ಹಾಗೇ ಆಗ್ತದೆ. ಸೊ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಯಥಾದೃಷ್ಟಿ ತಥಾ ಸೃಷ್ಟಿ ಅಂತಾರೆ. ಆದ್ದರಿಂದ ನಿಮಗೆ ಏನೇನು ಬೇಕೋ ಅದೆಲ್ಲವೂ ಕೂಡ ಮೊದಲು ಇಲ್ಲಿಂದ ಕಲ್ಪಿಸ್ಕೊಂಡ್ರೆ ಅದ್ಭುತವಾಗಿ ಆಗುತ್ತೆ. ಕೆಲವರೆಲ್ಲ ಏನು ಮಾಡ್ತಾರೆ, ಬರೀ ನೆಗೆಟಿವ್, ನಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ಅವ್ರ ಜೀವನದಲ್ಲಿ ರಿಸಲ್ಟ್ ಕೂಡ ನಕಾರಾತ್ಮಕವಾಗಿ ಸಿಗ್ತಾ ಇರುತ್ತೆ. ಅವ್ರಿಗೆ ಸಕಾರಾತ್ಮಕತೆ ಅನ್ನೋದು ಗೊತ್ತಿಲ್ಲ, ಭವಿಷ್ಯ ಹೇಗೆ ರೂಪಿಸ್ಕೊಳ್ಳೋದು ಗೊತ್ತಿಲ್ಲ. ನಮ್ಗೆ ಏನೇನು ಬೇಕಾದೆಲ್ಲ ಮಿನಿಮಮ್ ನೀಡ್ಸ್ ನಿಸರ್ಗ ಕೊಡ್ತದೆ. ಊಟ, ಬಟ್ಟೆ, ಸೂರು, ನೀವು ನಾಡಲ್ಲಿರಿ, ಕಾಡಲ್ಲಿರಿ, ಎಲ್ಲೇ ಇರಿ, ಮಿನಿಮಮ್ ನೀಡ್ಸ್ ನಿಮಗೆ ನಿಸರ್ಗ ಕೊಟ್ಟೇ ಕೊಡ್ತದೆ. ಅದ್ರ ಬಗ್ಗೆ ಚಿಂತೆ ಮಾಡೋಂಗೆ ಅವಶ್ಯಕತೆ ಇಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಬೇಕು ಅಂದರೆ, ಮ್ಯಾಕ್ಸಿಮಮ್ ಬೇಕು ಅಂದರೆ ನೀವು ಎಫರ್ಟ್ ಹಾಕಲೇಬೇಕು. ಆ ಎಫರ್ಟ್ ಹಾಕಲಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಯಾವುದು ಸಿಗೋದಿಲ್ಲ. ಆ ಎಫರ್ಟ್ ಸ್ಥೂಲವಾಗಿ ಇಲ್ಲದೇ ಸೂಕ್ಷ್ಮವಾಗೂ ಇರಬೇಕು. ಸ್ಥೂಲದಲ್ಲಿ ಎಫರ್ಟ್ ಏನು ಅಂತಂದರೆ ಅದು ಮರಕ್ಕೆ ನೀವು ಮಾಡೋ ಆರೈಕೆ. ಬಟ್ ಸೂಕ್ಷ್ಮದಲ್ಲಿ ಇರೋವಂಥ ಎಫರ್ಟ್ ಏನು ಅಂದರೆ ಅದು ಬೇರು. ಈ ಆಲೋಚನೆಗಳೇ ಬೇರು, ಮಾತುಗಳೇ, ನಿಮ್ಮ ನಡೆ ನುಡಿಗಳೇ ಜೀವನ ಹೇಗೆ ಹೊರಗಡೆ ಇರ್ತದೆ, ಇದೇ ಮರ. ಮಾತು, ನಿಮ್ಮ ಆಲೋಚನೆಗಳು ಬೇರು ಚೆನ್ನಾಗಿಟ್ಕೊಳ್ಳಿ. ಈ ಬೇರಿಗೆ ಟ್ರೀಟ್ಮೆಂಟ್ ಕೊಡಿ, ಮರ ಅದ್ಭುತವಾಗಿ ಬರ್ತದೆ. ಮರ ನಿಮ್ಮ ಮಾತು, ನಡೆ ನುಡಿ. ನಿಮ್ಮ ಜೀವನ ಶೈಲಿ ಹೇಗಿದೆ, ಏನೇನು ಬೇಕೆಲ್ಲ ತಗೊಂಡಿದ್ದೀರಾ ಇಲ್ವಾ, ಅದು ಫಲಿತಾಂಶ. ಮರದಲ್ಲಿ ಬಿಡುವಂಥ ಹಣ್ಣುಗಳು. ಈ ಹಣ್ಣುಗಳೆಲ್ಲ ಚೆನ್ನಾಗಿ ಬರಬೇಕು ಅಂದರೆ ಮೂಲವಾಗಿ ರೂಟಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಅಂದರೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿಗಳನ್ನು ನಿರ್ಮಿಸುತ್ತೆ. ವಾತಾವರಣದಲ್ಲಿ ನಿಮಗೆ ಬೇಕಾಗಿರುವಂಥ ವಾತಾವರಣದೆಲ್ಲ ರೂಪಿಸ್ಕೊಳ್ಳೋದಕ್ಕೆ ಈ ಒಂದು ಮನಸ್ಥಿತಿ ಬಹಳ ಅದ್ಭುತವಾಗಿ ಕೆಲಸಕ್ಕೆ ಬರ್ತದೆ. ಆದ್ದರಿಂದ ಇದನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಕರೀತಾರೆ. ಕಾನ್ಷಿಯಸ್ ಮೈಂಡ್. ನಾನು ಮಾತಾಡ್ತಾ ಇದ್ದೀನಿ, ನೀವು ಕ್ಲಾಸ್ಗೆ ಅಟೆಂಡ್ ಆಗಿದ್ದೀರಾ. ಇದು ಬ್ರಹ್ಮ. ನಾವು ಎಚ್ಚರಿಕೆ ಸ್ಥಿತಿಯಲ್ಲಿರೋದೇ ಬ್ರಹ್ಮ ಅಂತ ಕರೆಯೋದು. ನೆಕ್ಸ್ಟು ವಿಷ್ಣು, ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತ ಮನಸ್ಸು ವಿಷ್ಣು, ವಿಷ್ಣು ಸ್ವರೂಪ. ಪ್ರಜ್ಞಾಹೀನ ಮನಸ್ಸು ಮಹೇಶ್ವರ. ಅವನು ಧ್ಯಾನದಲ್ಲಿದ್ದಾನೆ, ಅದ್ಭುತವಾದ ಸಮಾಧಿ ಸ್ಥಿತಿಯಲ್ಲಿದ್ದಾನೆ. ಕೆಲವೊಂದು ಸಲ ಜಾಗೃತಗೊಳಿಸ್ತಾನೆ. ಅದು ಬಿಟ್ಬಿಡಿ. ವಿಷ್ಣುವಿನ ಪಾತ್ರ ಬಹಳ ಬಹಳ ದೊಡ್ಡದು. ಬ್ರಹ್ಮ ಹುಟ್ಟಿಸಿದ, ಮಹೇಶ್ವರ ಅಂತ್ಯಗೊಳಿಸ್ತಾ. ಬಟ್ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಈ ಮಧ್ಯದಲ್ಲಿ ಏನಿದೆ, ಬದುಕು ಅಥವಾ ಜೀವನ, ಇದು ವಿಷ್ಣು. ವಿಷ್ಣುವಿನ ಪಾತ್ರ ಬಹಳ ಬಹಳದ್ದು. ಅದಕ್ಕೋಸ್ಕರ ಬ್ರಹ್ಮನಿಗೆ 10%, ಸಬ್ಕಾನ್ಷಿಯಸ್ ಮೈಂಡ್ ವಿಷ್ಣುಗೆ 90%, ಅನ್ಕಾನ್ಷಿಯಸ್ ಮೈಂಡ್ ಅದಕ್ಕೆ ಅನ್ಲಿಮಿಟ್ ಅಥವಾ ಇನ್ಫನೈಟ್ ಅಂತ ಬೇಕಾದ್ರೆ ತಿಳ್ಕೊಳ್ಬೋದು. ಅದಕ್ಕೇನು
ಅಂತ್ಯನೇ ಇಲ್ಲ. ಬಟ್ ಅವನು ಯಾವಾಗಲೂ ಧ್ಯಾನ ಸ್ಥಿತಿಯಲ್ಲಿ ಇರ್ತಾನೆ. ಈಗ ನೀವು ಏನೇನು ಆಲೋಚನೆಗಳು ಮಾಡ್ತೀರಾ, ನಿಮ್ಮ ಮನಸ್ಥಿತಿಯನ್ನು ಯಾವ ರೀತಿ ನಿರ್ಮಿಸ್ಕೊಳ್ತೀರಾ, ಅದರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ಅಡಕವಾಗಿರುತ್ತೆ. ಆದ್ದರಿಂದ ಮನಸ್ಸಲ್ಲಿ ಯೋಚನೆ ಮಾಡೋದು ನಿಮ್ಮ ಮಾತುಗಳ ರೂಪದಲ್ಲಿ ವಿಚಾರಗಳಾಗಿ ಪರಿವರ್ತನೆಗೊಳ್ತದಲ್ಲಿ. ನೀವು ಏನೇನು ನೋಡ್ತಾ ಇದ್ದೀರಾ ಅದೇ ಬದಲಾವಣೆ, ಮೊಟ್ಟ ಮೊದಲ ಬದಲಾವಣೆ. ಅದು ವಿಚಾರಗಳಾಗಿ ಒಂದು ರೂಪ ಪರಿವರ್ತನೆಗೊಳ್ತದೆ. ಆ ಪರಿವರ್ತನೆಗೊಂಡಿರೋದೇ ಮಾತುಗಳ ರೂಪದಲ್ಲಿ ರೂಪಾಂತರಣವೂ ಆಗ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಇದು ಮಾತುಗಳಾಯಿತು. ಈಗ ನನಗೆ ವಸ್ತುಗಳು ಬೇಕು. ವಸ್ತುಗಳೆಲ್ಲ ಹೇಗೆ ಸಿಗ್ತವೆ ಅಂದರೆ ಆ ರೀತಿ ಒಂದೊಂದಾಗಿ ನಮ್ಮ ಜೀವನದಲ್ಲಿ ಸೇರ್ಪಡಿಕೆ ಆಗ್ತಾ ಇರ್ತವೆ. ಬೇಸಿಕ್ ನೀಡ್ಸ್ ನಿಸರ್ಗ ಮಾಡುತ್ತೆ, ಬಟ್ ಮ್ಯಾಕ್ಸಿಮಮ್ ನೀಡ್ಸ್ ಅಥವಾ ನಿಮಗೆ ಬೇಕಿರೋಷ್ಟು, ನಿಮಗೆ ಸಾಕಾಗುವಷ್ಟು ಅದು ನೀವು ಎಫರ್ಟಿಂದನೇ ಬರುತ್ತೆ ಹೊರತು ಎಫರ್ಟ್ ಇಲ್ಲದಿದ್ರೆ ಖಂಡಿತವಾಗಿ ಬರೋದಿಲ್ಲ. ಸೊ ಈ 80-20 ಪ್ರಿನ್ಸಿಪಲ್ ಬಹಳ ಅತ್ಯದ್ಭುತವಾಗಿ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ, ಎಲ್ಲ ಶ್ರೀಮಂತರು, ನೀವು ಯಾರನ್ನೇ ರಿಲಯನ್ಸ್ ಅಂಬಾನಿ ಇಂಡಸ್ಟ್ರಿ ತಗೊಂಡ್ರೆ, ಆ ರಿಲಯನ್ಸ್ ಮಾರ್ಟಲ್ಲಿ ದಿನನಿತ್ಯ ವ್ಯಾಪಾರ ಆಗೋದು 20%, ಅಲ್ಲಿರೋದು ಎಲ್ಲ ವ್ಯಾಪಾರ ಆಗಲ್ಲ. ಪೆಟ್ರೋಲ್ ಬ್ಯಾಂಕ್ಗಳಿದೆ, 1,000 ಪೆಟ್ರೋಲ್ ಬ್ಯಾಂಕ್ಗಳಿದೆ, ಅದರಲ್ಲಿ 200 ಪೆಟ್ರೋಲ್ ಬ್ಯಾಂಕಲ್ಲಿ ಹೆಚ್ಚಿಗೆ ಆದಾಯ ಬರ್ತಾ ಇರುತ್ತೆ, ಇನ್ನು 80% ಬರೋದಿಲ್ಲ. ಯಾರು ಜಿಮ್ ಇಟ್ಟವ್ರೆ, ಅವನ ಹತ್ರ 10-15 ಜಿಮ್ಗಳಿದೆ, ಅದರಲ್ಲಿ 20% ಜಿಮ್ಮಿಂದ ಮಾತ್ರ ಆದಾಯ, ಇನ್ನು ಮಿಕ್ಕಿದ್ದು ಬರೋದಿಲ್ಲ. ಏನೇ ಅಂಗಡಿಗಳು, ಬಿಸ್ನೆಸ್ಗಳು ನೀವು ಯಾವುದನ್ನೇ ತೆಗೆದು ನೋಡಿದ್ರು ಕೂಡ ಹಂಗೆ ಇರ್ತವೆ. ಆದ್ದರಿಂದ ನೀವು ಕಲ್ತಿರುವಂತಹ ವಿದ್ಯೆಗಳು, ಕಲೆಗಳು, ಅಥವಾ ನಿಮಗೆ ತಿಳಿದಿರೋಷ್ಟು ಬುದ್ಧಿವಂತಿಕೆ, ಜ್ಞಾನ, ಆ ಎಲ್ಲ ಬುದ್ಧಿ, ಎಲ್ಲ ಜ್ಞಾನಗಳು ಖಂಡಿತವಾಗ್ಲೂ ನಿಮ್ಮನ್ನು ಬೆಳೆಸೋದಿಲ್ಲ. ಕೇವಲ 20% ಮಾತ್ರ ನಿಮ್ಮ ಜೀವನವನ್ನು ಅಭಿವೃದ್ಧಿಗೊಳಿಸುತ್ತೆ, ಸಮೃದ್ಧಿಗೊಳಿಸುತ್ತೆ. ಆ 20%ಅನ್ನು ಐಡೆಂಟಿಫೈ ಮಾಡಿ ಅದನ್ನು ಇನ್ನೊಂದಷ್ಟು ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನು ಮಾಡ್ತಾರೆ. ಈ 80-20 ಪ್ರಿನ್ಸಿಪಲ್ ರಿಯಲಿ ಫ್ಯಾಂಟಾಸ್ಟಿಕ್. ಅದನ್ನೇನಾದರೂ ಅದೊಂಥರ ಅತ್ಯದ್ಭುತವಾದ ವಿದ್ಯೆ. ಆಂಜನೇಯನಿಗೆ ಎಲ್ಲರೂ ಒಂದೊಂದು, ಬ್ರಹ್ಮ ಒಂದು ವರ, ವಿಷ್ಣು, ಮಹೇಶ್ವರ, ಎಲ್ಲ ದೇವತೆಗಳೆಲ್ಲ ಒಂದೊಂದು ವರ ಕೊಡ್ತಾನೆ. ಆದ್ದರಿಂದ ಅವನು ವರದ ಪರ್ವತ ಆಗ್ಬಿಟ್ಟವನೇ. ಒಬ್ಬೊಬ್ಬರು ಒಂದೊಂದು ವರ ಕೊಡ್ತಾರೆ. ಆ ವರ ಕೊಟ್ಟಿರೋದ್ರಿಂದ ಬೇರೆ ಎಲ್ಲ ದೇವತೆಗಳಿಂದ ಹನುಮಂತನಿಗೆ ಹೆಚ್ಚು ವರ ಪಡೆದಂಥ ವ್ಯಕ್ತಿ. ನವನಿಧಿಕ್ಕೆ ದಾತ ಅಂತಾರೆ. ಸೊ ಅಷ್ಟೂ ನಿಧಿಗಳು ಅವನ ಹತ್ರ ಇದೆ. ನಿಧಿ, ನವನಿಧಿ ಅಂತಂದರೆ ಈ 20% ಏನಿದೆ ಇದೇ ನಿಧಿ. ಇನ್ನು ಮಿಕ್ಕಿದೆಲ್ಲ ಜೊಳ್ಳು. ಹಳಸನನ್ನು ಬಿಡಿಸಿದ್ರೆ ನಾವು ಅದೊಂದು ಮೇಲ್ಗಡೆ ಇರೋದು ಸಿಪ್ಪೆ ಒಂದಷ್ಟು ಹೋಗ್ತದೆ, ಒಳಗಡೆ ಇರೋ ಎಸಳುಗಳೆಲ್ಲ ಹೋಗ್ತವೆ, ಬರೀ ಹಳಸನನ್ನು ಮಾತ್ರ ಉಳಿತದೆ, ಒಳಗಡೆ ಬೀಜ ಕೂಡ ಹೋಗ್ತದೆ. ಅದನ್ನು ತೂಕ ಹಾಕಿ ನೋಡಿ, ಅದನ್ನು ಗೋಲ್ಡನ್ ರೇಷಿಯೋ ಪ್ರಕಾರವಾಗಿ ಹಣ್ಣೊಂದು 38% ಸಿಗುತ್ತೆ, 62% ಎಲ್ಲ ವ್ಯರ್ಥ ಆಗುತ್ತೆ. ಸೊ ಪ್ರತಿಯೊಂದನ್ನು ನಾವು ಅದೇ ರೀತಿ ಇರುತ್ತೆ. ದಿನನಿತ್ಯ ನಾವು ತಿನ್ನುವಂಥ ಆಹಾರಗಳೇನಿದೆ, ಈ ಆಹಾರದಿಂದ 20% ಮಾತ್ರನೇ ಸತ್ವಾಂಶಗಳು ನಮ್ಮನ್ನು ಆರೋಗ್ಯವಾಗಿಡ್ತವೆ ಹೊರತು ಇನ್ನು 80% ಎಲ್ಲ ವೇಸ್ಟ್. ಇನ್ನು 80% ದೇಹಕ್ಕೆ ತ್ಯಜಿಸ್ಬಿಡ್ತದೆ. ಅದೆಲ್ಲ ನಾವು ಅದು ಉಪಯೋಗಿಸ್ಕೊಳ್ಳೋದಿಲ್ಲ. ಕೇವಲ 20% ನಮ್ಮ ಆರೋಗ್ಯವನ್ನು ಅಭಿವೃದ್ಧಿಗೊಳಿಸುತ್ತೆ ನಾವು ಸೇವನೆ ಮಾಡುವಂಥ ಆಹಾರದಲ್ಲಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಏನನ್ನಾದರೂ ತಿಂದಿರ್ಬೋದು, ಅದು ದೇಹ ಹೀರ್ಕೊಳ್ಳೋಂಥ ಕೆಪಾಸಿಟಿ 80-20 ಪ್ರಿನ್ಸಿಪಲ್. ಇದನ್ನು ನೀವು ನೋಡಿಕೊಂಡು ಅದರ ಪ್ರಕಾರವಾಗಿ ಮಾಡ್ಕೊಳ್ಬೋದು. ನೀವು ಮೊನ್ನೆ ಹೇಳಿದೆ, ಸೇಟುಗಳೆಲ್ಲ ಅವ್ರು ಅತ್ಯದ್ಭುತವಾಗಿ ಬದುಕ್ತಾರೆ, ಅವ್ರಿಗೆ ಭಯ ಇಲ್ಲ, ಅಂಗಡಿ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಅವರು ಒಂದು 3 ವರ್ಷದಲ್ಲಿ 5 ವರ್ಷದಲ್ಲಿ ಟಾರ್ಗೆಟ್ ಇಟ್ಕೊಂಡಿರ್ತಾರೆ, ಅದನ್ನು ವಾಪಸ್ ಪಡ್ಕೊಳ್ತಾರೆ. ಯಾಕೆ ಅವರು ವಾಪಸ್ ಪಡ್ಕೊಳ್ತಾರೆ ಅಂದರೆ, ಅವರು ಬದುಕುವಂತಹ ರೀತಿ ನೀತಿಗೆ ಒಂದು ನಿಯಮಗಳನ್ನು ಹಾಕ್ಕೊಟ್ಟಿರ್ತಾರೆ. ಅವರ ಗುರುಗಳು, ಅವರು ಮಾರ್ಗದರ್ಶಕರು ಇಲ್ಲದೆ ಯಾವ ಸೇಟುಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ. ನೀವು ನೋಡ್ಬಿಡಿ, ನಾನು ನೋಡಿದ್ದೀನಿ, ನಾನು ಚೆನ್ನಾಗಿ ಅಧ್ಯಯನ ಮಾಡಿ, ನೀವು ಒಂದ್ಸಲ ಅಧ್ಯಯನ ಮಾಡಿ. ಅವ್ರದ್ದು ಯಾವುದೋ ಒಬ್ಬರು ಗುರುಗಳನ್ನ, ಶ್ವೇತಾಂಬರ, ದಿಗಂಬರ ಅಂತ ಇರ್ತಾರೆ. ಸೊ ಅಲ್ಲಿಗೆ ಹೋಗ್ತಾರೆ, ದೇವಸ್ಥಾನ, ಅವ್ರದ್ದೇ ಬೇರೆ ದೇವಸ್ಥಾನ, ಎಲ್ಲ ಮಾರ್ಬಲ್ ಥರದ್ರಲ್ಲಿ ಕಟ್ಟಿರ್ತಾರೆ. ಆ ದೇವಸ್ಥಾನಗಳು ಮನೆಗೆ ಕರೆಸ್ತಾರೆ, ತಿಂಗಳಿಗೆ ಒಂದ್ಸಲ, ಎಲ್ಲ ಪೂಜೆ ಪುನಸ್ಕಾರ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್, ಸೂಪರ್ ಆಗಿದೆ ಅವ್ರ ಲೈಫ್. ಆದರೂ ಯಾಕೆ ಅವರು ಸೇಫ್ ಆಗಿದ್ದಾರೆ ಅಂತಂದರೆ, ಅವರು ಏನು ಲಕ್ಸುರಿ ಅಂತ ನಾವು ಅಂದ್ಕೊಳ್ತೀರಿ, ಕಾರ್ ಇದೆ, ಗಾಡಿ ಇದೆ, ಮನೇಲಿ ದೊಡ್ಡ ಟಿ ವಿ ಇದೆ, ಹೋಮ್ ಥಿಯೇಟರ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಶೂ ಹಾಕೊಳ್ಳೋದಕ್ಕೆ ಕೋಟ್ ಗೇಟ್ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳಾಗ್ತೀರಿ, ಇದೆಲ್ಲವೂ ಅವರು ಲಕ್ಸುರಿ ಮಾಡೋದೇನು ಅಂತಂದರೆ, ನನ್ನ ಅಧ್ಯಯನದ ಪ್ರಕಾರ ಹೇಳ್ತಾ ಇದ್ದೀನಿ, ಒಬ್ಬರು ಇಬ್ಬರು ನೋಡಿಲ್ಲ, ಸುಮಾರು ಜನ ಮಾತಾಡ್ಸಿದ್ದೀನಿ, ಬಟ್ ಆತ್ಮೀಯರು ಒಂದಷ್ಟು ಜನ ಇದ್ದಾರೆ. ಅವ್ರ ಕಡೆಯಿಂದ ಹೇಳ್ಬೇಕಂದ್ರೆ 1% ಅವ್ರ ಲಕ್ಸುರಿಯನ್ನು ಅನುಭವಿಸ್ತಾರೆ.
ಅಂದರೆ ಈಗ ಅವನ ಹತ್ರ 1,00,00,000 ಇದ್ದರೆ 1,00,000ದಲ್ಲಿ ಮಾತ್ರ ಅವನು ಖರ್ಚು ಮಾಡ್ತಾನೆ. ಲಕ್ಸುರಿಗೆ ಎಷ್ಟು ಖರ್ಚು ಮಾಡ್ತಾನೆ ಅಂದರೆ 1,00,000 ಮಾತ್ರ. 1,00,00,000 ದುಡ್ಡಿದೆ, ಖರ್ಚು ಮಾಡೋದೆಷ್ಟು 1,00,000. ಅಂದರೆ 1% ಮಾತ್ರ ಖರ್ಚು ಮಾಡ್ತಾನೆ. ಇವನ್ ಡೇಂಜರ್ ಝೋನ್ಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗ್ಲೂ ಅವನು ಅತ್ಯದ್ಭುತವಾಗಿ ಜೀವನ ಪರ್ಯಂತ ಅವನು 10 ತಲೆಮಾರವರೆಗೂ ಬೇಕಾದ್ರೂ ದುಡ್ದಿಡ್ಬೋದು. ಯಾಕೆಂದ್ರೆ ಲಕ್ಸುರಿನ ಅವನು 1% ಮಾಡ್ತಾನೆ. ನಾವೇನ್ ಮಾಡ್ತೀರಿ? ಬೇರೆ ನಾವೆಲ್ಲ ನೋಡ್ಕೊಳ್ಳಿ, ಹೊಟ್ಟೆಗಿಟ್ಟಿಲ್ಲ, ಜುಟ್ಟಿಗೆ ಮಲ್ಗೆವು, ಶೋಕಿಲ್ಲ ಅಲ್ರು. ಹೊಟ್ಟೆಗೆ ಊಟ ತಿಂತಾನೋ ಇಲ್ಲ ಗೊತ್ತಿಲ್ಲ, ಆರೋಗ್ಯವಾಗಿರೋದು. ಅವನಿಗೆ ಓಡಾಡೋದಕ್ಕೆ ಕಾರ್ ಬೇಕು, ಶೂ ಬೇಕು, ಮೊಬೈಲ್ ಐಫೋನ್ ಬೇಕು, ಒಳ್ಳೆ ಲಕ್ಸುರಿ ಕಾಲೇಜ್ ಬೇಕು, ಸ್ಕೂಲ್ಗಳು ಬೇಕು, ಆಫೀಸ್ಗೆ ಫುಲ್ ಡೆಕೋರೇಟ್ ಮಾಡಿ AC ಗಿಸಿ ಎಲ್ಲ ಹಾಕ್ಕೊಂಡು ಅಟ್ರಾಕ್ಷನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾರೆ. ಹಿಂಗೆ ಮಾಡಿ ಡೇಂಜರ್ ಝೋನಲ್ಲಿ ಇರ್ತಾರೆ. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಅವ್ರು ಇದರಲ್ಲಿ 1%. ಕೆಲವರು ಇನ್ನೂ ಹೆಚ್ಚಾಗಿರ್ತಾರೆ, 5% ಮಾತ್ರ. ಅಂದರೆ 1,00,00,000 ಇದ್ರೆ 5,00,000 ರೂಪಾಯಿ ಲಕ್ಸುರಿಗೆ ಉಪಯೋಗಿಸ್ತಾನೆ. ಅದು ಬಿಟ್ಬಿಟ್ಟು ಬೇರೆದಕ್ಕೆ ಮಾಡಲ್ಲ. ಅವ್ರಿಗಿಂತನೂ ಇನ್ನೂ ಉಡಾಫೆ ಮಾಡುವಂಥವ್ರು ಇರ್ತಾರೆ ಅವರಲ್ಲಿ. ಅಂದರೆ ದಿಲ್ದಾರಕ್ಕೆ ಖರ್ಚು ಮಾಡೋರು. ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಅಂದರೆ ಡೆಡ್ ಆ್ಯಂಡ್ ಪಾಯಿಂಟ್ ಅದು. 1,00,00,000ಗೆ 10,00,000 ಲಕ್ಸುರಿಗೆ ಅಂತ ಉಪಯೋಗಿಸ್ತಾರೆ. ಅದ್ರ ಮೇಲೆ ಅವ್ರ ಅಪ್ರಾಣೆ ಸತ್ತೋಗ್ಬಿಡ್ತಾನೆ ಬೇಕಾದ್ರೆ ನೇಣು ಹಾಕೊಂಡು. ಖರ್ಚು ಮಾತ್ರ ಮಾಡಲ್ಲ. ಅವ್ರದ್ದು ಮೈಂಡ್ ಸೆಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ದೃಢ ಸಂಕಲ್ಪ ಅಂತಾರೆ. ಬಹಳ ಬಹಳ ಚಾಣಕ್ಯನ ಪ್ರತಿಜ್ಞೆ. ಬಿಟ್ಟುಬಿಟ್ಟು ಜುಟ್ಟು ಬಿಟ್ಬಿಟ್ಟ ಅವನನ್ನು ಸರ್ವನಾಶ ಮಾಡೋರ್ಗೂ ಜುಟ್ಟು ಕಟ್ಟಲ್ಲ ಅಂತ. ಇದು ಪ್ರತಿಜ್ಞೆ. ಹಂಗವರು ದೃಢ ಸಂಕಲ್ಪ ಮಾಡ್ಬಿಟ್ಟಿರ್ತಾರೆ. 10% ಡೆಡ್ ಆ್ಯಂಡ್ ಟೈಮ್ ಅದು. ಅವ್ನಿಗೆ ಎಷ್ಟೇ ಇದ್ರೂ ಅವ್ನು ಲಕ್ಸುರಿಗೆ 10% ಯೂಸ್ ಮಾಡ್ತಾನೆ. 90% ಅವ್ರು ಸೇಫ್ ಝೋನಲ್ಲಿ ಇರ್ತಾರೆ. ಅದಕ್ಕೆ ಅವ್ರು ಎಲ್ಲ ಬೀಳೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನೇನಾದರೂ ಒಂದು ಸ್ವಲ್ಪ ದಾಟದ ಅಂದರೆ ಅವ್ರ ಜೀವನದಲ್ಲಿ ಏರುಪೇರಾಗುತ್ತೆ. ಏರುಪೇರಾದರೂ ಅವ್ರು ಮತ್ತೆ ತಿರ್ಗಾ ಯಾರೋ ಒಬ್ಬರು ಸಪೋರ್ಟ್ ಮಾಡಿ ಅವನನ್ನು ಮತ್ತೆ ಮೇಲೆತ್ತುತ್ತಾರೆ. ಬಟ್ ಓವರಾಲಲ್ಲಿ ಯಾರೋ ಒಬ್ಬ ಮಾತ್ರ ಬೀಳೋದು. 100ರಲ್ಲಿ ಒಬ್ಬನೋ ಇಬ್ಬರೋ ಬೀಳ್ತಾರೆ, ಇನ್ನು 99 ಜನ ಅವನನ್ನು ಎತ್ತುತ್ತಾರೆ. ಬಟ್ ನಮ್ಮಿದ್ರಲ್ಲಿ ಹಿಂಗೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಶಕ್ತಿ ಮೀರಿ ಖರ್ಚು ಮಾಡಿಬಿಟ್ಟಿರ್ತೀವಿ. ದುಡಿಯೋದು 10,000, ಖರ್ಚು ಮಾಡೋದು 12,000. 50,000 ದುಡಿತಾನೆ, 60-70,000 ಖರ್ಚು ಮಾಡ್ತಾನೆ. 1,00,000 ದುಡಿತಾನೆ, 1,20,000 ಖರ್ಚು ಮಾಡ್ತಾನೆ. ಸೊ ಎಷ್ಟಕ್ಕೆ ದುಡಿತಾನೆ ಅಷ್ಟಕ್ಕೆ ಕಮಿಟ್ಮೆಂಟ್ ಇಲ್ಲ, ಅದನ್ನು ಮೀರಿ ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿರ್ತಾನೆ. ಯಾರಾದರೂ ಅವರು ಸೇಟುಗಳು ಮಾರ್ವಾಡೀಸ್, ಸೊ ಅವ್ರದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲಾದರೂ ಕಂಪ್ಲೇಂಟ್ ತೋರಿಸಿ. ನಾನು ನೋಡಿಲ್ಲ, ನೀವು ಯಾರಾದರೂ ನೋಡಿದ್ರೆ ಹೇಳಿ. ಅವ್ರದ್ದೇನು ಒಳಗಡೆ ಅವರೇ ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ಬಿಟ್ಬಿಡ್ತಾರೆ ಹೊರತು ಈ ಜಂಜಾಟ ಗಲಾಟೆ ಅವಕ್ಕೆ ಇವಕ್ಕೆ ಹೋಗೋದೇ ಇಲ್ಲ. ಅವ್ರದ್ದು ತಲೆಯಲ್ಲಿ ಒಂದೇ ಇರೋದು ವ್ಯಾಪಾರ. ಆ ವ್ಯಾಪಾರಕ್ಕೆ ಕೆಲವೊಂದು ಸೂತ್ರಗಳನ್ನು ಹಾಕೊಂಡ್ಬಿಟ್ಟಿರ್ತಾರೆ. ಆ ಸೂತ್ರ ಬಿಟ್ಟು ದಾಟದೇ ಇಲ್ಲ. ನಿಯಮಗಳು, ಸೂತ್ರ ಅಂದರೆ ಅವ್ರದ್ದೊಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಆ್ಯಂಡ್ ಪ್ರೋಸೆಸ್ನ ಅತ್ಯದ್ಭುತವಾಗಿ ಫಾಲೋ ಮಾಡ್ತಾರೆ. ಅದಕ್ಕೆ ಲಕ್ಷ್ಮಣ ರೇಖೆ ಅಂತಾರೆ. ದಾಟು ನೀನನ್ನು ಸೀತೆ ಮಾತೆ ರಾವಣ ಬಂದು ಸೀತೆನೇ ಎಳ್ಕೊಂಡು ಹೋಗ್ಬಿಡ್ತಾನೆ ಲಕ್ಷ್ಮಣ ರೇಖೆನ ದಾಟಿದ್ರೆ. ಅವ್ರು ದಾಟದಂಥದ್ದು ಇತಿಹಾಸದಲ್ಲಿಲ್ಲ, ಮುಂದೆ ಬರೋದೂ ಇಲ್ಲ ಅನಿಸುತ್ತೆ. ಯಾಕೆಂದರೆ ಅವರು ಎಷ್ಟು ಇನ್ಡೆಪ್ತಲ್ಲಿ ಆ ನಿಯಮಗಳನ್ನು ಫಾಲೋ ಮಾಡ್ತಾರೆ ಅಂದರೆ ಏನೇ ಮಾಡಿದ್ರು ಸತ್ರು ಪರವಾಗಿಲ್ಲ, ಆ ನಿಯಮಗಳನ್ನು ಮಾತ್ರ ಅವ್ರು ದಾಟೋದಿಲ್ಲ. ಅದು ವ್ಯಾಪಾರದ ನಿಯಮಗಳು ಒಂದಷ್ಟು, ಜೀವನಕ್ಕೆ ಸಂಬಂಧಪಟ್ಟ ಅಂದರೆ ಸ್ನೇಹ ಸಂಬಂಧಕ್ಕೆ ಸಂಬಂಧಪಟ್ಟ ಕುಟುಂಬದ ಒಂದು ನಿಯಮಗಳನ್ನು ಹಾಕ್ಕೊಂಡಿರ್ತಾರೆ. ಜೈನರನ್ನು ನೋಡಿ, ಅವರಷ್ಟು ಓದಂಥವ್ರು, ಅವರಷ್ಟು ಸಂಪಾದನೆ ಮಾಡುವಂಥವ್ರು ಬಿಸ್ನೆಸ್ ಮ್ಯಾನ್ಗಳು ಇಡೀ ನಮ್ಮ ಭಾರತದಲ್ಲಿ ಬೇರೆ ಯಾವುದೇ ಸಮಾಜದಲ್ಲಿ ಆ ರೀತಿ ಇಲ್ಲ. ಜೈನರ ಸಮಾಜದಲ್ಲಿ ಹೈಯೆಸ್ಟ್ ಓದಂಥವ್ರು, ಹೈಯೆಸ್ಟ್ ವ್ಯಾಪಾರದಲ್ಲಿ ಮುಂದೆ ಕೋಟಿಗಟ್ಟಲೆ ಶ್ರೀಮಂತರು ಹೆಚ್ಚು. ಯಾಕೆ? ನಿಯಮಗಳು. ಆ ಲಕ್ಷ್ಮಣ ರೇಖೆ ದೃಢ ಸಂಕಲ್ಪವನ್ನು ಅವ್ರು ದಾಟೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಕಲ್ಪಿಸ್ಕೊಳ್ಳೋದು ಇಲ್ಲ, ನಾನು ದಾಟ್ಬಿಡ್ತೀನಿ ಅಂತ ಕಲ್ಪಿಸ್ಕೊಳ್ಳೋದು ಇಲ್ಲ. ಆದ್ದರಿಂದ ಆ ರೀತಿ ಇರ್ತಾರೆ. ಸೊ ಇಲ್ಲಿ ಮೂಲವಾಗಿ ಕೃಷ್ಣ ಸ್ವರ ವಿಜ್ಞಾನದಲ್ಲಿ ನಾನು ನಿಮ್ಗೆ ಹೇಳ್ಕೊಡೋದು ಒಂದೇನೆ, 3 ಬೇಸಿಕ್, ಅಡ್ವಾನ್ಸ್, ಮಾಸ್ಟರ್ ಲೆವೆಲ್. ಬೇಸಿಕ್ ಅನ್ನೋದು ಲೌಕಿಕ ಜಗತ್ತು, ಅಡ್ವಾನ್ಸ್ ಅನ್ನೋದು ಆಧ್ಯಾತ್ಮಿಕ ಜಗತ್ತು, ಸೊ ಮಾಸ್ಟರ್ ಲೆವೆಲ್ ಅನ್ನೋದು ಅಲೌಕಿಕ ಜಗತ್ತು. ಇದು ಪ್ರತಿಯೊಬ್ಬರು ಕೂಡ ನಾವು ಅದನ್ನು ತಿಳ್ಕೊಳ್ತಾ ಹೋದರೆ ಬೇಸಿಕ್ದು 1%. ಬೇಸಿಕ್ನ ನಾವು ಕಬ್ಬಣ ಅಂತ ತಿಳ್ಕೊಳ್ಳಿ. ಬೇಸಿಕ್ ಅಂದರೆ ಕಬ್ಬಣ, ಅಡ್ವಾನ್ಸ್ ಲೆವೆಲ್ ಅಂದರೆ ಬೆಳ್ಳಿ, ಸೊ ಮಾಸ್ಟರ್ ಲೆವೆಲ್ ಅಂದರೆ ಚಿನ್ನ. ಈಗ ನಿಮ್ಗೆ ಅದು ಅರ್ಥ ಆಗ್ಬಿಡ್ತದೆ ನಾನು ಯಾವ್ಯಾವ ಲೆವೆಲಲ್ಲಿದ್ದೀನಿ. ಕಬ್ಬಣ ಎಷ್ಟು? 100 ರೂಪಾಯಿ kg. ಬೆಳ್ಳಿ ಎಷ್ಟು? 1,00,000 kg. ಚಿನ್ನ ಎಷ್ಟು? 1 ಕೋಟಿ. ಇವಾಗ ಎಷ್ಟು? 8,080 ಲಕ್ಷ ಅಂತ ಇಟ್ಕೊಳ್ಳಿ. ಬರೀ ರೌಂಡ್ ಫಿಗರ್ ಮಾಡ್ಬಿಡೋಣ. 100 ರೂಪಾಯಿ, 1,00,000 ರೂಪಾಯಿ, 1 ಕೋಟಿ ರೂಪಾಯಿ. ಇದ್ರದ್ದು ವ್ಯಾಲ್ಯೂ ಬೇಸಿಕ್ ಅಂದರೆ ಎಷ್ಟು? ಸೊ ನಾವು ಬೇಸಿಕ್ ಲೆವೆಲಲ್ಲಿ ಮಾತಾಡ್ತಾ ಇದ್ದೀರಾ.
ಬೇಸಿಕ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಬೇಸಿಕ್ ಲೆವೆಲಲ್ಲಿ ಬದುಕ್ತಾ ಇದ್ದೀರಾ, ಅಥವಾ ಅಡ್ವಾನ್ಸ್ ಲೆವೆಲಲ್ಲಿ ಇದ್ದೀರಾ, ಮಾಸ್ಟರ್ ಲೆವೆಲಲ್ಲಿ ಇದ್ದೀರಾ? ಎಲ್ಲಿರಬೇಕು? ಇರಬೇಕಂದ್ರೆ ಏನು ಮಾಡಬೇಕು? ಪ್ರತಿಯೊಂದನ್ನು ನಾವು ತಿಳ್ಕೊಳ್ತಾ ಹೋಗ್ಬೇಕು. ಪ್ರತಿಯೊಂದರಲ್ಲೂ ಕೂಡ ಇದನ್ನು ನಾವು ಅಲ್ಲಿ ಫಿಕ್ಸ್ ಮಾಡಿದ್ರೆ ಮಾತ್ರ ನಮಗೆ ನಾವೇನು ಅನ್ನೋದು ಗೊತ್ತಾಗುತ್ತೆ. ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ಅನುಕೂಲ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ವಿಚಾರಗಳು ಯಾರ್ಯಾರು ಸಕ್ಸಸ್ಫುಲ್ ಪರ್ಸನ್ ಇದ್ದಾರೆ, ಸುಪ್ರಸಿದ್ಧಿ ಪಡೆದಿರೋರು, ಪ್ರಖ್ಯಾತಿ ಪಡೆದಿರೋರು, ಬಿಸ್ನೆಸ್ ಟೈಕೂನ್ಗಳು, ಭಾರತದ ಇಡೀ ಭೂಮಂಡಲದ ಶ್ರೀಮಂತರು, ಭಾರತದ ಶ್ರೀಮಂತರು, ಕರ್ನಾಟಕದ ಶ್ರೀಮಂತರು, ಬೆಂಗಳೂರಿನ ಶ್ರೀಮಂತರು, ಇವರೆಲ್ಲರೂ ಕೂಡ ಈ ಪ್ರಿನ್ಸಿಪಾಲನ್ನು ಫಾಲೋ ಮಾಡ್ತಾರೆ. ಸಿಸ್ಟಮ್ ಅಂಡ್ ಪ್ರೋಸೆಸ್ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದವ್ರು ಮಾತ್ರ ಅಲ್ಲಿ ಹೋಗ್ಬೋದೇ ಹೊರತು ಇಲ್ಲ ಅಂದರೆ ಖಂಡಿತವಾಗಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಈಗ ಅಲ್ಲಿ ಹೋಗೋದಕ್ಕೆ ನಾನು ನಿಮಗೆ ನಿನ್ನೆ ಹೇಳಿಕೊಟ್ಟೆ 3 ಡಿಸ್ಟ್ರಾಕ್ಷನ್. ಅಂದರೆ ನೀವು ಯಾವುದಾದ್ರೂ ಒಂದು ಸಣ್ಣ ಗುರಿ, ಬೇಸಿಕ್ ಲೆವೆಲ್ ಗುರಿ ಮುಟ್ಟಬೇಕಂದ್ರೆ 3 ಜನ ಹಾಕಿ ನಿಮ್ಮನ್ನು ಎಳಿತಾರೆ. ಫ್ಯಾನ್ ಇರ್ತದಲ್ಲ, ಆ ಥರ 3 ಕಡೆಯಿಂದ ಹಾಕ್ಬಿಟ್ಟು ಅವನು ಬೇಡ, ಇವನು ಬೇಡ, ಇವನು ಬೇಡ ಅಂತ ಅವ್ರನ್ನೆಲ್ಲ ಜಾಡಿಸೋದು ನೀವು ಆ ಗುರಿಯನ್ನು ಮುಟ್ಟಬೇಕು. ನೀವೇನಾದರೂ ಅಡ್ವಾನ್ಸ್ ಲೆವೆಲ್ ಗುರಿಗಳನ್ನು ಹಾಕೊಂಡ್ರೆ 6 ಜನ ಬರ್ತಾರೆ ನಿಮ್ಗೆ ಎಳೆಯೋಕ್ಕೆ. ನೀವೇನಾದರೂ ಮಾಸ್ಟರ್ ಲೆವೆಲ್ ಪ್ಲಾನ್ಗಳನ್ನು ಹಾಕೊಂಡ್ರೆ 9 ಜನ ಬರ್ತಾರೆ ನಿಮ್ಗೆ ಎಳೆಯೋಕ್ಕೆ. ಸೊ ಅದು ಯಾರ್ಯಾರು ಎಲ್ಲೆಲ್ಲಿಂದ ಎಳಿತಾ ಇರ್ತಾರೋ, ನೀವು ಒಬ್ಬರನ್ನ ತಪ್ಪಿಸ್ಬೋದು, ಕಣ್ ತಪ್ಪಿಸ್ಬೋದು, 2-3 ಜನ ತಪ್ಪಿಸ್ಬೋದು, ಬಟ್ ಎಲ್ಲರನ್ನೂ ಕಣ್ ತಪ್ಪಿಸಿ ಬದುಕೋದಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕೋಸ್ಕರ ಅರ್ಜುನನಿಗೆ ಗೊತ್ತಿತ್ತು ಚಕ್ರವ್ಯೂಹ ನುಗ್ಗೆ ಒಳಗಡೆ ಛೇದಿಸೋದು. ಅದು ಅವನು ಅಭಿಮನ್ಯುಗೆ ಬಿಟ್ಬಿಟ್ಟು ಅವನು ಒಳಗಡೆ ಹೋಗೋದು ಮಾತ್ರ. ಒಳಗಡೆ ಯಾರು ಬೇಕಾದ್ರೂ ಹೋಗ್ಬೋದು, ಬಟ್ ಹೊರಗಡೆ ಬರೋಕ್ಕಾಗಲ್ಲ. ಸತ್ತ ಗೊತ್ತಿಲ್ಲ, ಒಳಗಡೆ ಹೋದ ಗೊತ್ತಿಲ್ಲ. ಆ ಚಕ್ರವ್ಯೂಹ ಅದು ಮಹಾಭಾರತ ಎಲ್ಲ ಏನು ಹೇಳ್ಕೊಡ್ತಾ ಇದೆ ಅದ್ರ ಬಗ್ಗೆ ಗಮನ ಇಲ್ಲ. ಸುಮ್ಮನೆ ನಾವೇನು ಸೀರಿಯಲ್ ಥರನೋ ಸಿನಿಮಾ ಥರನೋ ನೋಡ್ತೀವಿ. ಚಕ್ರವ್ಯೂಹ ಅಂದರೆ ನೀನೇ, ವ್ಯಾಪಾರ ಒಂದು ಚಕ್ರವ್ಯೂಹ, ಸಂಸಾರ ಅನ್ನೋದು ಒಂದು ಚಕ್ರವ್ಯೂಹ. ಅದರಿಂದ ಹೊರಗಡೆ ಬರೋದು ಗೊತ್ತಾ ನಿನಗೆ? ಅರ್ಜುನಂಗೆ ಗೊತ್ತು, ನೀನು ಕಲ್ತಿಲ್ಲ, ಹೋಗ್ಬಿಟ್ಟೆ ಒಳಗಡೆ. ಮದುವೆ ಮಾಡ್ಬಿಡ್ತಾರೆ, ಅಪ್ಪ ಅಮ್ಮಗೂ ಗೊತ್ತಿಲ್ಲ ಏನು ಹೇಳ್ಕೊಡ್ಬೇಕು ಏನು ಅಂತ, ಹಾಕ್ಬಿಡ್ತಾರೆ. ಇವನು ಯಾವುದೋ ನಂಗೆ ಎಕ್ಸ್ಪೀರಿಯನ್ಸ್ ಐತೆ, ಒಂದು 5 ಲಕ್ಷ ಸಾಲ ತಗೊಂಡು 10 ಲಕ್ಷ ಸಾಲ ಬಿಸ್ನೆಸ್ ಮಾಡ, ಚಕ್ರವ್ಯೂಹ ಗೊತ್ತಿಲ್ಲ. ಅದು ಹೋದ, ವಾಪಸ್ ಬಂದ್ಬಿಟ್ಟ. ಸೊ ಆಗಲ್ಲ ನನ್ನ ಕೈಯಲ್ಲಿ ಅಂತ. ವಾಪಸ್ ಅಂದರೆ ಸತ್ತ ಅಂತ ಅರ್ಥ. ವ್ಯಾಪಾರ ಮುಗಿದೋಯ್ತು, ಮಾರ್ಬಿಟ್ಟ, ಇಲ್ಲ ಖಾಲಿ ಮಾಡಿಬಿಟ್ಟ, ಇಲ್ಲ ಎಲ್ಲ ಲಾಸ್ ಆಗೋಯ್ತು, ಬಿಟ್ಬಿಟ್ಟು ಬಂದ್ಬಿಟ್ಟ. ಯಾಕೆ ಹೀಗಾಗುತ್ತೆ ಗೊತ್ತಿಲ್ಲ. ಚಕ್ರವ್ಯೂಹದೊಳಗಡೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ. ನೆನ್ನೆ ಹೇಳಿದ್ನಲ್ಲ ನಿಮಗೆ 3. ನಿಮಗೆ ಇಷ್ಟ ಇರೋ ಬಿಸ್ನೆಸ್ಸು, ಹೊಂದ್ಕೊಳ್ಳೋ ಬಿಸ್ನೆಸ್ಸು, ಎಕ್ಸ್ಪೀರಿಯನ್ಸ್ ಇರೋ ಬಿಸ್ನೆಸ್ ಯಾವ್ದು ಮಾಡ್ತೀರಾ? ಯಾವುದ್ರಲ್ಲೋ ನೀವು ಯಾವುದನ್ನೇ ಆಯ್ಕೆ ಮಾಡ್ಕೊಳ್ಳಿ, ಬೆಳಿತೀರಾ, ಉಳಿತೀರಾ, ಇಲ್ಲ ಅಳಿತೀರಾ, ಅದು ಹೆಂಗೆ ಗೊತ್ತಾಗುತ್ತೆ? ಅದು ಗೊತ್ತಾಗೋದಿಲ್ಲ. ಇಷ್ಟ ಬಂದಿದ್ದ ಕಡೆ ಎಲ್ಲೋ ಒಂದು ಕಡೆ ಸೈಟ್, ನಿಮ್ಮ ಬಜೆಟಿಗೆ ತಕ್ಕಂಗೆ ಸೈಟ್ ನೋಡ್ತೀರಾ, ಸೈಟ್ ತಗೋತೀರಾ, ಅದು ನಿಮಗೆ ಸೆಟ್ ಆಗಲ್ಲ. ಮನೆ ಕಟ್ಟಕ್ಕೆ ಅಂತ ಹೋಗ್ತೀರಾ, ವಿಚಿತ್ರವಾಗಿ ಏನೇನೋ ಸಮಸ್ಯೆಗಳು ಸಿಗಾಕೊಂಡ್ಬಿಡ್ತವೆ. ಯಾಕೆ ಸಿಗಾಕೊಂಡ್ರು, ಯಾಕದು ನಮಗೆ ಸಿಕ್ತು, ದಕ್ಕಲಿಲ್ಲ? ಸೊ ಅದೆಲ್ಲ ನಿಮಗೆ ಗೊತ್ತಿಲ್ಲ. ಚಕ್ರವ್ಯೂಹ, ಇದೆಲ್ಲವೂ ಚಕ್ರವ್ಯೂಹ. ಆದ್ದರಿಂದ ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು, ಹೇಗೆ ಮಾಡಬೇಕು ಅನ್ನೋದು ನಮಗೆ ಈ ಸಿಸ್ಟಮ್ ಅಂಡ್ ಪ್ರೋಸೆಸ್ಸಲ್ಲಿ ಗೊತ್ತಾಗುತ್ತೆ. ಯಾರು ಇದನ್ನು ಚೆನ್ನಾಗಿ ಅರ್ಥ ಕುಡಿದಿರ್ತಾರೆ ಅವರು ಇದನ್ನು ಒಂದೊಂದಾಗಿ ಹೇಳ್ಕೊಡ್ತಾ ಇರ್ತಾರೆ. ಆದ್ದರಿಂದ ಕವಣ, ಬೆಳ್ಳಿ, ಚಿನ್ನ 3ಕ್ಕೂ ಬೇರೆ ಬೇರೆ ರೇಟ್. ಎಲ್ಲವೂ ಒಂದೇ ಕೆಜಿ, ತೂಕದಲ್ಲೂ ಒಂದೇ ಕೆಜಿ, ಗಾತ್ರದಲ್ಲೂ ಹೆಚ್ಚು ಕಡಿಮೆ ಒಂದೇ ಥರ ಇರ್ತವೆ. ಬಟ್ ಬಣ್ಣಗಳು ಬೇರೆ ಬೇರೆ, ಅದರ ಬೆಲೆಗಳು ಬೇರೆ ಬೇರೆ. ಅದೇ ರೀತಿ ನೀವು ಹೆಂಗೆ ಬದುಕ್ತಾ ಇದ್ದೀರಾ, ಕಬ್ಬಣ ಇದರಲ್ಲಿ ಬದುಕ್ತಾ ಇದ್ದೀರಾ, ನಿಮ್ಮ ಜೀವನ ಬೆಳ್ಳಿ ಥರ ಬದುಕ್ತಾ ಇದ್ದೀರಾ, ಇಲ್ಲ ಬಂಗಾರದ ಥರ ಬದುಕ್ತಾ ಇದ್ದೀರಾ? ಸೊ ಎಲ್ಲವೂ A to Z ನಾವು ನಮ್ಮ ಆಲೋಚನೆಗಳು ಮತ್ತು ನಮ್ಮ ಮಾತುಗಳ ಮೂಲಕ ಇದನ್ನು ನಾವು ಅತ್ಯದ್ಭುತವಾಗಿ ನಮ್ಮ ಜೀವನವನ್ನು ಅಭಿವೃದ್ಧಿ ಸಮೃದ್ಧಿಗೊಳಿಸ್ಕೊಳ್ಳೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲಿ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಹೇಳಿರೋದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅದನ್ನು ನಾನು ಯಾರೋ ಪ್ರವಚನ ಮಾಡ್ತಾರಲ್ಲ ಆ ರೀತಿಯೆಲ್ಲ ಹೇಳೋದಿಲ್ಲ, ಜನರಲ್ಲಾಗಿ ಹೇಳ್ತೀನಿ. ಧರ್ಮ ಅಂದರೆ ಒಂದು ಉದಾಹರಣೆ, ಯಾರೋ ಒಬ್ಬಳು ಟೀ ಕುಡಿತಾ ಇದ್ಲು. ಅಂದರೆ ಕಾಫಿ ಕುಡಿಯೋದಕ್ಕೆ ಬಹಳ ಆಸೆ. ಏನು ಅದನ್ನು ಗಂಟೆಗಟ್ಟಲೆಲ್ಲ ಕುಡಿಯೋದು, ದಿನಕ್ಕೆ 2 ಸಲ. ನಾವೊಂದು 50-52 ವಯಸ್ಸಾಗ್ಬಿಟ್ಟಿತ್ತು. ಯಾರೋ ಬಂದ್ಬಿಟ್ಟು ಅವಳಿಗೇನೋ ಕಾಯಿಲೆ ಇದೆ ಅಂತಂದು ಬಿಡಿಸ್ಬಿಟ್ಟವ್ರೆ. ಸತ್ತೇ ಹೋಗ್ಬಿಡ್ತಾಳೆ ಅವಳು ಕಾಫಿ ಬಿಟ್ಬಿಟ್ರೆ. ಆ ಕಾಫಿ ಅನ್ನೋದನ್ನ ನಾವು ಯಾವ ರೀತಿ ಅಂತಂದರೆ, ಆ ಕಾಫಿ ಎಲ್ಲೋ ದಿನನಿತ್ಯ ಕಾಫಿ ಕುಡಿತಾ ಇರ್ತಾರೆ, ಒಬ್ಬರು ಕಾಫಿ ಏನು ಫಿಲ್ಟರ್ ಕಾಫಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅದು ಧರ್ಮ ಅಂತ ತಿಳ್ಕೊಳ್ಳಿ, ಕಾಫಿನೇ ಧರ್ಮ. ಅರ್ಥ ಅಂದರೆ ಅದು ಬೇರೆಯವ್ರ ಮನೇಲಿ ಕುಡಿತಾವ್ರ ಅಥವಾ ನನ್ನ ಸಂಪಾದನೆಯಲ್ಲಿ ಕುಡಿತಾ ಇದ್ದೀನ,
ಅಥವಾ ನಾನೇನೋ ಭಿಕ್ಷೆ ಬೇಡ ಕುಡಿತಾ ಇದ್ದೀನಿ, ಯಾರಾದರೂ ಫಂಕ್ಷನಲ್ಲಿ ಕೊಟ್ರ, ಇದು ಧರ್ಮ ಆದಮೇಲೆ ಅರ್ಥ. ಕಾಮ, ಕಾಮ ಅಂದರೆ ಕಾಫಿ ಸವಿತಿರಲ್ಲ, ಇದೇ ಕಾಮ. ಕಾಮ ಅಂತಂದರೆ ಬಯಕೆ ಅಂತ, ತೃಪ್ತಿ ಅಂತ. ಸೊ ಕುಡಿದ್ರೆ ಆಹಾ ಅವಳಿಗೆ ಸ್ವರ್ಗ ಸುಖ, ಒಂದು ಸಿಪ್ ಎಳೆದ್ರೆ ಅಬ್ಬಾ ಸೂಪರ್ ಆಗಿದೆ ಕಾಫಿ ಅಂತ. ಸೊ ಇದೇ ಕಾಮನೆ. ಸೊ ಇದಾದ್ಮೇಲೆ ಮೋಕ್ಷ. ಮೋಕ್ಷ ಅಂದರೆ ಕಾಫಿ ಕುಡಿದ್ಲು, ಈಗ ತೃಪ್ತಿ ಆಯ್ತು ಅವಳಿಗೆ. ಸೊ ಧರ್ಮ, ಅರ್ಥ, ಕಾಮ, ಮೋಕ್ಷ ಅದನ್ನು ಎಷ್ಟು ಬಹಳ ಸುಲಭವಾಗಿ ಎಲ್ಲದರಲ್ಲೂ ನಾವು ಅನ್ವಯ. ಏನೋ ಒಂದು ಬಿಸ್ನೆಸ್ ಸೆಟಪ್ ಮಾಡಿದ್ರಿ, ಅದೇ ಧರ್ಮ. ಆ ಬಿಸ್ನೆಸ್ ಸೆಟಪ್ ನನ್ನ ದುಡ್ಡಲ್ಲಿ ಮಾಡೋದನ್ನ, ನಮ್ಮ ತಂದೆ ದುಡ್ಡಲ್ಲಿ ಮಾಡೋದನ್ನ, ಲೋನ್ ತಗೊಂಡು ಮಾಡೋದನ್ನ, ಕೈ ಸಾಲ ತಗೊಂಡು ಮಾಡೋದನ್ನ, ಇಲ್ಲ ಫ್ರೆಂಡ್ಸ್ಗಳು ರಿಲೇಟಿವ್ ಅವ್ರ ಹತ್ರ ಈಸ್ಕೊಂಡು ಮಾಡೋದನ್ನ, ಇದೆಲ್ಲ ಧರ್ಮ. ಅರ್ಥ, ಏನು ಬಿಸ್ನೆಸ್ ಮಾಡ್ತಾ ಇದೆಯಾ, ಆ ಬಿಸ್ನೆಸ್ಸಿಂದ ಜನಗಳಿಗೆ ಏನು ಲಾಭ ಇದೆ, ಏನು ನಷ್ಟ ಇದೆ. ಕೆಲವರೆಲ್ಲ ಹಾಲು ಮಾರ್ತಾರೆ, ಡೂಪ್ಲಿಕೇಟ್ ಪೌಡ್ರ್ ಹಾಕ್ಬಿಟ್ಟು ಏನೇನೋ ಕೆಮಿಕಲ್ ಹಾಕ್ಬಿಟ್ಟು ಅದನ್ನು ಮಾಡ್ತಾರೆ. ಅರ್ಥನೇ ಇಲ್ಲ ಅದಕ್ಕೆ. ಆ ಹಾಲು ಮಾರೋದ್ರಲ್ಲಿ ಅರ್ಥ ಇಲ್ಲ. ಮುಂಚೆ ಎಲ್ಲ ಮಾಡ್ತಾ ಇದ್ರು ಈ ರೇಷನ್ ಅಂಗಡಿಯವರೆಲ್ಲ, ಅಕ್ಕಿ ತಂದ್ಬಿಟ್ಟು ಅದರಲ್ಲೊಂದು ಒಂದಷ್ಟು 20 kg ಎತ್ಬಿಡೋದು, ಕಲ್ಲುಗಳನ್ನ ಮಿಕ್ಸ್ ಮಾಡಿ ಅದನ್ನು ಕೊಟ್ಬಿಡೋದು. ಅರ್ಥ ಇಲ್ಲ ಅದಕ್ಕೆ. ಸೊ ಕಾಮ, ಕಾಮ ಅಂತಂದ್ರೆ ಅದನ್ನ ಸವಿಯೋದು. ನಾವು ಏನು ಅನುಭವಿಸಿರ್ತೀರಿ ಪಂಚೇಂದ್ರಿಯಗಳಿಂದ, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳಿಂದ, ಇದೆಲ್ಲವೂ ಕೂಡ ಕಾಮ. ಹೊಟ್ಟೆಗೆ ಊಟ ಮಾಡ್ತೀರಿ, ವಾಹ್ ಕಾಮನೆ ಮುಗೀತು. ಬೆಳಿಗ್ಗೆ ಹೋಗಿ ನಂಬರ್ 2 ಮಾಡಿದ್ರಿ, ಮೋಕ್ಷ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅದ್ಭುತವಾಗಿ ಕೂಲಿ ಕೆಲಸ ಮಾಡಿದ್ರಿ, ಏನೋ ಒಂದು ಕೆಲಸ ಮಾಡ್ಕೊಂಬಂದ್ರಿ, ದುಡಿಮೆ ಮಾಡ್ಕೊಂಡ್ ರಾತ್ರಿ ಊಟ ಮಾಡಿ ಮಲ್ಕೊಂಡ್ರಿ, ಮೋಕ್ಷ. ಸೊ ಹಂಗಾಗಿ ಒಂದ್ ದಿವಸ ಸತ್ತ. ಹುಟ್ಟಿದ್ದು ಅವನು ಧಾರ್ಮಿಕವಾಗಿ ಹುಟ್ಟದ. ಸೊ ಅರ್ಥ ಮಾಡಿಸಿದ್ರು ಮನೇಲಿ, ಫ್ಯಾಮಿಲಿಯಲ್ಲಿ ಸಂಸ್ಕಾರದ ಮೂಲಕ. ಸೊ ಅವನ ಕಾಮವನ್ನೆಲ್ಲ ಪೂರೈಸ್ಕೊಂಡ, ಈಗ ಮೋಕ್ಷ, ಸತ್ತ. ಸೊ ಹಂಗಾಗಿ ಪ್ರತಿಯೊಂದನ್ನು ನಾವಿಲ್ಲಿ ಆ ಒಂದು ಅರ್ಥದಲ್ಲಿ ತಿಳ್ಕೊಳ್ಬೇಕೆ ಹೊರತು ಅದನ್ನು ನಾವು ಸಂಪೂರ್ಣವಾಗಿ ನಾವೇನು ಬ್ರಾಹ್ಮಣರಾಗೋದಕ್ಕೆ ಅರ್ಥ ಬೇಕಾಗಿಲ್ಲ. ಅದನ್ನೆಲ್ಲ ತಿಳ್ಕೊಂಡು ನಾವು ಬ್ರಾಹ್ಮಣರು, ಪುರೋಹಿತರಾಗೋ, ಅರ್ಚಕರಾಗೋ ಅಂತ ಅವಶ್ಯಕತೆಗಳಿಲ್ಲ. ಜಸ್ಟ್ ಇದನ್ನು ನಾವು ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದರೆ ಈ ರೀತಿ. ಕೆಲವರಿಗೆ ಅದು ಬಹಳ ಬಹಳ ಇಷ್ಟ. ಅವರು ಕಾಫಿ ಕುಡಿಯೋದ್ರಿಂದನೇ ಬದುಕಿದ್ದಾರೆ. ಕಾಫಿ ಏನಾದರೂ ಬಿಟ್ಬಿಟ್ರೆ ಸತ್ತೋಗ್ಬಿಡ್ತಾರೆ. ಸುಮಾರು ಜನ ನೋಡಿದ್ದೀನಿ, ಬಹಳಷ್ಟು ಜನನ. ಏನೋ ಒಂದು ಚಟಗಳು ಇಟ್ಕೊಂಡಿರ್ತಾರೆ. ಆ ಚಟ ಅದು ಏನು ದುಶ್ಚಟಗಳಲ್ಲ, ಇದು ಒಂದು ರೀತಿ ಸ್ಲೋ ಪಾಯ್ಸನ್ನೇ. ಬಟ್ ಅವ್ರಿಗೆ ಅದರಿಂದ ತೃಪ್ತಿ ಸಿಗ್ತಾ ಇದೆ. ಈಗ ಅವಳಿಗೆ ಏನಾದರೂ ಕಾಫಿ ಬಿಡಿಸ್ಬಿಟ್ಟಿದ್ರೆ ಇನ್ನೊಂದು 3 ವರ್ಷ 4 ವರ್ಷ ನೆಗೆದು ಬಿದ್ದವಳು. ಸೊ ಈಗ ಮತ್ತೆ ತಿರ್ಗಾ ಹೋಗಿ ಅವೆಲ್ಲ ನೀನು ಏನಾಗಲ್ಲ ಬಿಡಮ್ಮ, ನೀನು ಕಾಯಿಲೆ ವಾಸಿ ಆಗೋದಕ್ಕೆ ನಾನು ಜವಾಬ್ದಾರಿ, ಮತ್ತೆ ಕುಡಿ, ನೀನು ಏನೂ ಆಗಲ್ಲ ಅಂತ. ಅವಳಿಗೆ ಆ ಕಾಫಿ ಕುಡಿದ್ರೇ ಮತ್ತೆ ಜೀವ ಬಂದ್ಬಿಡು. ಈಗ ಇನ್ನೊಂದು 20 ವರ್ಷ ಬದುಕ್ತಾಳೆ ಅವಳು ಆರಾಮಾಗಿ. ಸೊ ಆದ್ರಿಂದ ಪ್ರತಿಯೊಂದನ್ನು ನಾವು ತೃಪ್ತಿ, ಮನುಷ್ಯನಿಗೆ ಇದು 3 ಇಂಪಾರ್ಟೆಂಟ್. ಇನ್ನು ಮಿಕ್ಕಿದೆಲ್ಲ ನಿಮಗೆ ಬೇಕಾದರೆ ತಗೊಳ್ಳಿ, ಬೇಡ. ಆರೋಗ್ಯ, ತೃಪ್ತಿ, ನೆಮ್ಮದಿ, ಇದನ್ನ ನಾವು ಪೂರೈಸ್ಕೊಳ್ಳೋದಕ್ಕೆ ಏನೇನು ಬೇಕು ಅದನ್ನು ಮಾಡಬೇಕು. ಅದ್ರ ಜೊತೆಗೆ ಕೆಲವರಿಗೆ ಯಶಸ್ಸು, ಕೀರ್ತಿ, ಅಭಿವೃದ್ಧಿ, ಸಮೃದ್ಧಿ, ಗುರಿ ಸಾಧನೆಯನ್ನು ಮುಟ್ಟೋದಕ್ಕೂ ಆಸೆ ಇರ್ತದೆ. ಆ ಮುಟ್ಟೋದಕ್ಕೆ ಈ ಕೃಷ್ಣಸ್ವರ ವಿಜ್ಞಾನ ನಿಮಗೆಲ್ಲವನ್ನ ಪಿನ್ ಟು ಪಿನ್ ಹೇಳ್ಕೊಡ್ತಾ ಇರ್ತದೆ. ಇದನ್ನ ನೀವು ಮಾಡ್ತಾ ಹೋಗ್ಬೇಕು. ಇಲ್ಲಿ ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಅಂತ 3 ರೀತಿ ಇರ್ತವೆ. ಪ್ರಕೃತಿ ಅಂದರೆ ಕೆಲವರೆಲ್ಲ, ಈಗ ತಾಯಿ, ಅವಳಿಗೆ ಬಹಳ ಮಕ್ಕಳ ಮೇಲೆ ಕಾಳಜಿ, ಪ್ರೀತಿ. ಪ್ರಕೃತಿ ಏನು ಮಾಡುತ್ತೆ ಅಂದರೆ ಕಾಪಾಡುತ್ತೆ, ರಕ್ಷಣೆ ಮಾಡೋದೇ ಅದು ಕೆಲಸ. ಈ ಪ್ರಕೃತಿ, ಹೆಣ್ಣು ಕೂಡ ಪ್ರಕೃತಿನೇ. ಆದ್ರಿಂದ ಅವಳು ಏನು ಮಾಡ್ತಾಳೆ, ಬಿದ್ದೋಗ್ಬಿಡ್ತೀಯ, ಹೋಗ್ಬೇಡ, ಮಾಡಬೇಡ ಅಂತ. ತಂದೆ ಏನು ಮಾಡ್ತಾನೆ, ಅವನದು ಸೃಷ್ಟಿ, ಅವನ ಕೆಲಸ ಏನು, ಜವಾಬ್ದಾರಿಗಳು, ಕರ್ತವ್ಯಗಳನ್ನು ಅತ್ಯದ್ಭುತವಾಗಿ ನಿಭಾಯಿಸೋದು. ಸೊ ಇವಳು ಪ್ರೀತಿಸ್ದಂಗೆ ಅವನು ಪ್ರೀತಿಸೋದಕ್ಕೆ ಸಾಧ್ಯವಿಲ್ಲ. ಅಕಸ್ಮಾತ್ ಪ್ರೀತಿಸಿದ್ರು ಕೂಡ ಅದು ತಾಯಿ ಪ್ರೀತಿನೇ ಬೇರೆ, ತಂದೆ ಪ್ರೀತಿನೇ ಬೇರೆ. ಆದ್ರಿಂದ ಪ್ರಕೃತಿ ಅವ್ರಿಗೆ ಕೇರಿಂಗ್ ಇರ್ತದೆ. ಪ್ರಕೃತಿ ಅಂದರೆ ಕೇರಿಂಗ್. ಇದರಲ್ಲಿ ಗಂಡಿಗಿರುತ್ತೆ, ಹೆಣ್ಣಿಗಿರುತ್ತೆ ಅಂತ ತಿಳ್ಕೊಳ್ಳಿ, ನೀವು ಯಾರು ಬೇಕಾದ್ರೂ ಇರ್ಬೋದು. ಒಟ್ಟಿನಲ್ಲಿ ಕೇರಿಂಗ್ ಮಾಡುವಂಥ ಗುಣ ಪ್ರಕೃತಿ. ಅದಕ್ಕೋಸ್ಕರ ಅವ್ರು ಅದು ಮಾಡಬೇಡ, ಇದು ಮಾಡಬೇಡ, ಬಿದ್ದೋಗ್ಬಿಡ್ತೀಯ, ಬಿದ್ದೋಗ್ಬಿಡ್ತೀಯ, ಹುಷಾರಾಗಿ ಹೋಗು, ಕಿವಿಗೆ ಹತ್ತಿ ಇಟ್ಕೋ, ಟೋಪಿ ಹಾಕೋ, ಏನೇನೋ ಹೇಳ್ತಾ ಇರ್ತಾರೆ. ಸಣ್ಣ ಮಕ್ಳಿಗೆ ಹೇಳ್ದಂಗೆ. ಈಗ ನಮ್ಮ ಅಮ್ಮನಿಗೆ 80 ವರ್ಷ, ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ ಅಂದೆ, ಟೋಪಿ ತೊಗೊಂಡೋಗು ಮಗ, ಜರ್ಕಿನ್ ತೊಗೊಂಡೋಗು, ಗ್ಲೌಸ್ ಎಲ್ಲ ತೊಗೊಂಡೋಗು, ಸಾಕ್ಸ್ ತೊಗೊಂಡೋಗು, ಸ್ವೆಟ್ರ್ ತೊಗೊಂಡೋಗು. ಆಲ್ರೆಡಿ ನನಗೂ ಮಕ್ಕಳಿದ್ದಾವೆ, ಮೊಮ್ಮಕ್ಕಳು ಇದ್ದಾವೆ, ಮೊಮ್ಮಕ್ಕಳು ಆಗೋಯ್ತು ನಮ್ಮ ಅಮ್ಮನಿಗೆ. 4ನೇ ತಲೆಮಾರು ನೋಡ್ಬಿಟ್ರು. ಬಟ್ ಈಗಲೂ ಕೇರ್ ಮಾಡ್ತಾರೆ. ರೀಸನ್ ಏನು ಅಂದ್ರೆ ಅವರು ಪ್ರಾಕೃತಿಕವಾಗಿ ಯೋಚನೆ ಮಾಡೋರೆಲ್ಲ ಏನು ಮಾಡ್ತಾರೆ, ಸ್ವಲ್ಪ ಆರೈಕೆ, ಕಾಳಜಿ ಬಗ್ಗೆ ಯೋಚಿಸ್ತಾರೆ.
ಇನ್ನು ಸಂಸ್ಕೃತಿ ಅಂತಂದ್ರೆ ನಮಗೊಂದು ಸಂಸ್ಕಾರ ಹೇಳ್ಕೊಟ್ಟಿರ್ತಾರೆ. ಪ್ರತಿಯೊಂದು ಮುಸ್ಲಿಮ್ಸ್ ಮನೇಲಿ ಒಂದು ಸಂಸ್ಕಾರ, ಕ್ರಿಶ್ಚಿಯನ್ಸ್ ಮನೇಲಿ ಒಂದು ಸಂಸ್ಕಾರ, ಹಿಂದೂಗಳ ಮನೇಲಿ ಒಂದು ಸಂಸ್ಕಾರ. ಸೊ ಬೌದ್ಧಿಸಮು, ಜೈನಿಸಮ್ ಹಲವಾರು 1,500 ಥರ ಮತಗಳಿದ್ದಾವೆ. ಎಲ್ಲ ಮನೆಗಳಲ್ಲೂ ಒಂದೊಂದು ಥರ ಸಂಸ್ಕಾರ ಹೇಳ್ಕೊಟ್ಟಿರ್ತಾರೆ. ಆ ಸಂಸ್ಕಾರವಂತೂ ಸುಸಂಸ್ಕೃತರು ಅಂತ ಕರೀತಾರೆ. ಯಾರೋ ದೊಡ್ಡವರು ಬಂದರು ಎದ್ದು ನಿಂತ್ಕೊಳ್ತಾರೆ. ಅವ್ರು ಕುತ್ಕೊಳ್ಳೋವರೆಗೂ ಇವ್ರು ಕುತ್ಕೊಳ್ಳಲ್ಲ. ಸೊ ಯಾರೋ ಬಂದರೆ ಕಾಲು ಮುಗಿತಾರೆ. ಸೊ ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಇದೆಲ್ಲ ಸಂಸ್ಕೃತಿ. ಸಂಸ್ಕಾರದ ರೂಪದಲ್ಲಿ ಅವ್ರು ಬದುಕ್ತಾ ಇರ್ತಾರೆ. ಒಬ್ಬ ಅಂಗಡಿಗೆ ಹೋಗ್ತಾನೆ, ಅವನು ಏನೇ ಮಾಡಿದ್ರು ಜನಗಳು ಕ್ಯೂ ನಿಂತಿದ್ರು ಅವ್ನ ಸಂಸ್ಕಾರ ಬಿಡಲ್ಲ. ಫಸ್ಟ್ ಅಂಗಡಿ ತೆಗೆದು ದೇವ್ರ ಹೂವು ಎಲ್ಲ ಚೇಂಜ್ ಮಾಡಿ ಗಂಧದ ಕಡ್ಡಿ ಹಚ್ಚಿ, ನೀನು ಆಮೇಲೆ ಮಾಡ್ಕೊಳ್ಳುವಂತೆ ಕೊಡೆಯ ಮೊದಲು ನಮ್ಗೆ ಅರ್ಜೆಂಟ್ ಅಂದ್ರೆ ಇರ್ರಿ, ಇಲ್ಲಾಂದ್ರೆ ಹೋಗ್ರಿ ಪರವಾಗಿಲ್ಲ ಪಕ್ಕದ ಅಂಗಡಿಗೆ ಹೋಗಿ ಅಂತ ಅಂದ್ಬಿಟ್ಟು ಅವನ್ನೆಲ್ಲ ಮಾಡ್ಕೊಂಡು ಅವ್ನ ಪಾಡಿಗೆ ಮಾಡ್ತಾನೆ. ಅವ್ನು ಮಾಡ್ಲೇಬೇಕು. ಮಾಡಲಿಲ್ಲ ಅಂದ್ರೆ ತೃಪ್ತಿ ಇಲ್ಲ ಅವನಿಗೆ. ವ್ಯಾಪಾರ ಆಗದೆ ಇದ್ರೂ ಪರವಾಗಿಲ್ಲ, ದೇವ್ರಿಗೆ ಮೊದಲು ಹಿಂಗೆಲ್ಲ ಮಾಡಬೇಕು. ಸೊ ಅದು ಅವನ ಒಂದು ಸಂಸ್ಕೃತಿ. ಸಂಸ್ಕಾರದ ರೂಪದಲ್ಲಿ ಅವ್ರು ಹೇಳ್ತಾ ಇರ್ತಾರೆ. ಪ್ರತಿಯೊಬ್ಬರು ಹೇಳ್ತಾರೆ, ಇಂತಿಂಥ ಕೆಲಸ ಹಿಂಗೆ ಮಾಡಪ್ಪ, ಒಳ್ಳೇದಾಗ್ತದೆ ನಿಮಗೆ ಅಂತ. ಇನ್ನೊಂದು ವಿಕೃತಿ ಅಂತಂದ್ರೆ ಎಲ್ಲವೂ ವಿರುದ್ಧವಾಗಿರೋದು. ಕೆಲವರು ಮಕ್ಕಳು ಈ ವಿಕೃತಿಯನ್ನು ಕೂಪಕ್ಕೆ ಬಿದ್ದುಬಿಟ್ಟಿರ್ತಾರೆ. ಅಂದ್ರೆ ಮೈಂಡ್ ಸೆಟ್ ಅವ್ರದ್ದು ವಿಕೃತಿ. ಮಾಡಲ್ಲ, ಇದನ್ನು ತಿನ್ನಲ್ಲ, ಇದನ್ನು ಓದಲ್ಲ. ದೊಡ್ಡ ದಾಂಡಿಗಾದ್ರೂ ಕೂಡ ಅವನಿಗೆ ಅವ್ರ ಗುರುಜಿ ಬಂದವರು ಅವ್ರಿಗೆ ಹಂಗೇನ ಮಾಡೋದು, ಇಲ್ಲ ಹಂಗೆ ಮಾಡೋದು, ನಾನು ಕಾಲು ಮುಗಿಯಲ್ಲ. ಯಾಕೆ ಮುಗಿಬೇಕು? ಅವನೇ ಮುಗಿಯಕ್ಕೆ. ಇದು ವಿಕೃತಿ. ಅಂದರೆ ವಿಕೃತಿಯನ್ನು ಕೂಪ. ಒಬ್ಬೊಬ್ಬರು ಒಂದೊಂದು ಪ್ಯಾಕೇಜಲ್ಲಿ ಇರ್ತಾರೆ. ಪ್ರಾಕೃತಿಕವಾಗಿರ್ತಾರೆ, ಇಲ್ಲ ಸಾಂಸ್ಕೃತಿಕವಾಗಿರ್ತಾರೆ, ಇಲ್ಲ ವಿಕೃತಿಕವಾಗಿರ್ತಾರೆ. ಕೆಲವರು ಇದು ವಿರುದ್ಧವಾಗಿರ್ತಾರೆ. ಅಂದರೆ ಹೇಳಿದ್ದು ಏನೂ ಮಾಡೋದಿಲ್ಲ, ವಿಚಿತ್ರವಾಗಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ಇರ್ತಾರೆ. ಕೆಲವರು ಹಠವಾದಿ ಮಕ್ಕಳಿರ್ತಾರೆ. ಇದನ್ನು ತಿನ್ನಲ್ಲ, ಇದನ್ನು ಮಾಡಲ್ಲ. ಯಾಕೋ ಹಿಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡೋದು. ಅದು ಸಣ್ಣ ಮಕ್ಕಳಲ್ಲೂ ನೋಡ್ಬೋದು, ಯುವಕರಲ್ಲೂ ನೋಡ್ಬೋದು, ಗೃಹಸ್ಥರಲ್ಲೂ ನೋಡ್ಬೋದು. ಸೊ ಮಧ್ಯವಯಸ್ಕರಲ್ಲಾದ್ರೂ ನೋಡಿ, ವೃದ್ಧರಲ್ಲಾದ್ರೂ ನೋಡಿ ಹಠ ಮಾಡ್ತಾರೆ. ಇಲ್ಲ ನಂಗೆ ಅವೆಲ್ಲ ಬೇಡ, ನಂಗೆ ಬೇಕೇ ಬೇಕು, ಅದೇ ತಿಂಡಿ ಬೇಕು, ನನ್ಗೆ ಇಲ್ಲಿಂದನೇ ಬೇಕು, ಹಿಂಗೇ ಬೇಕು. ಇದು ಚೇಂಜ್ ಆಗ್ತಾ ಇರ್ತದೆ ಅವರ ಮನಸ್ಥಿತಿ, ಪರಿಸ್ಥಿತಿ, ವಾತಾವರಣಕ್ಕೆ ತಕ್ಕಂಗೆ. ಈ ಮೂರು ಹಿಂದೆ ಮುಂದೆ ಆಗೋ ಸಾಧ್ಯತೆಗಳಿರ್ತದೆ. ಬಟ್ ಕೆಲವರು ಅದರಲ್ಲೇ ಜೀವಿತಾವಧಿಯವರೆಗೂ ಇರ್ತಾರೆ. ಪ್ರಾಕೃತಿಕವಾಗೇ ಇರ್ತಾರೆ, ಸಾಂಸ್ಕೃತಿಕವಾಗೇ ಇರ್ತಾರೆ, ವಿಕೃತಿಯಲ್ಲಿ ಬದುಕ್ತಾ ಇರ್ತಾರೆ. ವೀರಪ್ಪನ್ ಅವನೊಂದು ಹಂತ ಬೆಳೆಯೋವರೆಗೂ ವಿಕೃತಿ. ಇದೆಲ್ಲ ವಿಕೃತಿನೇನು ಮಾಡುತ್ತೆ? ಕಾನೂನಾಗಲಿ ನಿಸರ್ಗ ಆಗಲಿ, ಕಾನೂನೇ ಫಸ್ಟ್ ಶಿಕ್ಷೆ ಕೊಡ್ತದೆ. ಕಾನೂನು ಕೊಡಲಿಲ್ಲ ನಿಸರ್ಗನೇ ಕೊಟ್ಬಿಡ್ತದೆ. ಪ್ರಕೃತಿ ವಿಕೃತಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಅದು ವಾಮಿಟ್ ಮಾಡಿಬಿಡುತ್ತೆ, ಲೂಸ್ ಮೋಷನ್ ಮಾಡಿಬಿಡುತ್ತೆ. ಈ ವಿಕೃತಿ, ನಮ್ಮ ನಡೆನುಡಿಯ ವಿಕೃತಿಗಳು ಬೇರೆ, ಆಲೋಚನೆ ಮಾಡೋ ವಿಕೃತಿಗಳು ಬೇರೆ, ಕೃತ್ಯಗಳು ಬೇರೆ, ಕರ್ಮಗಳಲ್ಲಿ ವಿಕೃತಿಗಳು ಬೇರೆ. ಈಗ ನಿಮ್ಗೆ ಹೇಳಿದ್ದೆಲ್ಲ ದೊಡ್ಡ ದೊಡ್ಡ ವಿಕೃತಿಗಳು. ಅಂದರೆ ನೋಡಿರ್ತೀರ ಕೆಲವೊಂದು ಕ್ಯಾರೆಕ್ಟರ್ಗಳು, ಮಕ್ಕಳಲ್ಲೋ ಮನೆಯಲ್ಲೋ ನಿಮ್ಮ ರಿಲೇಷನಲ್ಲೋ ಅವರೆಲ್ಲ ನೋಡಿರ್ತಾರೆ. ಇವರೆಲ್ಲ ವಿಕೃತಿ. ಬಟ್ ಬಿಸ್ನೆಸ್ಸಲ್ಲೂ ಕೂಡ ವಿಕೃತಿ ಇದೆ. ಆ ವಿಕೃತಿ ಬಹಳ ಸೂಕ್ಷ್ಮವಾಗಿದೆ. ಯಾರೋ ಒಬ್ಬ ಏನೋ ಬಿಸ್ನೆಸ್ ಮಾಡ್ದ, ಅವನಿಗೆ ಪ್ರಕೃತಿನ ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬೇಡ, ಪ್ರಕೃತಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಎರಡನೇದು, ಅಟ್ಲೀಸ್ಟ್ ಸಂಸ್ಕೃತಿನಾದರೂ ಅರ್ಥ ಮಾಡ್ಕೊಂಡು ಬಿಸ್ನೆಸ್ ಮಾಡಬೇಕು, ಅದು ಮಾಡಲಿಲ್ಲ. ಈಗ ಅದು ಮಾಡಲಿಲ್ಲ ಅಂದರೆ ಮೂರನೇ ಆಪ್ಷನ್ ಇರೋದೇ ವಿಕೃತಿಯಲ್ಲೇ ಮಾಡ್ತಾ ಇರ್ತಾನೆ. ಅದು ಒಂದು ದಿವಸ ರಿಜೆಕ್ಷನ್ ಮಾಡ್ಬಿಡುತ್ತೆ. ಅಂದರೆ ನಿಸರ್ಗ ರಿಜೆಕ್ಷನ್ ಮಾಡ್ಬಿಡುತ್ತೆ. ಯಾಕೆ ಫೇಲ್ಯೂರ್ ಆಗುತ್ತೆ ಅಂತಂದರೆ ವೆರಿ ಸಿಂಪಲ್. ಇಲ್ಲಿ ಸುತ್ತಿ ಬಳಸಿ ಮಾತಾಡೋಂಥದ್ದು ಏನಿಲ್ಲ, ನೇರವಾಗಿ ಬಹಳ ನನ್ನ ಅನುಭವಗಳನ್ನು ಹೇಳ್ತೀನಿ. ಯಾಕೆ ನೀವು ಬಿಸ್ನೆಸ್ಸಲ್ಲಿ ಲಾಸ್ ಆದ್ರಿ? ಯಾಕೆ ಅಂಗಡಿ ಖಾಲಿ ಮಾಡಿದ್ರಿ? ಯಾಕೆ ನಿಮಗದು ಸೈಟ್ ಸೇಲ್ ಆಗಲಿಲ್ಲ? ಯಾಕೆ ಅದು ಮನೆ ಸಿಗಲಿಲ್ಲ? ಯಾಕೆ ನಿಮ್ಗೆ ಆ ಜಾಬ್ ಸಿಗಲಿಲ್ಲ? ಯಾವುದೋ ಒಂದು ಹುಡುಗಿನ ಪ್ರೀತಿಸಿದ್ರಿ, ಯಾಕೆ ಸಿಗಲಿಲ್ಲ? ವೆರಿ ಸಿಂಪಲ್. ಪ್ರಕೃತಿ ಅದು ವಿಕೃತಿ ಇರೋದ್ರಿಂದ ಅದನ್ನು ರಿಜೆಕ್ಷನ್ ಮಾಡ್ಬಿಡ್ತು. ಅಂದರೆ ಅಲರ್ಜಿ. ವಿಕೃತಿ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ಅಕ್ಕನ ಮಗಳು ಮೊಸರು ತಿಂತಾ ಇರಲಿಲ್ಲ. ಮೊಸರು ಏನಾದರೂ ಅವಳಿಗೆ ಬಾಯಲ್ಲಿ ಸುಮ್ಮನೆ ಮೊಸರು ಅಂದ್ರೂ ಸರಿನೇ, ಏನಾದರೂ ಹಾಕಿಕ್ಬಿಟ್ರೆ ಅಡುಗೆಗೆ ಊಟನೇ ಬಿಟ್ಬಿಡ್ತಾಳೆ. ಅವಳಿಗೆ ಮೊಸರು ತಿಂದರೆ ವಾಮಿಟ್ ಸ್ಟಾರ್ಟ್ ಆಗ್ಬಿಡ್ತದೆ. ಅಂದರೆ ಮೊಸರು ಕೆಟ್ಟದ? ಖಂಡಿತವಾಗ್ಲೂ ಕೆಟ್ಟದಲ್ಲ. ಅವಳಿಗೆ ಮೊಸರು ಆಗ್ತಾ ಇಲ್ಲ. ಮತ್ತೆ ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಅವರು ಬ್ರಾಹ್ಮಣರಲ್ಲ. ಇವ್ರ ಮನೆ ಎಲ್ಲ ತಿಂತಾರೆ, ಇವಳಿಗೆ ಬೆಳ್ಳುಳ್ಳಿ ಹಾಕ್ಬಾರ್ದು. ಗೀಣಿಸ್ಬಿಟ್ರೆ ಅದ್ರದ್ದು ಒಂಚೂರು ಸ್ಮೆಲ್ ಬಂತು ಅಂದರೆ ಊಟನೇ ಮಾಡಲ್ಲ. ರೀಸನ್ ಏನು ಅಂದರೆ ಬೆಳ್ಳುಳ್ಳಿ ಕೆಟ್ಟದ? ಇಲ್ಲ, ಬೆಳ್ಳುಳ್ಳಿ ಕೆಟ್ಟದಿಲ್ಲ. ಬೆಳ್ಳುಳ್ಳಿ ಇವಳ ದೇಹಕ್ಕಾಗಲ್ಲ, ಅಲರ್ಜಿ.
ಆದ್ರಿಂದ ಪ್ರತಿಯೊಬ್ಬರಿಗೂ ಒಂದೊಂದು ಅಕ್ಸೆಪ್ಟ್ ಮಾಡುತ್ತೆ, ಒಂದೊಂದು ರಿಜೆಕ್ಟ್ ಮಾಡುತ್ತೆ. ಇದನ್ನ ಪ್ರಕೃತಿ ಅಂತಾರೆ. ನಿನ್ನ ದೇಹದ ಪ್ರಕೃತಿ ಹೇಗಿದೆಯಪ್ಪ? ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಅಂತಾರೆ. ಕೆಲವ್ರಿಗೆ ವಾತ ಹೆಚ್ಚಾಗಿರ್ತದೆ, ಕಫ ಹೆಚ್ಚಾಗಿರ್ತದೆ, ಪಿತ್ತ ಹೆಚ್ಚಾಗಿರ್ತದೆ. ಸೊ ಹೆಚ್ಚಾಗಿದ್ದಾಗ ಅದನ್ನು ಕಡಿಮೆಗೊಳಿಸ್ಕೊಳ್ಳುವಂಥದ್ದನ್ನು ಹೇಳ್ತಾರೆ. ಅದಕ್ಕೆ ದೇಹದ ಪ್ರಕೃತಿ ಹೇಗಿದೆ, ಸೊ ನೀನು ನಿನ್ನ ದೈನಂದಿಕ ಚಟುವಟಿಕೆಗಳು ಹೇಗಿದೆ. ನಾನು ಆಯುರ್ವೇದ ಮಾಡಿದ್ದೀನಿ, ಕೇಳ್ತೀನಿ ಎಲ್ಲವನ್ನು. ವೆರಿ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರಿಗೋ ಈ ನೆಗಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ, ಅದು ಸೀನ್ ಬರಲ್ಲ, ಬಟ್ ಗೊಣ್ಣೆ ಬರ್ತಾ ಇರ್ತದೆ, ಲಿಕ್ವಿಡ್ ಸೋರ್ತಾನೆ ಇರ್ತದೆ. ಇದು ಒಂದು 2-2.5 ವರ್ಷದಿಂದ ಹೆಚ್ಚು ಕಡಿಮೆ ಒಂದು 3 ವರ್ಷದಿಂದ ಶುರುವಾಗ್ಬಿಟ್ಟಿದೆ. ಎಲ್ಲ ಡಾಕ್ಟರ್ಗೂ ಹೋಗಿ ತೋರಿಸಿದಾನೆ, MRI ಸ್ಕ್ಯಾನು ಅವು ಇವು ಎಕ್ಸ್ರೇ ಏನೇನ್ ಬೇಕು ಎಲ್ಲ ಚೆಕಪ್ ಮಾಡಿದ್ದಾನೆ. 2-2.5 ವರ್ಷದಿಂದ ಈ ಸಮಸ್ಯೆ, ಅದು ವಾಸಿ ಆಗಿಲ್ಲ. ನನ್ನ ಹತ್ರ ಬಂದ, ಕುತ್ಕೊಂಡ, ಎಲ್ಲ ಕೇಳಿದೆ, ಪೂರ್ವಾಪರಗಳನ್ನೆಲ್ಲ ತಿಳ್ಕೊಂಡು. ನಾನು ಅವನಿಗೆ ಯಾವುದೇ ಶಾಸ್ತ್ರಗಳನ್ನು ಉಪಯೋಗಿಸಿಲ್ಲ, ನನ್ನ ಸ್ಥೂಲ ಸೂಕ್ಷ್ಮ ವಿದ್ಯೆಗಳನ್ನು ಉಪಯೋಗಿಸಿಲ್ಲ. ಓನ್ಲಿ ಲಾಜಿಕಲ್ಲಿ ಆ ಸಮಸ್ಯೆಗೆ ಪರಿಹಾರ ಕೊಟ್ಟೆ. ಏನದು ಅಂದರೆ, ಏನಕ್ಕೆ ಇವನು ಹಿಂಗಾಗಿದೆ ಅಂತಂದ್ರೆ, ಕರೆಕ್ಟಾಗಿ 3 ವರ್ಷದಿಂದ ಇವನು ತಣ್ಣೀರು ಸ್ನಾನ ಮಾಡೋದಕ್ಕೆ ಇಟ್ಕೊಂಡಿದ್ದಾನೆ. ಅವನಿಗೆ ಏಜ್ ಒಂದು 46-47 ವರ್ಷ ವಯಸ್ಸು. ತಣ್ಣೀರು ಸ್ನಾನ ಮಾಡ್ತಾವನೆ. ಇಷ್ಟು ದಿವಸ ಮಾಡ್ತಾ ಇದ್ದಿದ್ದು ಬಿಸಿನೀರು ಸ್ನಾನ, ಈಗ ತಣ್ಣೀರು ಸ್ನಾನ ಮಾಡ್ತಾವನೆ. ಆದ್ರಿಂದ ಈ ನೆಗಡಿ ಬಂದಿದೆ. ಇಷ್ಟು ಸುಲಭವಾಗಿರೋದನ್ನ ಕಂಡುಹಿಡಿಯೋದಕ್ಕೆ ಅವನು 2.5 ವರ್ಷ ಹೆಚ್ಚು ಕಡಿಮೆ 2 ವರ್ಷ ಪೂರ್ತಿ ಎಲ್ಲ ಸುತ್ತಿ ಏನೂ ಪ್ರಯೋಜನ ಆಗಲಿಲ್ಲ. ಜಸ್ಟ್ ಕೌನ್ಸಿಲಿಂಗಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯಾ, ಏನು ಮಾಡ್ತೀಯ ಎಲ್ಲ ಕೇಳಿ 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 ತಣ್ಣೀರು ಸ್ನಾನ ಮಾಡೋದು ಬಿಟ್ಬಿಡು, ಸ್ವಲ್ಪ ಉಗುರು ಬೆಚ್ಚಗೆ ಸ್ನಾನ ಮಾಡು, ಬಿಸಿ ಬಿಸಿನೂ ಬೇಡ, ಇದನ್ನು ಮಾಡ್ಕೋ ಸರೋಗುತ್ತೆ ಅಂತ. ಯಾವಾಗ ಇವನು ಬಿಸಿನೀರು ಸ್ನಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬರೀ 15 ದಿವಸ ಅಷ್ಟೇ ಹೊರಗಡೆ ಈಗೇನು ಸೋರ್ತಾ ಇಲ್ಲ ಅಂತ. ಯಾಕೆ ಅಂದರೆ ಅವನ ದೇಹದ ಪ್ರಕೃತಿ ತಣ್ಣೀರಿಗೆ ಹೊಂದ್ಕೊಳ್ಳೋದಿಲ್ಲ. ಕೆಲವ್ರು ಹೇಳ್ತಾರೆ ಟಿವಿಲಿ ತಣ್ಣೀರು ಮಾಡಬೇಕು ತಣ್ಣೀರು ಮಾಡಬೇಕು ತಣ್ಣೀರು ಮಾಡಬೇಕು ಅಂತ. ಎಲ್ರಿಗೂ ತಣ್ಣೀರು ಆಗೋದಿಲ್ಲ. ಅಗೈನ್ ನಾನು ಮತ್ತೆ 20-30-50% ಜನಗಳಿಗೆ ಹೊಂದ್ಕೊಂಡ್ಬಿಡ್ತಾರೆ. ತಣ್ಣೀರಾದ್ರೆ ಆಗಲಿ ಬಿಸಿನೀರಾದ್ರೆ ಆಗಲಿ. ಪರ್ಟಿಕ್ಯುಲರ್ ಆಗಿ ಒಂದು 30% ಜನಕ್ಕೆ ಅವ್ರಿಗೆ ಬಿಸಿನೀರೇ ಬೇಕು. ಇನ್ನೊಂದು 20% ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ, ಅವರು ಹೆಂಗೆ ಬೇಕಾದ್ರೂ ಮಾಡ್ಕೊಳ್ತಾರೆ. ಬಟ್ ಹೇಳೋದು ಎಲ್ಲ ವಿಚಾರಗಳನ್ನು ಖಂಡಿತವಾಗ್ಲೂ ಹಂಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವು ಗಮನಿಸ್ಬೇಕು. ಆದ್ರಿಂದ ಇಷ್ಟೇ, ಬೇರೆ ಏನು ಔಷಧಿ ಕೊಟ್ಟಿಲ್ಲ, ಯಾವುದೇ ರೀತಿ ಪಥ್ಯಗಳನ್ನು ಹೇಳಿಲ್ಲ, ಏನೂ ಇಲ್ಲ. ಬಿಸಿನೀರು ಸ್ನಾನ ಮಾಡು, ನಿಂದು ವಾಸಿ ಆಗುತ್ತೆ ಅಂತ. ಸೊ ರೀಸನ್ ಏನು ಅಂದರೆ, ಪ್ರಕೃತಿಯನ್ನು ನಾನು ಅಧ್ಯಯನ ಮಾಡಿರೋದ್ರಿಂದ ಯಾರಿಗೇನು ಏನಕ್ಕೆ ಇವನಿಗೆ ಸಮಸ್ಯೆ, ಅದು ಹೇಳಿದ ಸಮಸ್ಯೆಗಳಿಗೆ ಕಾರಣ ಸಿಕ್ಕಿದ್ರೆ ಪರಿಹಾರ, ಕಾರಣ ಸಿಗ್ಲಿಲ್ಲ ನೀವು ಏನೇ ಪರಿಹಾರಗಳು ಮಾಡಿದ್ರೂ ಅದು ಉಪಯೋಗಕ್ಕೆ ಬರಲ್ಲ. ಆದ್ರಿಂದ ಪ್ರಕೃತಿ ಏನು ಮಾಡುತ್ತೆ, ಅವ್ರಿಗೆ ರಿಜೆಕ್ಷನ್ ಮಾಡಿಬಿಡುತ್ತೆ, ಅದು ವಾಮಿಟ್ ಮಾಡಿಬಿಡ್ತದೆ. ಬೆಳ್ಳುಳ್ಳಿ ಹೇಗೆ ಆಗೋದಿಲ್ಲ, ಇವಳಿಗೆ ವಾಮಿಟ್ ಮಾಡ್ತಾರೆ ತಿಂದರೆ, ಅಕಸ್ಮಾತ್ ವಾಮಿಟ್ ಆಗಲ್ಲ, ಕೆಲವ್ರಿಗೆ ದದ್ದೆಗಳು ಬಂದ್ಬಿಡ್ತವೆ, ಅಲರ್ಜಿ ಆಗ್ಬಿಡ್ತದೆ, ಅಲರ್ಜಿ ಅಂತಾರೆ. ಅವ್ರಿಗೆ ಕೆಲವೊಂದು ಒಳಗಡೆ ಡಸ್ಟ್ ಅಲರ್ಜಿ ಇರ್ತದೆ, ಮತ್ತು ಕೆಲವ್ರಿಗೆ ಹೊರಗಡೆ ನೀರು ಆಗೋದಿಲ್ಲ, ವಾಟರ್ ಇನ್ಫೆಕ್ಷನ್ ಆಗುತ್ತೆ, ಫುಡ್ ಇನ್ಫೆಕ್ಷನ್ ಆಗುತ್ತೆ, ಹೊರಗಡೆ ಟಾಯ್ಲೆಟ್ ಯೂಸ್ ಮಾಡಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗೆ ಇದು ಭಾರಿ ಸಮಸ್ಯೆಗಳು. ಹೊರಗಡೆ ಯಾರ್ದೋ ಟಾಯ್ಲೆಟ್ ಯೂಸ್ ಮಾಡಿದ್ರೆ ಅವ್ರಿಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಎಷ್ಟೇ ಹೊತ್ತೋದ್ರೂ ಮನೆಗೆ ಬಂದ್ಬಿಟ್ಟು ಪಾಪ ತಡ್ಕೊಂಡಿರ್ತಾರೆ. ಸೊ ಇದೆಲ್ಲ ಏನು ಅಂತಂದ್ರೆ, ಅವರವ್ರ ದೇಹದ ಒಂದು ವಿಕೃತಿ ಇದ್ದರೆ ಪ್ರಕೃತಿ ಅದನ್ನು ರಿಜೆಕ್ಟ್ ಮಾಡಿಬಿಡ್ತದೆ, ವಾಮಿಟ್ ಮಾಡಿಬಿಡ್ತದೆ. ಆದ್ದರಿಂದ ನೀವು ಕೂಡ ನಿಮ್ಗೆ ಆ ಸೈಟು ಬರಲ್ಲ, ರಿಜೆಕ್ಟ್ ಆಗೋಯ್ತು. ಈ ಸೈಟ್ ಬಿಟ್ಬಿಡಿ, ಸೈಟ್ದು ದೂರದ ಮತ್ತೆ ಮನೆ ಕಟ್ಟಿದ್ರಿ, ಅದು ಮನೆ ಆಗಲಿಲ್ಲ, ಅದಕ್ಕೋಸ್ಕರ ಕೊಟ್ಬಿಟ್ರಿ, ಮಾರ್ಬಿಟ್ರಿ. ಕೆಲವ್ರು ನಮ್ಮ ಜೀವನದಲ್ಲಿ ಫ್ರೆಂಡಾಗಿ ಬರ್ತಾರೆ, ಸ್ನೇಹ ಸಂಬಂಧದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ, ಮತ್ತೆ ಹೋಗ್ಬಿಡ್ತಾರೆ. ಯಾಕೆ ಹೋಗ್ಬಿಡ್ತಾರೆ ಅಂದರೆ, ಅದು ನಮ್ಗೆ ಆಗಲ್ಲ. ಅದು ಪ್ರಕೃತಿ ನಮ್ಮ ಜೊತೆಲಿ ಏನೇನಿದೆಯೋ, ನಮ್ಮ ಜೊತೆಲಿರೋ ಸ್ನೇಹ ಸಂಬಂಧಗಳು ಇದೆಲ್ಲವೂ ಚೆನ್ನಾಗಿ ತಿಳ್ಕೊಳ್ಳಿ. ಪ್ರಕೃತಿ ಅಂತ ಯಾರ್ಯಾರಿಲ್ಲ ಎಲ್ಲ ಬಿಟ್ಟು ಹೋಗ್ಬಿಟ್ರು, ಇವರೆಲ್ಲ ವಿಕೃತಿ ಅಂತ. ವಿಕೃತಿಗಳನ್ನು ಪ್ರಕೃತಿನೇ ದೂರ ಮಾಡಿಬಿಡ್ತದೆ. ಅದನ್ನ ನಾವೇನು ಮಾಡೋಂಗಿಲ್ಲ. ಅದಕ್ಕೋಸ್ಕರ ಕೆಲವ್ರು ರೋಧಿಸ್ತಾರೆ, ಅಯ್ಯೋ ಒಳ್ಳೆ ಫ್ರೆಂಡ್ ಹೋಗ್ಬಿಟ್ಟ, ಒಳ್ಳೆ ಕೆಲಸಗಾರ ಹೋಗ್ಬಿಟ್ಟ ಅಂತ. ಏನು ಮಾಡೋಕ್ಕಾಗಲ್ಲ. ಅದು ವಿಕೃತಿ ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು, ಅವ್ರು ಎಂಥದ್ದೇ ಆದರೂ ಕೂಡ ಅದು ರಿಜೆಕ್ಟ್ ಮಾಡಿಬಿಡ್ತದೆ. ಅವನಿದ್ರೆ ನಿಮಗೆ ಅಲರ್ಜಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ನೀವು ವಾಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತೀರಾ, ಲೂಸ್ ಮೋಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತೀರಾ. ಅದಕ್ಕೋಸ್ಕರ ಕಳಿಸ್ಬಿಡ್ತದೆ. ಅವ್ರನ್ನ ಇಟ್ಕೊಳ್ಳೋದೇ ಇಲ್ಲ. ನೀವು ಏನೇ ಮಾಡಲಿ, ಅದು ಗಂಡ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಸೊ ಅಪ್ಪ ಅಮ್ಮ ಅಣ್ಣ ತಮ್ಮಂದಿರಿರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಎಲ್ಲರೂ ಅಷ್ಟೇ. ಇದೆಲ್ಲವೂ ಕೂಡ ಒಂದೊಂದಾಗ ಆ ಆಟಗಳನ್ನು ಇವರು ಅರ್ಥ ಮಾಡ್ಕೊಳ್ಳಲ್ಲ. ಅಂದರೆ ಪ್ರಕೃತಿಯ ಒಂದು ಆಟಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ಇವರೆಲ್ಲ ಗಂಟು ಬಿದ್ದಿರ್ತಾರೆ, ಸ್ನೇಹ ಸಂಬಂಧಕ್ಕೆ ಗಂಟು ಬಿದ್ದಿರ್ತಾರೆ.
ಪ್ರೀತಿ ಬಹಳ ಒಳ್ಳೆಯದು, ಅದು ನೈಸರ್ಗಿಕವಾದದ್ದು, ಪ್ರಾಕೃತಿಕವಾದ. ಮೋಹ ಇದು ಬಹಳ ಕೆಟ್ಟದ್ದು. ನಿಮ್ಮನ್ನು ಹಿಡಿದು ತಿಂದು ಸಾಯಿಸಾಕ್ಬಿಡೋದು, ತುಕ್ಕಿಡಿದು ಬಿಡಿಸುತ್ತೆ ನಿಮ್ಮನ್ನ. ಕಬ್ಬಣ ತುಕ್ಕಿಡಿತದಲ್ಲ, ಮರಕ್ಕೆ ಗೆದ್ಲಿಡಿಯುತ್ತಲ್ಲ, ಹಣ್ಣುಗಳು ಕೊಳ್ತೋಗ್ಬಿಡ್ತಾವಲ್ಲ, ಅನ್ನ ಅಡುಗೆ ಮಾಡಿದೆಲ್ಲ ಅಳಿಸೋಗ್ಬಿಡ್ತಾವಲ್ಲ, ಆ ರೀತಿ ಅದು ನಿಮಗೆ ತದ್ವಿರುದ್ಧವಾಗಿ ಎಲ್ಲವನ್ನು ಸರ್ವನಾಶ ಮಾಡಾಕ್ಬಿಡುತ್ತೆ ಮೋಹ. ಅದಕ್ಕೆ ಓವರ್ ಅಟ್ಯಾಚ್ಮೆಂಟ್ ಆಗಿರೋಂಥದ್ದು ಅವಶ್ಯಕತೆ ಇಲ್ಲ. ಜಸ್ಟ್ ಅವರು ಇರಲಿ, ಹೋಗ್ಲಿ, ಬಿಡಲಿ. ನನ್ನ ಮಗಳು ಹಿರಿಯಳಾದ್ಲು, 7ನೇ ಕ್ಲಾಸ್ಗೂ ಮೆಚೂರ್ಡ್ ಆದ್ಲು. ಆಗಲೇ ಅವಳನ್ನು ಕರೆದ್ಬಿಟ್ಟು ಹೇಳ್ಬಿಟ್ಟೆ, ನೋಡು ಮಗನೇ, ನಿನಗೆ ಯಾರು ಇಷ್ಟ ಬರ್ತದೋ ಅವನೊಂದು ಮದುವೆ ಆಗು. ಮದುವೆ ವಿಚಾರದಲ್ಲಿ ನಾನು ನಿನಗೆ ಸಂಪೂರ್ಣವಾಗಿ ಸ್ವತಂತ್ರ ಕೊಟ್ಟಿದ್ದೀನಿ. ನಿನ್ನಿಚ್ಛೆ, ನಿನ್ನ ಬದುಕು, ನಿನ್ನ ಜೀವನ. ನೀನು ಯಾರನ್ನು ಬೇಕಾದ್ರೂ ಮದುವೆ ಆಗ್ಬೋದು, ಹೇಗೆ ಬೇಕಾದರೂ ನೀನು ಬದುಕ್ಬೋದು. ನೀನು ಇಂಥವನ್ನ ಆಯ್ಕೆ ಮಾಡ್ಕೊಂಬಂದಿದ್ದೀನಿ ಅಂತೇಳು, ನಾನು ಅದನ್ನು ನಿನಗೆ ಮದುವೆ ಮಾಡಿ ಮುಗಿಸ್ತೀನಿ. ಸೊ ಆಯ್ಕೆ ನಿಂದು, ನಂದು ಯಾಕೆ ಆಯ್ಕೆ ಇಲ್ಲ ಅಂತಂದರೆ ನಾನು ಅವನ ಜೊತೆಲಿರಲ್ಲ. ನಾವೇನೋ ಹೋಗ್ತೀರಿ ಬರ್ತೀರಿ ಅಷ್ಟೇ, ಮುಗಿದೋಯ್ತು ನಮ್ಮ ಕತೆ. ನೀನಿರೋದು ಆಯ್ಕೆ ಮಾಡ್ಕೊ. ನಿನ್ನ ಜೀವನ ಸಂಗಾತಿ ನೀನು ಆಯ್ಕೆ ಮಾಡ್ಕೊ, ಅಂಥವ್ನು ಬೇಕಾದ್ರೆ ಆಯ್ಕೆ ಮಾಡ್ಕೊ. ಸೊ ಯಾವಾಗ ಅವಳಿಗೆ 7ನೇ ಕ್ಲಾಸಲ್ಲಿ ಹೇಳಿರೋದು, ಇನ್ನೂ ಮೆಚುರಿಟಿ ಬಂದಿಲ್ಲ, ಈಗ ಮೆಚೂರ್ಡ್ ಆದ್ಲು. ರೀಸನ್ ಏನು ಅಂದರೆ ಯಾವಾಗ ಏನು ಮಾಡಬಾರ್ದು, ಏನು ಮಾಡ್ಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಈಗಲ್ಲ, ಒಂದು 23 ವರ್ಷಕ್ಕೋ 25 ವರ್ಷಕ್ಕೋ ನೀನು ಮದುವೆ ಆಗ್ಬೋದು. ಈ ಮಗಳಿಗೆ 22 ವರ್ಷ, ಇನ್ನೊಂದು 3 ವರ್ಷ. ಸೊ ನೀನು ಆಯ್ಕೆ ಮಾಡ್ಕೊ, ಏನು ತೊಂದರೆ ಇಲ್ಲ, ಏನು ಅಭ್ಯಂತರ ಇಲ್ಲ. ಸೊ ಅವಳ ಜೀವನ. ಮಧ್ಯದಲ್ಲಿ ಅದನ್ನು ಹೇಳ್ತಾ ಇದ್ದೀನಿ, ನೀನು ಕಳ್ಳನ್ನಾದರೂ ಆಯ್ಕೆ ಮಾಡ್ಕೋ, ಸುಳ್ಳನ್ನಾದರೂ ಆಯ್ಕೆ ಮಾಡ್ಕೊ, ಮೋಸಗಾರನ್ನ ಆಯ್ಕೆ ಮಾಡ್ಕೋ, ಯಾವುದೇ ಬೇರೆ ಮತದವ್ರನ್ನ ಬೇಕಾದ್ರೆ ಆಯ್ಕೆ ಮಾಡ್ಕೋ, ತೊಂದರೆ ಇಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ, ಈಗ ಕಳ್ಳನ್ನ ಆಯ್ಕೆ ಮಾಡ್ಕೊಳ್ತಲ್ಲ, ಖಂಡಿತವಾಗಿಲ್ಲ, ಗೊತ್ತಿದೆ, ಅವಳಿಗೂ ಬುದ್ಧಿ ಇದೆ. ಅವಳ ಜೀವನ ನಾವು ರೂಪಿಸ್ಕೊಳ್ಳೋದಕ್ಕೆ ಹೆಂಗಿರ್ಬೇಕು ಏನಂತ. ಹಂಗಾಗಿ ಫ್ರೀಡಮ್ ಬಿಟ್ಬಿಡ್ಬೇಕು. ಕೆಲವರು ಬಲವಂತ ಮಾಡಿ ಎಂಥವನ್ನೇ ತಗೊಂಬಂದು ಕಟ್ತಾರೆ, 2 ದಿವಸ ಇರಲ್ಲ. ನೋಡಿ, ಒಂದ್ಸಲ ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ನೋಡಿ, ನಿಮ್ಮ ಊರುಗಳಲ್ಲಿ ಎಷ್ಟು ಡಿವೋರ್ಸ್ಗಳು. ಅದು ಕೋರ್ಟಲ್ಲಾಗಿರೋದು ಒಂದಷ್ಟು, ಅದು ಬಿಟ್ಬಿಡಿ, ಸುಮ್ಮನೆ ಅವರವರೇ ಬಿಟ್ಬಿಟ್ಟು ಹೋದವರು ಒಂದಷ್ಟು. ಯಾಕಿರೋದಿಲ್ಲ? ಅಲರ್ಜಿ. ಪ್ರಕೃತಿ ರಿಜೆಕ್ಟ್ ಮಾಡ್ತಾ ಇದೆ ಅವ್ರನ್ನ. ಅವ್ರಿಗೆ ಅದು ಅವನ ಜೊತೆ ಇರೋಕ್ಕಾಗಲ್ಲ. ಯಾವುದೋ ಏನೋ ಕಾರಣ ಇರ್ಬೋದು, ಗಂಡಂದೇ ತಪ್ಪಿರ್ಬೋದು, ಹೆಂಡತಿದೇ ತಪ್ಪಿರ್ಬೋದು, ಆಗೋದಿಲ್ಲ. ಇದನ್ನ ನೋಡಲ್ಲ, ಮದುವೆಗೆ ಜಾತಕ ನೋಡ್ತಾರೆ. ಇದು ಈ ಗ್ರಹ ಗಂಡು ಹೆಣ್ಣು ಮ್ಯಾಚ್ ಮಾಡ್ಬಿಟ್ಟು ಅದು 36 ಗಣಕೂಟಗಳು ಸೇರಬೇಕು. ಎಮ್ಮೆ, ನಾಯಿ, ನಡಿ, ಕೋಳಿ, ಕುರಿ ಅಂತ ಅನ್ಕೊಂಡು ಅದನ್ನ ಮ್ಯಾಚ್ ಮಾಡ್ತಾರೆ. ಅದು ತಗೊಂಡು ಏನು ಮಾಡ್ತೀರಾ? ಪ್ರಕೃತಿಗೆ ಮ್ಯಾಚ್ ಮಾಡಬೇಕು. ಇವನಿಗೆ ಏನು ತಿಂದ್ರೆ ಆಗಲ್ಲ, ಅದನ್ನು ಮಾಡಬಾರ್ದು ಮನೇಲಿ. ಸೊ ತಿಂದರೆ ಅಕಸ್ಮಾತ್ ಬಲವಂತವಾಗಿ ಏನೋ ಮಾಡಿದ್ರೆ, ಗೊತ್ತಿಲ್ದಿರ ಅದ್ರಲ್ಲಿ ಏನೋ ಇಂಡೈರೆಕ್ಟಲ್ಲಿ ಹಾಕಿದ್ರು ಕೂಡ ವಾಮಿಟ್ ಮಾಡ್ಬಿಡ್ತಾರೆ. ಗೊತ್ತಾಗ್ಬಿಡ್ತದೆ, ಇದರಲ್ಲಿ ಬೆಳ್ಳುಳ್ಳಿ ಹಾಕೋರಪ್ಪ, ನಾನು ತಿನ್ನಲ್ಲ ಅಂತ. ಅದು ಬೆಳ್ಳುಳ್ಳಿ ಇದ್ದರೆ ಅವಳು ರಿಜೆಕ್ಷನ್. ಅದಕ್ಕೋಸ್ಕರ ಕೆಲವ್ರಿಗೆ ಒಂದೊಂದು ಅಲರ್ಜಿ ಇರುತ್ತೆ. ಅದೇ ರೀತಿ ಇದರಲ್ಲೂ ಕೂಡ ನಾವು ವ್ಯಾಪಾರದಲ್ಲೂ ಅಲರ್ಜಿ ಇರ್ತದೆ. ಸೊ ಸಂಗಾತಿ ಮಾಡೋ ವಿಚಾರದಲ್ಲೂ ಆಯ್ಕೆ ವ್ಯಾಪಾರ ಇರುತ್ತೆ. ನೀವೇನು ವೃತ್ತಿ ಮಾಡ್ಕೊಳ್ತೀರಾ ಅದರಲ್ಲೂ ಅಲರ್ಜಿ ಇರ್ತದೆ. ಆ ಅಲರ್ಜಿಗಳನ್ನು ಹೆಂಗೆ ಕಂಡುಕೊಳ್ತೀರಾ? ಬಿಸ್ನೆಸ್ಗೆಲ್ಲ ಅಲರ್ಜಿ ಇರ್ತದೆ ಗುರುಜಿ. ಇಲ್ಲಿ ಬರ್ತಾರಲ್ಲ ಕೆಲವರು ಮೂರ್ಖರು, ಬಿಸ್ನೆಸ್ಗೆ ಹೆಂಗೆ ಅಲರ್ಜಿ ಇರ್ತದೆ? ಮಾಡಿ ತೋರ್ಸಯ್ಯ ನೋಡೋಣ. ನೀನು ಈಗ ಈ ಬಿಸ್ನೆಸ್ ನಿನಗಿಷ್ಟ, ಬಟ್ ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಯಾರನ್ನೋ ನಂಬ್ಕೊಂಡು ಮಾಡ್ತಾ ಇದೆಯಾ. 3 ವರ್ಷ ಟೈಮ್ ಕೊಡ್ತೀನಿ, 1080 ದಿವಸ. ಬಿಸ್ನೆಸ್ ಚೆನ್ನಾಗಿ ಸಿಗಿರ್ಬೇಕು ಅಂದ್ರೆ ಅಷ್ಟು ದಿವಸ ಬೇಕಾಗಬೇಕು, ಅಷ್ಟು ದಿವಸ ಟೈಮ್ ಕೊಡ್ತೀನಿ, ನೀನು ಮಾಡಿ ತೋರಿಸ್ಬಿಡು ನೋಡೋಣ. ಆಯಿತು ಗುರುಜಿ, ನಾನು ನಿಮ್ಗೆ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡ್ತೀನಿ. ಮಾಡ್ದ 1.5 ವರ್ಷ, 2 ವರ್ಷನೂ ಮಾಡಿಲ್ಲ, ಕಂಪ್ಲೀಟ್ ಮಾಡಿ ಬಿಟ್ಬಿಟ್ಟ. 21-22 ತಿಂಗಳಿಗೆ ಮುಕ್ತಾಯ. ಯಾಕಲ್ಲೇ ನಿನಗೆ ಅಲರ್ಜಿ ಅಂತ ಹೇಳಿದ್ದೆ, ಆದರೂ ಚಾಲೆಂಜ್ ತಗೊಂಡು ಮಾಡೋಗು, ಇನ್ನೂ ದುಡ್ಡು ಸುರಿ, ಇನ್ನೊಂದು ಸ್ವಲ್ಪ ಹಾಕು. ಬೇಡ ಗುರುಜಿ, ಆಗ್ಲಾಡಿ ಕಳ್ಕೊಂಬಿಟ್ಟಿದ್ವಿ. ಸೊ ಅವನಿಗೆ ಗೊತ್ತಾಗಲ್ಲ ಅಲರ್ಜಿ, ನಂಗೆ ಗೊತ್ತಾಗುತ್ತೆ ಏನು ಅಲರ್ಜಿ ಅಂತ. ಸೊ ಆದ್ರಿಂದ ಹೇಳಿದ್ರೆ ಅವರು ಕೇಳೋದಿಲ್ಲ. ಬಟ್ ಈ ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಇದು ಪ್ರತಿಯೊಂದು ಸ್ಥಳಗಳಲ್ಲೂ ಇರ್ತದೆ, ಅದು ನಮ್ಮೊಳಗಡೆನೂ ಇರ್ತದೆ. ನಾವು ಸ್ನೇಹ ಸಂಬಂಧ, ವ್ಯಾಪಾರ ವ್ಯವಹಾರದಲ್ಲೂ ಇರ್ತದೆ. ಅದೇನು ಮಾಡುತ್ತೆ? ವಿಕೃತಿ ಇದ್ದರೆ ಎಲ್ಲವೂ ರಿಜೆಕ್ಟ್ ಮಾಡಿಬಿಡುತ್ತೆ. ಅಂದರೆ ಅದು ಪಾಸ್ ಆಗೋದಿಲ್ಲ, ಅದು ನಮಗೆ ಸಿಗೋದಿಲ್ಲ. ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ನಂದು ಅಧ್ಯಯನ ಇದನ್ನೇ, ಈ ಪ್ರಕೃತಿ ಯಾವುದು, ವಿಕೃತಿ ಯಾವುದು, ಸಂಸ್ಕೃತಿ ಯಾವುದು. ಪ್ರಕೃತಿ, ಸಂಸ್ಕೃತಿ ಯಾವುದೋ ಒಂದು ಮನೆಗೆ ಹೋದ, ಆ ಮನೆಗೆ ಹೋದ್ಮೇಲೆ ಕಾರ್ ತಗೊಂಡ, ಕೆಲಸ ಸಿಕ್ತು, ಅವ್ರ ಮಗಳ ಮದುವೆ ಆಯಿತು, ಎಲ್ಲ ಆಯಿತು. ಯಾಕೆ? ಅದು ಅತ್ಯದ್ಭುತವಾಗಿ ಪಾಸಿಟಿವ್ ಎನರ್ಜಿ ಇದೆ. ಇನ್ನೊಂದು ಕಡೆ ಹೋದ್ರು ವಾಸಕ್ಕೆ ಅದು ಯೋಗ್ಯ ಅಷ್ಟೇ, ವಾಸ ಮಾಡ್ಬೋದು ಅಷ್ಟೇ, ಅದರಲ್ಲಿ ಅಭಿವೃದ್ಧಿನೂ ಇಲ್ಲ, ಸಮೃದ್ಧಿನೂ ಇಲ್ಲ. ನೀವು ಹೋಗಿ ಮಲ್ಕೊಳ್ಳೋದಕ್ಕೆ ವಾಸ ಮಾಡ್ಬೋದು. ಈ ಮತ್ತೊಂದು ಕಡೆ ಹೋದ್ರಿ ಎಲ್ಲ ಲಾಸ್ ಮಾಡ್ಕೊಂಡ, ಗೌರ್ಮೆಂಟ್ ಜಾಬ್ ಕಳ್ಕೊಂಡ,
ಅವ್ರ ಅಪ್ಪ ಅಮ್ಮನ ಸೈಟು ಬಂದಿತ್ತು ಒಂದು 2-3 ಎಕರೆ, ಅದನ್ನು ಕಳ್ಕೊಂಡು ಏನೋ ಕೋಳಿ ಫಾರ್ಮ್ ಮಾಡ್ತೀನಿ, ಅದು ಹೈಬ್ರಿಡ್ ಬೀಜಗಳನ್ನ ಮಾಡ್ತೀನಿ ಅಂತ ಅಂದ, ಹೋದ. ಅದೊಂದಷ್ಟು ಲಾಸ್ ಆಯಿತು. ಬ್ಯಾಂಕಿಂದ ಲೋನ್ ತಗೊಂಡ, ಲೋನ್ ತೀರ್ಸೋಕ್ಕಾಗಿಲ್ಲ, ಒಡವೆ ಗಿಡವೆ ಎಲ್ಲ ಮಾರ್ಬಿಟ್ಟು ಇದು ಮಾಡ್ದ. ಹೆಂಡತಿ ಕೆಲಸನೂ ಬಿಡಿಸ್ಬಿಟ್ಟ, ಒಂದು ಮಗು ಆಯಿತು. ಸ್ವಂತ ಮನೆ ಮಾರಿ, ಜಮೀನು ಮಾರಿ, ಒಡವೆ ಗಿಡವೆ ಎಲ್ಲ ಮಾರಿ ಕಂಪ್ಲೀಟ್ ಹೋಗ್ಬಿಟ್ಟ. ರೀಸನ್ ಏನೋ, ಆ ಮನೆಗೆ ಹೋದ್ಮೇಲೆ ಅದು ವಿಕೃತಿ. ಅವನಿಗದು ಆ ಮನೆ ಸೂಟೇಬಲ್ ಅಲ್ಲ, ಆದ್ರಿಂದ ವಿಕೃತಿ. ಎಲ್ಲಿ ಹೋದ್ರೆ ನಮಗೆ ಪ್ರಕೃತಿ, ಎಲ್ಲೋದ್ರೆ ಸಂಸ್ಕೃತಿ, ಎಲ್ಲೋದ್ರೆ ನಮಗೆ ವಿಕೃತಿ ಅನ್ನೋದನ್ನ ನಮಗೆ ಗೊತ್ತಾಗೋದಿಲ್ಲ. ನಾವು ನಮ್ಮ ಬಜೆಟ್ಗೆ ತಕ್ಕನಂಗೆ ನೋಡಿಕೊಂಡು, ಓಕೆ ಇದು ನನ್ನ ಬಜೆಟ್, ಇಲ್ಲಿ ಸೂಟ್ ಆಗ್ಬಿಡ್ತದೆ, ತಗೊಂಡ್ಬಿಡ್ತೀನಿ. ಸೊ ಹಂಗಾಗಿರೋದ್ರಿಂದ ಮುಂಚೆನೇ ಹೇಳಿದ್ದು, ಸಣ್ಣದು, ಮಧ್ಯಮ ಗಾತ್ರದ್ದು, ದೊಡ್ಡದು, ಬೃಹದಾಕಾರವಾಗಿರೋ ನಿರ್ಧಾರಗಳು, ಸೊ ಕೆಲಸಗಳು ಅಥವಾ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀವು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಬಳಿನೇ ಹೋಗ್ಬೇಕೇ ಹೊರತು ನೀವಾಗಿ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇದೆಲ್ಲವನ್ನ ನೀವು ಒಂದೊಂದಾಗಿ ತಿಳ್ಕೊಳ್ತಾ ಇದ್ರೆ ಪ್ರತಿಯೊಂದಕ್ಕೂ ಕೂಡ ಬೇಸಿಕ್, ಅಡ್ವಾನ್ಸ್, ಮಾಸ್ಟರ್ ಲೆವೆಲ್, ಈ ಮೂರುಗಳನ್ನು ಸೇರಿಸ್ತಾ ಹೋಗಿ, ಅದನ್ನು ಸೇರಿಸ್ತಾ ಹೋದರೆ ನಿಮಗೆ ನಾವೇನು ಅನ್ನೋದು ಗೊತ್ತಾಗ್ತದೆ. ಓಕೆ, ಈಗ ಕ್ಲಾಸಿಗೆ ಬಂದಿದ್ದೀರಾ ಒಂದಷ್ಟು ಜನ, ವಿಡಿಯೋ ನೋಡ್ತೀರಾ. ಆ ನಂತರ ಇವರು ನೋಡಿದ್ರೆ, ಯಾವಾಗ ಬಂದು ನೀವು ನೋಡಿದ್ರಿ, ಅಟೆಂಡ್ ಆಗ್ಬಿಟ್ರಿ, ಆಗಲೇ ನಿಮ್ಮ ಮನಸ್ಸಲ್ಲಿ ಬದಲಾವಣೆ ಶುರುವಾಗೋಯ್ತು. ಈ ಬದಲಾವಣೆಗೂ ಮತ್ತೆ ತಿರ್ಗ ಕಬ್ಬಣ, ಪರಿವರ್ತನೆಗೆ ಬೆಳ್ಳಿ, ರೂಪಾಂತರಣಕ್ಕೆ ಚಿನ್ನ, ಈ ಮೂರನ್ನ ನೀವು ಸೀಲ್ ಹೊತ್ತು ಬಿಡಿ. ಕ್ಲಾಸಿಗೆ ಬಂದಿದ್ದೀರಾ ಅಂದರೆ ಬದಲಾವಣೆ ನಿಮ್ಮಲ್ಲಿ ಶುರು ಆಗೋಯ್ತು. ಇದು ಬೇಸಿಕ್. ಇನ್ನು ಅಡ್ವಾನ್ಸ್ ಲೆವೆಲ್ ಏನು ಅಂತಂದರೆ, ನೀವೇನಾದರೂ ಕಾನ್ಸಂಟ್ರೇಷನ್ ವಿತ್ ಫೋಕಸ್ ಆಗಿ ನಾನು ಹೇಳೋದೆಲ್ಲವನ್ನ ಗಮನಿಸ್ತಾ ಹೋದರೆ, ಆಲಿಸ್ತಾ ಹೋದರೆ, ಕೇಳ್ಕೊಳ್ಳೋದು ಬೇರೆ, ಈ ಕಿವಿಲ್ ಕೇಳಿ ಕಿವಿಲ್ ಬಿಟ್ಬಿಡೋದು, ಕೇಳಿಸ್ಕೊಳ್ಳೋದು. ಆಲಿಸಿದರೆ ಮನಮಸ್ತಿಷ್ಕದಲ್ಲಿ ಇರ್ತದೆ. ಕಾನ್ಸಂಟ್ರೇಷನ್ ವಿತ್ ಫೋಕಸ್, ಇದು ಎರಡನ್ನೂ ಏನಾದರೂ ಸೇರಿಸಿದ್ರೆ ನಿಮ್ಮಲ್ಲಿ ಪರಿವರ್ತನೆ ಶುರುವಾಗ್ಬಿಡ್ತದೆ. ಇನ್ನು ಅದನ್ನು ಮೀರಿ ರೂಪಾಂತರಣ ಬೇಕು ಅಂದರೆ, ನಾನು ಹೇಳೋ ಎಲ್ಲ ವಿಚಾರಗಳನ್ನು ಏನಾದರೂ ನೀವು ಅರ್ಥ ಮಾಡ್ಕೊಂಬಿಟ್ರೆ, ಅರ್ಥ ಆದರೆ ನಿಮಗೆ ಇದು ರೂಪಾಂತರಣ, ನಿಮ್ಮ ಬದುಕನ್ನು ರೂಪಾಂತರಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಬೇಸಿಕ್ ಬಂದ್ರಿ, ಆಸಕ್ತಿ ಕೊಟ್ರಿ, ಹಂಗಾಗಿ ನಿಮಗೊಂದಷ್ಟು ಸಿಕ್ತು, ಅಲ್ಲಿಂದನೇ ಬದಲಾವಣೆ ಶುರುವಾಯಿತು. ಕಾನ್ಸಂಟ್ರೇಷನ್ ವಿತ್ ಫೋಕಸ್ ಇದ್ದರೆ ಪರಿವರ್ತನೆಯೂ ಶುರುವಾಗುತ್ತೆ. ಅರ್ಥ ಆಗ್ಬಿಟ್ರಂತೂ ಖಂಡಿತವಾಗಲೂ ರೂಪಾಂತರಣ ಅದು ಸಾಧ್ಯವಿದೆ. ಇನ್ನು 4ನೇ ವರ್ಗ, ಈ ಮೂರನ್ನು ಬಿಟ್ಟು 4ನೇದು ಇದೆ. ಏನು ಅಂದರೆ, ಅರ್ಥವಾದವ್ರ ಥರ ಆ್ಯಕ್ಟಿಂಗ್ ಮಾಡ್ತಾರೆ, ನಟನೆ ಮಾಡ್ತಾರೆ. ಅವ್ರು ಯಾವತ್ತೂ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದಿಲ್ಲ. ಎಲ್ಲ ಅದ್ಭುತ ಅಂತ ಹೇಳಿ ಚಪ್ಪಾಳೆ ಹೊಡೆದಿದ್ದೇನು, ವಿಸಿಲ್ ಹೊಡೆದಿದ್ದೇನು, ಸೊ ಕಾಮೆಂಟ್ ಮಾಡಿದ್ದೇನು, ಹೊಗಳಿದ್ದೇನು, ಎಲ್ಲ ಮಾಡ್ತಾರೆ, ಅತ್ಯದ್ಭುತವಾಗಿ ಮಾಡ್ತಾರೆ. ಬಟ್ ಅವ್ರಿಗೆ ಅರ್ಥವಾಗ್ದಂಗೆ ನಟಿಸ್ತಾರೆ. ಈ ನಟನೆ ಅನ್ನೋದು ತಾತ್ಕಾಲಿಕ ಅಷ್ಟೇ. ಅವನ ಪಾತ್ರ ಮುಗಿದ್ಮೇಲೆ ಮತ್ತೆ ಸಹಜ ಸ್ಥಿತಿಗೆ ಬರ್ತಾನೆ, ಹಂಗಾಗಿ ನಟಿಸ್ತಾನೆ. ಆದರೆ ಯಾವುದೂ ಇರಲ್ಲ. ತಿರ್ಗಾ ಹಳೇ ಪದ್ಧತಿಗೆ ಹೋಗಿ ಕುತ್ಕೊಂಡಿರ್ತಾನೆ, ಹಳೇ ಲೂಪಲ್ಲೇ ಹೋಗಿ ಸಿಗಾಕೊಂಡಿರ್ತಾನೆ. ಲೂಪ್ ಅಂದರೆ ಯಾವುದೋ ಒಂದು ಅಡ್ರೆಸ್ ಹುಡುಕ್ತಾ ಇದ್ದೀರಾ, ಈ ಗೂಗಲ್ ಒಂದೊಂದ್ಸಲ ಹಂಗೆ ಮಾಡ್ಬಿಡ್ತದೆ. ಅಲ್ಲೋಗಿ ಎಷ್ಟೇ, ಇಲ್ಲಿ ಮೊನ್ನೆ ರಾಜ್ಕುಮಾರ್ ಸಮಾಧಿ ಹತ್ರ ಅಲ್ಲಿ ಹೋಗಿದ್ದೀನಿ, ಮೇನ್ ಗೇಟ್ ಹತ್ರ ಇದ್ದೀನಿ ಅಂತ ಫೋನ್ ಮಾಡಿದ್ರೆ, ಇಲ್ಲ ಮೇನ್ ಗೇಟ್ ಅಲ್ಲ, ಹಿಂದ್ಗಡೆ ಒಂದು ಗೇಟ್ ಇದೆ, ಅಲ್ಲಿಗೆ ಬನ್ನಿ ಅಂತ. ಅದ್ರ ಲೊಕೇಶನ್ ಕಳಿಸಿ ಅಂದರೆ ಕಳಿಸಿದ್ರು. ಎಲ್ಲೋ ಸುತ್ತಾಕೊಂಡು ಮತ್ತೆ ತಿರ್ಗಾ ಮೇನ್ ಗೇಟ್ ಹತ್ರ ಬಂದು, ಈ 2ನೇ ಸಲ ತಿರ್ಗಾ ಅಲ್ಲೇ ತೋರಿಸ್ತಾ ಇದ್ದ ಕಣಯ್ಯ, ಗೊತ್ತಾಗ್ತಾ ಇಲ್ಲ ಇದನ್ನಂತ. ಅದ್ರ ಪಕ್ಕದಲ್ಲಿ ಒಂದು ರೋಡ್ ಇದೆ ನೋಡಿ, ಐತೆ, ಅಲ್ಲಿಗೋ ಹಂಗೆ ಬನ್ನಿ. ಅವನೇ ಹೇಳ್ದ, ಪಾಪ 15 ನಿಮಿಷ ಮಾತಾಡೋದು. ಮತ್ತೆ ಸಿಕ್ತಾ, ಇಲ್ಲೈತೆ ಅಂದರೆ, ನಾನು ಇಲ್ಲಿದ್ದೆ, ಈಗ ನನಗೆ ಗೇಟ್ ಹಿಂದೆ ಬಲಗಡೆ ಇತ್ತು, ಇವಾಗ ಎಡಗಡೆ ಇದೆ, ಇಲ್ಲಿಗೆ ಬಂದು ನಿಂತಿದ್ದೀನಿ 3 ಸಲ. ಅಂದರೆ ಇದೇನಂದ್ರೆ ಲೂಪ್. ನಾವು ಮತ್ತೆ ತಿರ್ಗಾ ಹೋಗ್ಬಿಟ್ಟು ಅದರಲ್ಲೇ ಹೋಗಿ ಬಿದ್ದಿರ್ತೀರಿ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ರು ಕೂಡ, ಅಂದರೆ ಅರ್ಥ ಆದಂಗೆ ನಟನೆ ಮಾಡಿದ್ರೆ ಏನಾಗುತ್ತೆ, ಅದು ನಿಮಗೆ ಉಪಯೋಗಕ್ಕೆ ಬರಲ್ಲ. ತಿರ್ಗಾ ಹಳೆ ಪದ್ಧತಿ, ಹಳೆ ಜೀವನ, ಹಳೆ ನಂಬಿಕೆಗಳು, ವಿಶ್ವಾಸಗಳು, ಅದರಲ್ಲೇ ಇದ್ದು ಬಿಡ್ತೀರ. ಅದಕ್ಕೋಸ್ಕರ ನೀವು ಬದಲಾವಣೆನೂ ಆಗಲ್ಲ, ಪರಿವರ್ತನೆನೂ ಆಗಲ್ಲ, ರೂಪಾಂತರಣನೂ ಆಗಲ್ಲ. ಎಲ್ಲವೂ ಕೂಡ ಆದಂಗೆ ನಿಮಗೆ ಭ್ರಮೆಯಲ್ಲಿ ಇರ್ತದೆ. ಅದಾದ್ಮೇಲೆ ಮತ್ತೆ ತಿರ್ಗಾ ಅದೇ ಲೂಪಲ್ಲಿ ಹೋಗಿ ಸಿಗಾಕತ್ತೀರ. ತಿರ್ಗಾ ಯಥಾ ಪ್ರಕಾರ ಅದೇ ಸ್ಥಿತಿ. ಎಲ್ಲಿದ್ದಪ್ಪ, ಅಲ್ಲೇ ಇದ್ದೆ ಕೆಳಗಡೆ. 5 ವರ್ಷ ಆಯ್ತು, ಈಗ ಎಲ್ಲಿದೆಯಾ? ಈಗಲೂ ಅಲ್ಲೇ ಇದ್ದೀನಿ ಗುರುಜಿ. 10 ವರ್ಷ ಆಯ್ತು, ಎಲ್ಲ ಇದೆಯಾ? ಅಲ್ಲೇ ಇದ್ದೀನಿ ಗುರುಜಿ. ಮತ್ತೆ ನನ್ನ ಹತ್ರ ಏನಕ್ಕೆ ಬಂದೆ ನೀನು? ಬಂದು ಏನು ಪ್ರಯೋಜನ? ಏನು ಬಂದಿಲ್ಲ, ಸುಮ್ಮನೆ ಅರ್ಥ ಆಯಿತು ಅಂತ ತಾತ್ಕಾಲಿಕವಾಗಿ ಅರ್ಥ ಆಗಿದೆ, ಬಟ್ ಏನೂ ಬದಲಾಗಲಿಲ್ಲ. ಯಾಕೆ ಅಂತಂದರೆ,
ಮೊದಲ ಹೆಜ್ಜೆ ಬಹಳ ಬಹಳ ಇಂಪಾರ್ಟೆಂಟ್. ಆ ಮೊದಲ ಹೆಜ್ಜೆ ಇಡೋದಕ್ಕೆ ಬಯಸಬೇಕು. ಇಲ್ಲಿ ಹ್ಞೂ ಅಂತ ಒಪ್ಕೊಂಡಿರ್ತಾನೆ, ತಿರ್ಗಾ ಹೋಗ್ಬಿಟ್ಟು ಹಳೆ ಪದ್ಧತಿಯಲ್ಲೇ ಇರ್ತಾನೆ. ಆದ್ದರಿಂದ ಇದು 4ನೇ ವರ್ಗದವರು. ಅಂದರೆ ಬದುಕಲ್ಲಿ 4 ವರ್ಗ. ಬದಲಾವಣೆ ಮಾಡ್ಕೊಳ್ಳೋರು ಕೆಲವರು, ಪರಿವರ್ತನೆ ಮಾಡ್ಕೊಳ್ಳೋರು ಕೆಲವರು, ರೂಪಾಂತರಣ ಮಾಡ್ಕೊಳ್ಳೋರು ಕೆಲವರು, ಮತ್ತು ಅರ್ಥವಾದಂಗೆ ನಟಿಸಿ ತಿರ್ಗಾ ಅದೇ ಜೀವನದಲ್ಲೇ ಬದುಕುವಂಥವ್ರು ಮತ್ತೆ ಕೆಲವರು. ಆದ್ದರಿಂದ ಎಷ್ಟೋ ಜನ ನೀವೇನು 6 ಕೇರಲ್ಲ 3 ಕೇಳಲ್ಲ, 3 ಕೇರಲ್ಲ ಅಂತಾರಲ್ಲ, 6 ಕೇರಲ್ಲ 3 ಕೇಳಿಯಲ್ಲ, ಅದ್ರೊಳಗಡೆನೇ ಇರ್ತಾರೆ. ಸೊ ಕೆಲವ್ರಿಗೆ ಗೊತ್ತಿಲ್ಲ, ಅವ್ರು ಮಾಡ್ತಿಲ್ಲ, ತೊಂದರೆ ಇಲ್ಲ. ಏನು ನಿಸರ್ಗ ಅಂಥವ್ರನ್ನ ಭಾಳ ಅತ್ಯದ್ಭುತವಾಗಿ ಕ್ಷಮಿಸ್ಬಿಡ್ತದೆ. ಅವ್ರು ಇರೋ ಜಾಗದಲ್ಲೇ ಎಲ್ಲವನ್ನು ಕೊಟ್ಬಿಡ್ತದೆ. ಬಟ್ ಕೆಲವ್ರಿಗೆ ಗೊತ್ತಿರಲಿಲ್ಲ, ಗೊತ್ತಾಯಿತು, ಗೊತ್ತಾದ ಮೇಲೂ ಕೂಡ ತಿರ್ಗಾ ಅದೇ ಪರಿಸ್ಥಿತಿ ಮನಸ್ಥಿತಿಯಲ್ಲಿದ್ದಾರೆ ಅಂತಂದರೆ ನಿಸರ್ಗ ಇಂಥವ್ರು ಕ್ಷಮಿಸಲ್ಲ. ಇವ್ರು ಯಾಕೆ ಹಂಗೆ ಮಾಡ್ತಾರೆ ಅಂದರೆ ಸೋಮಾರಿತನ, ಆಲಸ್ಯ, ಜಡತ್ವ ಇರೋದ್ರಿಂದ. ಇದ್ರ ಜೊತೆಗೆ 3 ಒಂದು ತಗೊಂಡ್ರೆ ಒಂದು ಫ್ರೀ ಕಾಂಬೋ ಆಫರ್ ಅಂತಾರೆ. ಅದೇನು? ದಡ್ಡತನ, ಮೂರ್ಖತನ, ಅಜ್ಞಾನ ಫ್ರೀ. ಇದ್ರ ಜೊತೆಗೆ ಜಡತ್ವ, ಸೋಮಾರಿತನ, ಆಲಸ್ಯಕ್ಕೆ ಇದು ಫ್ರೀ ಕೊಟ್ಬಿಟ್ಟಿರ್ತಾರೆ. ಗೊತ್ತಿರಲಿಲ್ಲ, ಅವನು ತಪ್ಪು ಮಾಡ್ದ, ನಡೆಯುತ್ತೆ, ನಿಸರ್ಗ ಕ್ಷಮಿಸುತ್ತೆ. ಬಟ್ ಇವನು ಗೊತ್ತದ ಮೇಲೂ ಕೂಡ ಇವನು ಏನು ಮಾಡಲ್ಲ, ಸುಮ್ಮನೆ ಕುತ್ಕೊಂಡು ಅದೇ ಲೋಪಲ್ಲಿ ಮತ್ತೆ ತಿರ್ಗಾ ಹಂಗೆ ಹೋಗ್ತಾವನೆ. ಸೊ ಇವನಿಗೆ ಏನು ಮಾಡೋದಿಲ್ಲ. ಇವನಿಗೆ ನಿಸರ್ಗಕ್ಕೆ ಈ 3 ಜೊತೆಗೆ ಈ 3 ಕಾಂಬೋ ಆಫರ್ ತಗೊಂಬಿಡಪ್ಪ, ನೀನೇ ಇಟ್ಕೊ ಅಂತ ಅಂದ್ಬಿಟ್ಟು ಕೊಟ್ಬಿಡ್ತದೆ. ಸೊ ಹಂಗಾಗಿ ಒಬ್ಬರು ಇಬ್ಬರಲ್ಲ, ಸಾಕಷ್ಟು ಜನ ನೋಡಿ ನೀವೆಲ್ಲ. ಅವನು ಅಲ್ಲೋದ ಇಲ್ಲೋದ, ಅದೇನೋ ಮಾಡ್ತೀನಿ ಅಂತ ಮಾಡ್ದ, ಇದು ಮಾಡ್ದ, ಅದು ಮಾಡ್ದ, ಏನೇನೋ ಮಾಡಿದ್ರು ಕೂಡ, ಏನೇನೋ ಅಳ್ಳಾಡ್ಸಿದ್ರು ಕೂಡ ಎಲ್ಲವನೇ ಅಂತಂದ್ರೆ ಅಲ್ಲೇ ಅವನೇ. 3 ವರ್ಷದಿಂದ ಎಲ್ಲಿದ್ದ ಅಲ್ಲೇ ಅವನೇ, 5 ವರ್ಷದಿಂದ ಎಲ್ಲಿದ್ದ ಈಗಲೂ ಅಲ್ಲೇ ಅವನೇ. ಸೊ ನೀನು ಹಂಗೆಲ್ಲ ಸರ್ಕಸ್ ಮಾಡಿ, ಎಕ್ಸಸೈಸ್ ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಎಲ್ಲೂ ಅವನು ಕನ್ಸಿಸ್ಟೆನ್ಸಿ ಇಲ್ಲ. ವಾಟ್ ಈಸ್ ಸಕ್ಸಸ್ ಅಂದರೆ ಕನ್ಸಿಸ್ಟೆನ್ಸಿ ಈಸ್ ಸಕ್ಸಸ್. ನಿರಂತರತೆ. ಎಲ್ಲಿ ಸತತವಾದ ಪ್ರಯತ್ನ ಇರುತ್ತೋ ಅಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ವಾಟ್ ಈಸ್ ಲೈಫ್ ಅಂದರೆ ಲೈಫ್ ಲೈಕ್ ಎ ಜಿಮ್ಮು ಚೆನ್ನಾಗಿ ತಿಳ್ಕೊಳ್ಳಿ. ಜಿಮ್ಗೆ ಹೋಗಿ, ಈಗ ನನ್ನ ಬಾಡಿ ಹಿಂಗಿದೆ, ಒಂದು 3 ವರ್ಷ ಹೋದರೆ ನನಗೆ 6 ಪ್ಯಾಕ್ ಬರ್ತದೆ. ಹೆಂಗೆ 6 ಪ್ಯಾಕ್ ಬರ್ತದೆ? ನಿರಂತರವಾಗಿ ನಾನು ಮಾಡ್ಬೇಕು, ಅದನ್ನು ಎಕ್ಸಸೈಸ್ ಮಾಡ್ತಾನೆ ಇರ್ಬೇಕು. ಇದು ಫಿಸಿಕಲ್ ಎಕ್ಸಸೈಸ್, ಮೆಂಟಲ್ ಎಕ್ಸಸೈಸ್, ಬಿಸ್ನೆಸ್ ಎಕ್ಸಸೈಸ್, ರಿಲೇಶನ್ಶಿಪ್ ಎಕ್ಸಸೈಸ್, ಸ್ಪಿರಿಚುವಲ್ ಎಕ್ಸಸೈಸ್. ಅದನ್ನು ಪ್ರತಿ ಕನ್ಸಿಸ್ಟೆನ್ಸ್ ಆಗಿ ಮಾಡ್ತಾ ಇದ್ರೆ ನಮಗೆ ಅದರದ್ದು ರಿಸಲ್ಟ್ ಸಿಗ್ತದೆ. ನಾವು ಒಂದು ವಾರ ಹೋಗೋದು, ಒಂದು 15 ದಿವಸ ಬಿಟ್ಬಿಡೋದು, ಒಂದು ತಿಂಗಳು ಹೋಗೋದು, ಒಂದು 4-5 ತಿಂಗಳು ಮಾಯ ಆಗ್ಬಿಡೋದು, ಈ ಥರ ಎಲ್ಲ ಮಾಡಿದ್ರೆ ನಿನಗೆ ಜೀವಮಾನದಲ್ಲಿ 6 ಪ್ಯಾಕ್ ಬರಲ್ಲ, ನಿನಗೆ ಬಾಡಿ ಬಿಲ್ಡ್ ಬರಲ್ಲ. ದಿನನಿತ್ಯ ನೀನು ಒಂದು 3 ವರ್ಷ ಶ್ರಮ ಪಟ್ಟರೆ ಒಂದು ಹಂತಕ್ಕೆ 3 ವರ್ಷದ ಹಿಂದೆ ಹೇಗಿದ್ದೆ, ಈಗ ಹೇಗಿದ್ದೆ ಅನ್ನೋದು ಅರ್ಥ ಆಗ್ತದೆ. ಸೇಮ್ ಅದೇ ಥರನೇ ಫಿಸಿಕಲ್ ಫಿಟ್ನೆಸ್ ಹೇಗಿರುತ್ತೋ ನಿಮ್ಮ ಮೆಂಟಲ್ ಜಿಮ್ಮು ಕೂಡ ಅದೇ ಥರ. ನೀನು 3 ವರ್ಷದಿಂದ ಹೇಗಿದ್ದೆ, ಜಿಮ್ಗೆ ಹೋದ್ಮೇಲೆ ಏನಾಗಿದೆಯಾ. ಹಂಗಾಗಿ ನೀನು ಅಜ್ಞಾನ ಇತ್ತು ಅವಾಗ ಹಂಗಿದೆ ಬದುಕ್ತಿ, ಜ್ಞಾನ ಬಂದಮೇಲೆ ಏನು ಮಾಡಿದ್ಯಾ, ಎಷ್ಟು ಬದಲಾವಣೆ ಆದೆ. ಸೊ ನಿನಗೆ ಕೆಲವೊಂದೆಲ್ಲ ತಿಳಿದಿರಲಿಲ್ಲ, ಆಗ ಹಂಗಿದ್ದೆ. ಈಗ ತಿಳಿದಿದೆಯಲ್ಲ, ಏನು ಮಾಡಿದೆ, ಏನಾದರೂ ಮಾಡ್ದ? ಏನು ಮಾಡಿಲ್ಲ. ಏನು ಮಾಡಲಿಲ್ಲ ಅಂತಂದರೆ ನೀನು ಜಿಮ್ಮನ್ನು ನಿರಂತರವಾಗಿ ಮಾಡ್ತಾ ಇಲ್ಲ. ಆದ್ದರಿಂದ ಇಲ್ಲಿ ಬರೋವಂಥವ್ರು ಎಷ್ಟೋ ಜನ, ಸುಮಾರು ಜನ ಏನು ಮಾಡ್ತಾರೆ, ಹಂಗೆ ಇರ್ತಾರೆ. ಹಂಗಿದ್ರೆ ನನ್ನ ಪ್ರಯೋಜನ ಇಲ್ಲ, ನನಗದು ಉಪಯೋಗ ಇಲ್ಲ, ಬರಲೇಬೇಡಿ, ಇಷ್ಟೇ ಸಾಕು. ಟಿ ವಿಲಿ ನೋಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ, ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಳ್ಳಿ, ಕ್ಲಾಸ್ ಮಾಡ್ತೀನಿ ಬನ್ನಿ ಕೇಳ್ಕೊಳ್ಳಿ, ಅಷ್ಟೇ ಮುಗಿದೋಯ್ತು. ಅಷ್ಟರಲ್ಲೇ ತೃಪ್ತಿ ಪಟ್ಕೊಳ್ಳಿ. ಬಟ್ ಏನು ಪ್ರಯೋಜನ ಇಲ್ಲ. ಸೊ ನಾವು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದರೆ, ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂದರೆ, ಆ ಸ್ತರ ಬಿಟ್ಟು ಇನ್ನೊಂದು ಸ್ತರಕ್ಕೆ ನಾವು ಬರಲಿಲ್ಲ ಅಂತಂದರೆ, ಸೊ ತಿಳ್ಕೊಂಡು ಏನು ಪ್ರಯೋಜನ ಬಂತು? ಚಪ್ಪಾಳೆ ಹೊಡೆದು ಏನು ಪ್ರಯೋಜನ ಬಂತು? ಹೊಗಳಿ ಏನು ಪ್ರಯೋಜನ ಬಂತು? ಏನು ಪ್ರಯೋಜನ ಇಲ್ಲ. ಸೊ ಆದ್ದರಿಂದ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಈ ರೀತಿ ಬರೀ ತಿಳ್ಕೊಂಡು ಗುಡ್ಡೆ ಹಾಕ್ತಾ ಇರ್ತಾರೆ. ಒಬ್ಬ ರೈತ ಒಂದು 10 ಎಕರೆ ಐತೆ, ದುರಾಸೆ, ಅಲ್ಲೋದ ಒಂದಷ್ಟು ಬೀಜಗಳು ತಗೊಂಬಂದ, ಮೂಲಂಗಿ ಬೀಜ ಒಂದು ಮೂಟೆ ತಂದು ಇಟ್ಬಿಟ್ಟವನೆ. ಇಲ್ಲಿ ಯಾರೋ ಹೇಳಿದ್ರು ಅಲ್ಲೋದ, ಅಲ್ಲೊಂದಷ್ಟು ಮೂಟೆ ತಗೊಂಬಂದು ಇಟ್ಬಿಟ್ಟವನೆ. ಎಲ್ಲ ತಗೊಂಬಂದು ಇಡ್ತಾವನೆ. ಇರೋದು 10 ಎಕರೆ, ಅವನ ಹತ್ರ ಬೀಜಗಳು ಎಷ್ಟಿದೆ ಅಂದರೆ 100 ಎಕರೆಗೆ ಹಾಕ್ಬೋದು, ಅಷ್ಟು ಬೀಜಗಳಿದೆ. ಸುಮ್ಮನೆ ತಗೊಂಬಂದು ಯಾವಾಗಲ ಮಾಡ್ತೀಯ ನೀನು, ಜಮೀನಿಗೆ ಯಾವಾಗ ಹಾಕ್ತೀಯಾ? ಇಲ್ಲ ಹಾಕ್ತೀನಿ ಗುರುಜಿ ನಾನು. ಇನ್ನೂ ಹೋಗಿ ತಗೊಂಬರ್ತಾವ 100 ಎಕರೆಗೆ ಆಗಿ ತಗೊಂಬಂದು ತುಂಬಿಸ್ತಾವನೆ. ಅಲ್ಲಿ ಒಳಗಡೆ ಎಲ್ಲ ಕೊಳ್ತೋಗ್ತಾ ಇದೆ, ಎಲ್ಲ ಪುಡಿ ಆಗ್ತಾ ಇದೆ, ಇಲಿಗಳು ಬಂದೆಲ್ಲ ತಿನ್ಕೊಂಡು ಹೋಗ್ತಾ ಇದೆ. ಇಷ್ಟು ಎತ್ತರ ಇತ್ತು ಅಂತ ಒಂದು ದಿವಸ ಯಾವುದೋ ಒಂದು ದಡಾರ್ ಅಂತ ಒಂದು ಗುಡುಗು ಸಿಡ್ಲು ಬಂತು, ಸುಟ್ಟೋಯ್ತು, ಎಲ್ಲ ಸುಟ್ಟು ಭಸ್ಮ ಆಗೋಯ್ತು. ಏನು ಪ್ರಯೋಜನ ಆಯಿತು? ಬೀಜ ತಗೊಂಬಂದು ಸ್ಟಾಕ್ ಮಾಡಿ.
ಸೊ ಎಲ್ಲ ನಾವೆಲ್ಲ ಏನ್ ಮಾಡ್ತೀರಿ ಇದೇ ರೀತಿ ಆ ರೈತನ ಕತೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಹಿಂಗೆ ಮಾಡೋದು. ಸುಮ್ಮನೆ ಬೀಜ ತಗೊಂಬಂದು ಇಟ್ಕೊಳ್ತೀರ. ಜಮೀನ್ ಇರೋದು 10 ಎಕರೆ, ಬೀಜ ಇರೋದು 100 ಎಕರೆ. ಬಟ್ ಮಾಡ್ಲಾ ಕೆಲಸ ಶುರು ಮಾಡಲೆ ಕೆಲಸ ಶುರು ಮಾಡ ಇನ್ನೂ ಬೀಜ ಕೂಡಿಸ್ಕೊತಾ ಇರ್ತೀನಿ. ಕೆಲವರು ಪಾಪ ಹೆಸರು ಹೇಳಿದ್ರೆ ಬೇಸರ ಮಾಡ್ಕೊಳ್ತಾರೆ. ಬೇಡ ಹೆಸರು ಹೇಳೋದು. ನಾನು ಅದು ಕಲಿತೀನಿ, ಇದು ಕಲಿತೀನಿ, ಹಂಗೆ ಕಲಿತೀನಿ, ಹಿಂಗೆ ಕಲಿತೀನಿ ಅಂತ ಎಲ್ಲ ಕಲ್ತ ಹೆಚ್ಚು ಕಡಿಮೆ ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೀನಿ. ಎಲ್ಲ ಕಲ್ತ್ಕೊಂಡು ಏನಾದರೂ ದಬಾಕಿಲ್ಲ. ಒಂದು ಹೆಜ್ಜೆನೂ ಮುಂದಿಟ್ಟಿಲ್ಲ. 10 ಎಕರೆ ಜಮೀನ್ ರೆಡಿ ಇದೆ, 100 ಎಕರೆಗೆ ಆಗೋಷ್ಟು ಬೀಜಗಳಿದಾವೆ. ಬಟ್ ಅವನಿನ್ನೂ ಓದ್ತಿಲ್ಲ, ಬಿತ್ತಿಲ್ಲ, ಏನು ಮಾಡಿಲ್ಲ. ಈಗ 100 ಎಕರೆ ಅವನು ಅನ್ಕೊಳವನೆ 100 ಎಕರೆಗೆ ಆಗೋಷ್ಟು ಬೀಜ ಇದೆ ಅಂತ. ಇಲ್ಲ, ಅದು ಮಾಯ ಆಗ್ಬಿಟ್ಟೈತೆ. ಅದು ನಿಸರ್ಗ ಎತ್ಕೊಂಡ್ಬಿಡ್ತದೆ. ಅಷ್ಟೊಂದು ಸ್ಟಾಕ್ ಮಾಡ್ಕೋದಕ್ಕೆ ಸಾಧ್ಯವೇ ಇಲ್ಲ. ಅಂಬಾನಿ ಹತ್ರ ಈಗ 20 ಲಕ್ಷ ಕೋಟಿ ಆಸ್ತಿ ಅಂತ ನೀವು ಹೇಳ್ತೀರಿ. 20 ಲಕ್ಷ ಕ್ಯಾಶ್ ಇಟ್ಟಿಲ್ಲ ಅವನು, ಎಲ್ಲ ಬಿಸ್ನೆಸ್ ಮೇಲೆ ಹಾಕಿದಾನ. ಅದನ್ನೆಲ್ಲ ವ್ಯಾಲ್ಯೂಯೇಷನ್ ಒಂದು 20 ಲಕ್ಷ ಕೋಟಿ. ಅಂದ್ರೆ ನಿನ್ನ ಹತ್ರ 100 ಎಕರೆ ಜಮೀನ್ ಬೀಜಗಳಿದ್ರೆ ಹಾಕ್ಬಿಟ್ಟಿರ್ತೀಯ. ಏನೋ ಒಂದು 80% ಹಾಕಿರ್ತೀವಿ. ಒಂದು 20% ಬೀಜಗಳಿದ್ರೆ ನೋಡಪ್ಪ, ಅದು ನಿನ್ನನ್ನು ಕಾಪಾಡ್ತದೆ ಇವತ್ತಲ್ಲ ನಾಳೆ ಅಂತ. ಬಟ್ ತುಂಬ್ಕೊಂಡು ಸ್ಟಾಕ್ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಬಟ್ ಕೆಲವರು ನಾನು ನೋಡ್ದಂಗೆ 100ಕ್ಕೆ ಒಂದು 70 ಜನ ಇದೇ ಕ್ಯಾಟಗರಿ ಜನ. ಅವರು ಬದಲಾವಣೆನೂ ಆಗಲ್ಲ, ಪರಿವರ್ತನೆನೂ ಆಗಲ್ಲ, ರೂಪಾಂತರನೂ ಆಗಲ್ಲ. ಅರ್ಥ ಆದ ಥರ ನಟಿಸಿ ಮತ್ತೆ ತಿರ್ಗಿ ಅದೇ ಸ್ತರದಲ್ಲಿ ಹೋಗಿ ಬದುಕ್ತಾ ಇರ್ತಾರೆ. ಅದೇ ಇದರಲ್ಲೇ ಇರ್ತಾರೆ ಹೊರತು 1% ಚೇಂಜ್ ಆಗಿಲ್ಲ. ನಮ್ಮ ಗುರುಗಳು ದಿನನಿತ್ಯ ಹೇಳೋರು, ಒಬ್ಬ ಮನುಷ್ಯ ಒಂದು ಅಕ್ಕಿ ಕಾಳು ಗಾತ್ರನಾದರೂ ಬೆಳಿಬೇಕಂತ ಒಂದು ದಿನಕ್ಕೆ. ಅದು ಅಕ್ಕಿ ಕಾಳು ಹಿಂಗೆ ಉದ್ದುದ್ದನಾದರೂ ನಿಲ್ಲಿಸ್ಕೊಳ್ಳಿ, ಹಿಂಗಾದರೂ ಬೆಳಿಬೇಕು, ಅಥವಾ ಹಿಂಗೆ ಅಡ್ಡಡ್ಡನಾದರೂ ಮಲಗಿಸಿ ಪರವಾಗಿಲ್ಲ, ಅಷ್ಟಾದರೂ ಬೆಳಿಬೇಕು ಅಂತ. ಏನು ಬೆಳವಣಿಗೆಯ ಅಭಿವೃದ್ಧಿ, ನಮ್ಮ ಪ್ರಕೃತಿ ನಿಯಮನೇ ಹಿಂಗೆ ಬೆಳಿಬೇಕು. ಪ್ರತಿಯೊಂದು ಬೆಳೀತಾ ಇದೆ. ವಿಚಾರಗಳು ಬೆಳೀತಾ ಇದೆ, ಜ್ಞಾನ ಬೆಳೀತಾ ಇದೆ, ಮಕ್ಕಳು ಬೆಳೀತಾವೆ. ಸೊ ವಿಜ್ಞಾನ ಬೆಳೀತಾ ಇದೆ, ಸಂಸ್ಕೃತಿ ಬೆಳೀತಾ ಇದೆ, ಪ್ರಕೃತಿ ಬೆಳೀತಾ ಇದೆ, ಬ್ರಹ್ಮಾಂಡ ಬೆಳೀತಾ ಇದೆ. ವಿಜ್ಞಾನ ಹೇಳ್ತದೆ ಅದು ಬ್ರಹ್ಮಾಂಡ ಹೋಗ್ತಾನೆ ಚದುರಿಸ್ಕೊಂಡು ಪಸರಿಸ್ತಾ ಇದೆ ಅಂತ. ಎಲ್ಲವೂ ಬೆಳೀತಾ ಇದೆ. ಬೆಳವಣಿಗೆ ಜಗದ ನಿಯಮ, ಬದಲಾವಣೆ ಜಗದ ನಿಯಮ, ಇದು ಸಹಜ. ಬಟ್ ಇವನು ಬೆಳೆದಿಲ್ಲ. ಬೆಳೆಯೋದು ಅಂದ್ರೆ ಅರ್ಥ ಏನು? ಜನರಲ್ ಆಗಿ ಯಾರೋ ಒಬ್ಬ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾನೆ, ಅವ್ನಿಗೊಂದು 30,000 ಸಂಬಳ. ಒಂದು ವರ್ಷ ಆಯಿತು, ಒಂದು 10% ಜಾಸ್ತಿ ಮಾಡ್ತಾರೆ. ಈಗ 33% ಮಾಡ್ತಾರೆ, ಅಥವಾ ಒಂದು 12% ಮಾಡ್ಬೋದು, 15% ಮಾಡ್ಬೋದು. ಇದು ಸಹಜ. ಇದು ಬೆಳವಣಿಗೆ ಅಲ್ಲ, ಇದು ಸಹಜ ಕ್ರಿಯೆ. ಅಂದರೆ ನಾವು ನನ್ನ ಬಾಲ್ಯದಲ್ಲಿ 3 ರೂಪಾಯಿ ಇತ್ತು ಅಕ್ಕಿ ಕೆಜಿ, ಇವತ್ತು 50 ರೂಪಾಯಿ ಆಗ್ಬಿಟ್ಟೈತೆ. ಅಂದರೆ 3 ರೂಪಾಯಲ್ಲಿ 50 ಹೆಚ್ಚು ಕಡಿಮೆ 3 ರೂಪಾಯಿ ಇದ್ದಿದ್ದು 30 ರೂಪಾಯಿ, 60 ರೂಪಾಯಿ, 200 ಪಟ್ಟು ಆಗೋಯ್ತು. ಸೊ ಇಷ್ಟೊಂದು ದುಡ್ಡು ಚೇಂಜ್ ಆಯಿತು. ಆ ರೀತಿ ಇವಾಗ ಅಕ್ಕಿ ಎಷ್ಟಿತ್ತು, ಅದು 3 ರೂಪಾಯಿ ಇದ್ದಿದ್ದು ಇವಾಗ 60 ರೂಪಾಯಿ ಆಗಿದೆ. ಹೆಂಗಾಯ್ತು? ಇದು ಬೆಳವಣಿಗೆ ಅಲ್ಲ, ಬದಲಾವಣೆ ಅಲ್ಲ. ಇದನ್ನ ಬೆಳವಣಿಗೆ ಅಂತ ಹೇಳಲ್ಲ. ಪ್ರಾಕೃತಿ ದತ್ತವಾಗಿ ಅವಾಗ ಅಷ್ಟಿತ್ತು, ಇವಾಗ ಇಷ್ಟಿದೆ ಅಷ್ಟೇ. ಸೊ ಈಗ ನಿನಗೆ ಬೆಳವಣಿಗೆ ಅಂತಂದ್ರೆ ಏನಂತಂದ್ರೆ, ನಿನ್ನ ಸಂಪಾದನೆಯನ್ನ ಒಂದು 30% ಇನ್ಕ್ರೀಸ್ ಮಾಡಿದ್ರೆ, ಅಂದ್ರೆ ಓವರ್ ಆಲ್ ಆಗಿ ವರ್ಷಕ್ಕೆ ನೀನು ಒಂದು 10 ಲಕ್ಷ ದುಡಿತಾ ಇದ್ರೆ 13 ಲಕ್ಷ ದುಡಿದ್ರೆ ನೋಡಪ್ಪ, ನೀನು ಬೆಳವಣಿಗೆ ಆಗಿದೆಯಾ ಅಂತ. ನಂಬರ್ಗಳಲ್ಲಿ ಹೇಳ್ಬೇಕು ಅಂದ್ರೆ ಎವ್ರಿ 1 ಇಯರ್ 30% ಅಷ್ಟು ಮಿನಿಮಮ್ ಪ್ರತಿಯೊಬ್ಬ ಮನುಷ್ಯ ಬೆಳಿಲೇಬೇಕು. 30% ಅವಾಗ ಬೆಳೀತಾ ಇದ್ದಾನೆ ಅಂತ ಅರ್ಥ. ಅದೊಂದು ಲೆಕ್ಕಾಚಾರದ ಕ್ಯಾಲ್ಕುಲೇಷನ್ ಇದೆ. ಆ ಕ್ಯಾಲ್ಕುಲೇಷನ್ ಅಲ್ಲಿ ಬದುಕಿದ್ರೆ ನಮಗೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಸಿಗ್ತದೆ. ನಾವು ಆ ಕ್ಯಾಲ್ಕುಲೇಷನ್ ಅನ್ನ ಬದುಕೋದಿಲ್ಲ. ಅದಕ್ಕೋಸ್ಕರ ಗುಡ್, ಬೆಟರ್, ಬೆಸ್ಟ್ ಅಂತ ಕರೀತಾರೆ. ಗುಡ್ ಅಂದ್ರೆ ಅವರೇಜ್, ಬೇಸಿಕ್. ಬೆಟರ್ ಅಂದ್ರೆ ಅಡ್ವಾನ್ಸ್ ಲೆವೆಲ್, ದಿ ಬೆಸ್ಟ್ ಅಂತಂದ್ರೆ ನಾವು ಮಾಸ್ಟರ್ ಲೆವೆಲ್. ನಾವು ಏನಾಗಿದ್ದೀರಿ? ಗುಡ್ ಆಗಿದ್ದೀರಾ, ಬೆಟರ್ ಆಗಿದ್ದೀರಾ, ಸೊ ಬೆಸ್ಟ್ ಆಗಿದ್ದೀರಾ, ದಿ ಬೆಸ್ಟ್ ಆಗಿದ್ದೀರಾ. ಮಿನಿಮಮ್ 30%. ಕೆಲವರು ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು 70% ಇನ್ಕ್ರೀಸ್ ಮಾಡ್ತಾರೆ, 100%, 200% ಇನ್ಕ್ರೀಸ್ ಮಾಡ್ತಾರೆ. ಅವ್ರ ವ್ಯಾಪಾರದಲ್ಲಿರ್ಬೋದು, ಇನ್ನೊಂದರಲ್ಲಿರ್ಬೋದು. ಬಟ್ ಬೆಳವಣಿಗೆ ಅಂದರೆ ಇದು. ಬಟ್ ಕೆಲವರು ಬೆಳೀತಾ ಇಲ್ಲ. ನಾನು ನೋಡ್ದಂಗೆ ಎಲ್ಲ ತಿಳ್ಕೊಂಡು ಸುಮ್ಮನೆ ತಗೊಂಬಂದು ತುಂಬಿಕೊಂಡು 10 ಎಕರೆ ಜಮೀನಿಗೆ 100 ಎಕರೆ ಆಗೋಷ್ಟು ಬೀಜಗಳಿರ್ತವೆ. ಬಟ್ ಅದನ್ನು ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ನಾನು ನಿಮಗೆ ಇವತ್ತಿನ ಅಂತಿಮದಲ್ಲಿ ಹೇಳ್ಕೊಡೋಂಥದ್ದು ಏನಂದರೆ, ಮೊದಲು ಬೀಜದಲ್ಲಿ ಸತ್ವ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಬೇಕು. ಇದು ಚೆನ್ನಾಗಿ ತಿಳ್ಕೊಳ್ಳಿ. ನೆಕ್ಸ್ಟು ಅಂದರೆ ಬೀಜ ಅಂದರೆ ನೀವೇನೋ ಭೂಮಿಗೆ ಹಾಕ್ಬೇಕು. ಭೂಮಿಯಲ್ಲಿ ಸತ್ವ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳಿ. ಆರೈಕೆಯಲ್ಲಿ ಸತ್ವ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳಿ. ಕಾಳಜಿ, ಆರೈಕೆ ಅಂತಾರೆ. ಸುಮ್ಮನೆ ಹಾಕ್ಬಿಟ್ಟು ಬಿಟ್ಬಿಟ್ರೆ ಬರಲ್ಲ ಅದು. ವಾತಾವರಣದಲ್ಲಿ ಸತ್ವ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳಿ.
ಎಲ್ಲದಕ್ಕಿಂತ ಬಹಳ ಮುಖ್ಯ ಇಲ್ಲಿ ಪ್ರೀತಿ, ಶ್ರದ್ಧೆ, ಭಕ್ತಿ, ಗೌರವ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳಿ. ಬೀಜ ಮೊದಲು ನೋಡ್ಬೇಕು, ಬೀಜದ ಕ್ವಾಲಿಟಿ. ಅದಾದ್ಮೇಲೆ ಭೂಮಿ ಪರೀಕ್ಷೆ ಮಾಡಬೇಕು. ಅದಾದ್ಮೇಲೆ ಆರೈಕೆ, ನಾವು ಅದನ್ನ ಹೆಂಗೆ ಕಾಪಾಡ್ಕೊಳ್ಬೇಕು ಅಂತ, ಪೋಷಣೆ ಹೇಗೆ ಮಾಡಬೇಕು ಅನ್ನೋದು. ವಾತಾವರಣದಲ್ಲಿ ಸತ್ವ, ಎಲ್ಲ ನಮಗೆ ತಿನ್ನೋದಕ್ಕೊಂದು 1000 ಐಟಮ್ ಸಿಗ್ತದೆ. ಎಲ್ಲ ಐಟಮ್ ಎಲ್ಲ ಕಡೆ ಬೆಳೆಯೋಕ್ಕಾಗೋದಿಲ್ಲ. ಒಂದೊಂದು ವಾತಾವರಣದಲ್ಲಿ ಮಾತ್ರ ಬೆಳೆಯೋದಕ್ಕೆ ಸಾಧ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಿಮದಲ್ಲಿ ಪ್ರೀತಿ, ಗೌರವ, ಶ್ರದ್ಧೆ, ಭಕ್ತಿ ಇದನ್ನು ನಾವು ಕೊಡಬೇಕು. ಅದೇ ರೀತಿ ಈಗ ನೀವೇನೇನು ಆಲೋಚನೆ ಮಾಡ್ತಿದ್ದೀರಲ್ಲ, ಇದು ಬೀಜ. ಚೆನ್ನಾಗಿ ತಿಳ್ಕೊಳ್ಳಿ. ಈ ಮೆದುಳು ಅನ್ನೋದೇ ಭೂಮಿ. ಆ ಭೂಮಿಲಿ ಸತ್ವ ಇದೆ, ಖಂಡಿತವಾಗ್ಲೂ ಸತ್ವ ಇರ್ತದೆ. ಸತ್ವ ಇಲ್ಲ ಅಂದ್ರೆ ನೀರು ಗೊಬ್ಬರ ಹಾಕಿ ಸತ್ವ ಬರ್ತದೆ. ಆ ಬೀಜದ ಕ್ವಾಲಿಟಿ ಹೇಗೆ ಬರ್ತದೆ ಅಂದ್ರೆ ದೃಢ ಸಂಕಲ್ಪದಿಂದ ಬರ್ತದೆ. ಒಂದ್ಸಲ ನಾನು ಕ್ರಿಕೆಟ್ ಪ್ಲೇಯರ್ ಆಗ್ತೀನಿ ಅಂತಾನೆ, 1 ವರ್ಷ ಬಿಟ್ಟು ಕೇಳಿದ್ ನಾನು ಫುಟ್ಬಾಲ್ ಪ್ಲೇಯರ್ ಆಗ್ತೀನಿ ಅಂತಾನೆ, ಇನ್ನೊಂದು ವರ್ಷ ಬಿಟ್ಟು ನಾನು ಹಾಕಿ ಪ್ಲೇಯರ್ ಆಗ್ತೀನಿ ಅಂತಾನೆ. ಚೇಂಜ್ ಮಾಡ್ತಾವನೆ. ಈ ಬೀಜದಲ್ಲಿ ಕ್ವಾಲಿಟಿ ಇಲ್ಲ. ಒಂದ್ಸಲ ನಾನು ವ್ಯಾಪಾರ ಮಾಡ್ತೀನಿ ಅಂತಾನೆ, ಇನ್ನೊಂದ್ಸಲ ಕೆಲ್ಸಕ್ಕೆ ಹೋಗ್ತೀನಿ ಅಂತಾನೆ, ಇನ್ನೊಂದ್ಸಲ ನಾನು ಏನು ಮಾಡಲ್ಲ, ಬಡ್ಡಿಗೆ ಬಿಡ್ತೀನಿ ಅಂತಾನೆ. ಸತ್ವ ಇಲ್ಲ ಇದರಲ್ಲಿ. ಸೊ ಬೀಜದಲ್ಲೇ ಸತ್ವ ಇಲ್ಲ. ಹಂಗಾಗಿ ಯಾವುದಾದ್ರೂ ಒಂದನ್ನ ದೃಢ ಸಂಕಲ್ಪ ಅಂತಂದ್ರೆ, ಒಂದು ಚೇಸ್ ಆನ್ ಸಿಂಗಲ್ ರ್ಯಾಬಿಟ್. ಏನಾಗಬೇಕು ಅನ್ಕೊಂಡಿದ್ಯಾ ಅದನ್ನ ನಿರ್ಧಾರ ಮಾಡ್ಬಿಡು, ಅದಕ್ಕೆ ಮಾಡ್ಬಿಡು. ಅವಾಗ ನೀನು ಆ ಬೀಜನ ಇಲ್ಲಿ ಹಾಕ್ಬೋದು. ಇಲ್ಲಿ ಹಾಕಿದಾಗ ಅದು ಭಗವಂತ ಎಲ್ಲರಿಗೂ ಸರಿಸಮಾನವಾದ ಶಕ್ತಿ ಚೈತನ್ಯವನ್ನು ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಅವರ ಜಾಣತನಕ್ಕೆ, ಬುದ್ಧಿವಂತಿಕೆಗೆ, ಜ್ಞಾನಕ್ಕೆ ಬಿಟ್ಟಂಥದ್ದು. ಇನ್ನು ಅದಕ್ಕೆ ಕಡಿಮೆ ಇಲ್ಲ ಆರೈಕೆ ಮಾಡು ಅಂತಂದ್ರೆ ಅದಕ್ಕೆ ಸ್ವಲ್ಪ ನೀರು ಗೊಬ್ಬರ ಎಲ್ಲ ಹಾಕ್ತಾ ಇರು. ಅಂದರೆ ದಿನನಿತ್ಯ ಧ್ಯಾನ ಮಾಡ್ತಾ ಇರು, ನೋಡ್ತಾ ಇರು, ಏನೇನು ಬೇಕೆಲ್ಲ ಮಾಡಿದ್ರೆ ಗೊತ್ತಾಗುತ್ತೆ. ವಾತಾವರಣ ಸೆಟ್ ಆಗುತ್ತಾ ಇಲ್ಲ ಅಂತಂದ್ರೆ, ನೀನು ಹೋಗ್ತಾ ಇರೋ ವಾತಾವರಣ ಚೆನ್ನಾಗಿದೆ, ಒಬ್ಬ ಬಂದ್ಬಿಟ್ಟು ನಿಂಗೇನು ತಲೆ ಕೆಟ್ಟೈತಾ, ಇಲ್ಯಾಕೆ ಸೈಟ್ ತಗತ್ಯಾ ನಿಂಗೆ, ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ, ಅವನು ಹೇಳ್ದಂಗೆ ಹೌದು ಕರೆಕ್ಟ್ ನೀನು ಹೇಳಿದ್ ಗುರು ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಅವನು ಯಾವನು ಹೇಳಕ್ಕೆ, ಅವನೇನು ಅದರಲ್ಲಿ ಎಕ್ಸ್ಪರ್ಟಾ, ಸ್ಪೆಷಲಿಸ್ಟಾ, ಅವ್ನು ವೃತ್ತಿಪರ ವ್ಯಕ್ತಿನ? ಯಾರಿಗೋ ಹೋಗಿ ಕೇಳಿದ್ರೆ ಏನು ಪ್ರಯೋಜನ? ಏನು ತಗೊಳ್ಬೇಕು ನಾವು ಅವ್ರಿಗೆ ಹೋಗಿ ನೇರವಾಗಿ ಕೇಳಬೇಕು. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡ್ತಾನೆ, ಈಗ ಕೇಳೋದು ಸರ್ ನನ್ನ ಕಾರ್ ಕೆಟ್ಟೋಗ್ಬಿಟ್ಟಿತ್ತು ಏನು ಮಾಡಲಿ ಅಂತ. ಡಾಕ್ಟರ್ ರಿಪೇರಿ ಮಾಡ್ತಾನೆ, ಕಾರ್ ಕೆಟ್ಟೋದ್ರೆ ಮೆಕ್ಯಾನಿಕ್ ಹತ್ರ ಹೋಗು ಅಂತಾನೆ. ಸಲಹೆ ಎಲ್ಲಿ ತಗೊಳ್ತಾ ಇದ್ದೀರಿ ನಾವು? ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಗಾಡಿ ರಿಪೇರಿ ಬಗ್ಗೆ ಮಾತಾಡೋಕ್ಕಾಗುತ್ತಾ? ಬೇಕ್ರಿಗೆ ಹೋಗ್ಬಿಟ್ಟು ನಮಗೆ ತರಕಾರಿ ಕೊಡಪ್ಪ ಅಂತಂದ್ರೆ ಕೊಡ್ತಾನ? ಬೇಕ್ರಿಲಿ ಕೊಡಲ್ಲ. ಹಂಗೇನೆ ನೀವು ಎಲ್ಲಿ ಹೋಗಿ ಏನು ತಗೊಳ್ಬೇಕು, ಯಾರ ಹತ್ರ ಏನು ಕೇಳ್ಬೇಕು ಅದು ಗೊತ್ತಿಲ್ಲ. ಯಾವನ ಹತ್ರನೂ ಹೋಗಿ ಕೇಳೋದು, ಅವ್ನು ಏನು ಹೇಳ್ತಾನೆ ಅದನ್ನ ಮಾಡೋದು. ಹಂಗಾಗಿರೋದ್ರಿಂದ ಇಲ್ಲಿ ಯಾಕೆ ಹೋಗ್ಬಿಡ್ತಾರೆ. ಸೊ ಯಾರೋ ಕೊಡಿಸ್ತಾ ಬಿಡಿಸ್ತಾ ಅಂತ ಸಹಾಯಕ್ಕೆ ಯಾರು ಬೇಕಾದ್ರೂ ಬರಲಿ, ಬಟ್ ಮೂಲ ಸೂಕ್ತವಾದ ಪರಿಹಾರ, ಸೂಕ್ತವಾದ ಕೆಲಸ, ಸೂಕ್ತವಾದ ರೀತಿ ನೀತಿ, ಸೂಕ್ತವಾದ ಸಲಹೆ, ಅದನ್ನು ನಾವು ತಗೊಳ್ಬೇಕು. ಅವಾಗ ನಮಗೆ ಬರ್ತದೆ. ಆದ್ರಿಂದ ವಾತಾವರಣ, ನೆಗೆಟಿವ್ ಫ್ರೆಂಡ್ಸ್ಗಳಿರ್ತಾರೆ, ಅವ್ರ ಹತ್ರ ಮಾತಾಡಬೇಡಿ ಅಂದರೆ ಬೇಸಿಕ್. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ. ಊಟ ಆಯ್ತಾ? ಆಯ್ತು. ತಿಂಡಿ ಆಯ್ತಾ? ಆಯ್ತು. ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದೆ. ಬಾ ಹೋಗೋಣ ಪಿಕ್ಚರ್ಗೆ, ಹೋಟ್ಲಿಗೆ? ಇಲ್ಲ ಬೇಡಪ್ಪ, ಈಗ ತಾನೇ ಹೊಟ್ಟೆ ತುಂಬಿದ್ದೀನಿ. ಮುಗ್ದೋಯ್ತು. ಅವ್ರ ಸವಾಸ ಬೇಕಾಗಿಲ್ಲ ನಮಗೆ. ನೀನೇನಾದರೂ ಓದೆ, ವಾತಾವರಣ ಕೆಟ್ಟೋಗ್ಬಿಡ್ತು, ನಿನ್ನ ಗುರಿನ ನೀನು ಡಿಸ್ಟ್ರಾಕ್ಷನ್ ಮಾಡೋದಕ್ಕೆ ಅವನ ಕೈಗೆ ಕೊಟ್ಟೆ, ಮುಗ್ದೋಯ್ತು. ಒಂದು ವ್ಯಕ್ತಿಗಳಿಂದ ಡಿಸ್ಟ್ರಾಕ್ಷನ್ನು, ಮೊಬೈಲಿಂದ ಡಿಸ್ಟ್ರಾಕ್ಷನ್ನು, ಸೊ ವಾತಾವರಣದಿಂದ ಡಿಸ್ಟ್ರಾಕ್ಷನ್ನು. ಏನು 1-2 ಡಿಸ್ಟ್ರಾಕ್ಷನ್ ನಮಗೆ, ನಾನು ಸುಮ್ಮನೆ ನಿಮ್ಗೆ ಡೈಜೆಸ್ಟ್ ಆಗಲ್ಲ ಅಂತ 3 ಅಂತ ಹೇಳಿದ್ದೀನಿ. 106 ಡಿಸ್ಟ್ರಾಕ್ಷನ್ಗಳಿದ್ದಾವೆ. ಅದನ್ನೆಲ್ಲ ದಾಟಿ ಬರ್ತಾನಲ್ಲ ಇವನು ನಿಜವಾದ ಮನುಷ್ಯ, ನಿಜವಾದ ಸಾಧಕ, ನಿಜವಾಗಲಿ ಸಿದ್ಧಿ ಪುರುಷ, ಪೌರುಷತ್ವ ಅಂತ ಕರೀತಾರೆ. ಒಂದು ಟಾರ್ಗೆಟ್ ಇಟ್ಕೊಂಡು ಹೋಗಿ ರೀಚ್ ಮಾಡ್ತಾನಲ್ಲ ಇವನು ಪೌರುಷತ್ವ. ಪುರುಷ ಅಂದರೆ ಗಂಡು ಹೆಣ್ಣು ಅಂತಲ್ಲ. ಪುರುಷ ಅಂದರೆ ಕೆಲಸ ಮಾಡೋನು ಅಂತ, ಅಂದರೆ ಬಲಿಷ್ಠವಾದವನು ಅಂತ. ಪೌರುಷತ್ವ ಅಂತಂದರೆ ಮಾಡಿ ಮುಗಿಸ್ಬಿಟ್ಟವನೇ, ಕೆಲಸ ಮಾಡಿ ಮುಗಿಸ್ಬಿಟ್ಟ, ಹೊಡೆದಾಕ ಒಂದು 100 ಮಣ ಸೌದೆ ಹೊಡೆದು ಮುಗಿಸ್ಬಿಟ್ಟವನೇ, ಇವನಿಗೆ ಪೌರುಷತ್ವ ಅಂತಾರೆ, ಕೆಲಸ ಮಾಡಿದವನಿಗೆ. ಹಿಂಗಾಗಿರೋದ್ರಿಂದ ಪ್ರತಿಯೊಂದು ಈ ವಾತಾವರಣನ ಚೆನ್ನಾಗಿ ತಿಳ್ಕೊಳ್ಳಿ. ಬೀಜದಲ್ಲಿ ಸತ್ವ, ನೀವು ಸಂಕಲ್ಪ, ಸತ್ವ ಬರೋದು ಯಾವಾಗ? ಒಂದಕ್ಕೆ ಅಡಿಕ್ಟ್ ಆಗಿದ್ದಾಗ ಸತ್ವ ಬರ್ತದೆ. ಒಂದು ತಿಂಗಳಿಗೆ ಹಂಗೆ ಮಾಡ್ತೀನಿ, ಒಂದು ತಿಂಗಳಿಗೆ ಹಿಂಗೆ ಮಾಡ್ತೀನಿ, ಇನ್ನೊಂದು ಇದು ಮಾಡ್ತೀನಿ, ಅದು ಮಾಡ್ತೀನಿ, ಇದೆಲ್ಲ ಬೀಜದಲ್ಲಿ ಸತ್ವ ಇರಲ್ಲ, ಸತ್ತೋಗ್ಬಿಡ್ತದೆ ಅದು. ಸೊ ಇದೇ ನಿಮ್ಮ ಬೀಜ. ಅದಕ್ಕೆ ಸಂಕಲ್ಪಗಳಾಗೋದಕ್ಕಿಂತ ಮುಂಚೆ ಅತ್ಯದ್ಭುತವಾಗಿ ಫಿಲ್ಟರ್ ಮಾಡಿ ನಿಮಗೆ ಗೊತ್ತಿಲ್ಲ ಅಂದರೆ ಬನ್ನಿ, ನೇರವಾಗಿ ಕೂತ್ಕೊಂಡು ಎಲ್ಲವನ್ನು ಬಿಡಿಸಿ ಹೇಳ್ತೀನಿ. ಕೃಷ್ಣಸ್ವರ ವಿಜ್ಞಾನದಲ್ಲಿ 7 ದಿನ 7 ಅತ್ಯದ್ಭುತವಾದ ವಿಚಾರಗಳನ್ನು ತಿಳಿಸಿದ್ದೀನಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗ್ಲೂ ಕೇಳಿ,
ಇದರಲ್ಲಿ ಇನ್ನೊಂದು ಅಂತಿಮವಾಗಿ ಹೇಳ್ಬಿಡ್ತೀನಿ, ಎಫರ್ಟ್ ಪ್ಲಸ್ ರಿಸಲ್ಟ್ ಇದೆರಡು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರ್ತದೆ. ಎಫರ್ಟ್ ಅಂಡ್ ರಿಸಲ್ಟ್. 100% ಎಫರ್ಟ್ ಹಾಕಿದ್ರೆ ಎಲ್ಲರೂ ಏನು ತಿಳ್ಕೊಳ್ತಾರೆ, 100% ರಿಸಲ್ಟ್ ಸಿಗುತ್ತೆ ಅಂತ. ಖಂಡಿತವಾಗ್ಲೂ ಸಿಗಲ್ಲ. ಇದು ನನ್ನ ಅನುಭವ. ನೀವು ಬೇಕಾದ್ರೆ ಕಂಪೇರ್ ಮಾಡ್ಕೊಳ್ಳಿ. ಕೆಲವರು 100% ರಿಸಲ್ಟ್ ಎಫರ್ಟ್ ಹಾಕಿರ್ತಾರೆ, ರಿಸಲ್ಟ್ ಬರೀ 20% ಸಿಗುತ್ತೆ. ಕೆಲವ್ರಿಗೆ 30% ಸಿಗುತ್ತೆ, ಕೆಲವ್ರಿಗೆ 50% ಸಿಗುತ್ತೆ, ಎಲ್ಲೋ ಕೆಲವ್ರಿಗೆ ಮಾತ್ರ 100% ಸಿಗುತ್ತೆ. ಇನ್ನು 100% ರಿಸಲ್ಟ್ ಬೇಕೇ ಬೇಕು ನನಗೆ ಅಂದರೆ ಏನು ಮಾಡಬೇಕು ಅಂತಂದರೆ, 200% ಎಫರ್ಟ್ ಹಾಕು, 100 ಸಿಗ್ತದೆ. 300% ಎಫರ್ಟ್ ಹಾಕು, 100 ಸಿಗ್ತದೆ. 500% ಎಫರ್ಟ್ ಹಾಕು, ನಿನಗೆ 100% ರಿಸಲ್ಟ್ ಸಿಗ್ತದೆ. ಕೆಲವರಿಗೆ 1000% ಎಫರ್ಟ್ ಹಾಕಿದ್ರೆ ಮಾತ್ರ 100% ರಿಸಲ್ಟ್ ಸಿಗ್ತದೆ. ಇದು ಅವರವರ ಯೋಗ್ಯತೆ ಅರ್ಹತೆಗೆ ಬಿಟ್ಟಂಥದ್ದು. ಇದು ಏನಂದರೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಈ ಒಂದು ವೇರಿಯೇಷನ್ ಇದ್ದೇ ಇರ್ತದೆ. ಯಾವನೋ ಒಬ್ಬ ಒಂದು 6 ತಿಂಗಳಲ್ಲೇ ಜಿಮ್ಮರ್ ಆಗ್ಬಿಟ್ಟ, ಅವನು ಏನೋ ಮಾಡ್ಕೊಂಡ, ಅದೇನೋ ಇಂಜೆಕ್ಷನ್ ಡ್ರಗ್ ತಗೊಂಡ, ಅದು ತಗೊಂಡ, ಇದು ತಗೊಂಡು ಏನೋ ಮಾಡ್ಕೊಂಡು ಒಟ್ನಲ್ಲಿ 6 ತಿಂಗಳಲ್ಲಿ ಮಾಡ್ಬಿಟ್ಟ. ಮತ್ತೊಬ್ಬ 1 ವರ್ಷದಲ್ಲಿ ಮಾಡ್ದ, ಇನ್ನೊಬ್ಬ 3 ವರ್ಷದಲ್ಲಿ ಇನ್ನೊಬ್ಬನಿಗೆ 5 ವರ್ಷ ಹಿಡಿತದೆ, ಇನ್ನೊಬ್ಬನಿಗೆ 9 ವರ್ಷ ಹಿಡಿತದೆ ಆ ಬಾಡಿ ಬಿಲ್ಡ್ ಜಿಮ್ ಮಾಡೋದಕ್ಕೆ. ಯಾಕೆ ಅಂತಂದ್ರೆ ಒಬ್ಬೊಬ್ರಿಗೂ ಇಲ್ಲಿ ಪ್ರಕೃತಿ ಒಂದೊಂದು ರೀತಿ ಶಕ್ತಿ ಚೈತನ್ಯ ಕೊಟ್ಟಿರೋದ್ರಿಂದ ಹಿಂಗಿದೆ. ಇದು ಸಹಜವಾಗಿರ್ತದೆ. ಇದನ್ನ ಯಾಕೆ ಹಿಂಗೆ ಅಂತಂದ್ರೆ, ನಿನ್ನ ಬುದ್ಧಿ ಜ್ಞಾನದಲ್ಲಿ ಇಷ್ಟೇ ರಿಸಲ್ಟ್ ಸಿಗೋದು. ನಿನಗೆ ಗೊತ್ತಿರುವಂಥ ಬುದ್ಧಿನ ನೀನು ಉಪಯೋಗಿಸಿದ್ರೆ, ನಿನಗೆ ಗೊತ್ತಿರೋ ಜ್ಞಾನ ನೀನು ಉಪಯೋಗಿಸಿದ್ರೆ ಇಷ್ಟೇ ರಿಸಲ್ಟ್ ಸಿಗೋದು. ಇದು ಬಿಟ್ಟು ಇದರಲ್ಲಿ 100% ಎಫರ್ಟು 100% ರಿಸಲ್ಟ್ ಯಾರಿಗೆ ಸಿಗುತ್ತೆ ಅಂದರೆ 1 or 2%, ಮ್ಯಾಕ್ಸಿಮಮ್ 3% ಮಾತ್ರ 100ಗೆ 100 ಸಿಗೋದು. ಇನ್ನು ಮಿಕ್ಕಿದವ್ರಿಗೆ ಯಾರಿಗೂ 100% ರಿಸಲ್ಟ್ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ವೇರಿಯೇಷನ್ ಆಗ್ತಾನೆ ಇರ್ತದೆ. ಒಂದ್ಸಲ ಫುಲ್ ಹೈ ಹೋಗ್ತದೆ, ಒಂದ್ಸಲ ಲೋ ಬರ್ತದೆ. ಯಾಕೆ ಅಂತಂದರೆ ಸಹಜವಾಗಿ ಪ್ರಕೃತಿನೇ ಈ 3% ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದನ್ನು ಹೇಗೆ ಕಂಡುಹಿಡಿಯೋದು ಅಂದರೆ, ಬೆಟ್ಟದ ಮೇಲಿಂದ 100 ಜನ ತಳ್ಬಿಡಿ, ಎಲ್ಲ ಸತ್ತೋಗ್ಬಿಡ್ತಾರೆ, ಒಬ್ಬರೋ ಇಬ್ಬರು ಉಳ್ಕೊಂಡ್ಬಿಡ್ತಾರೆ. ಯಾರು ಉಳ್ಕೊಂಡ್ರು, ಯಾಕೆ ಉಳ್ಕೊಂಡ್ರು ಅಂದರೆ ಪ್ರಕೃತಿಗೆ ಅವನು ಬೇಕು, ಅದಕ್ಕೋಸ್ಕರ ಉಳ್ಕೊಂಡ್ರು. ಆ ಉಳ್ಕೊಂಡಿರೋರಿಗೆ ಈ 100% 100% ಎಫರ್ಟ್ 100% ರಿಸಲ್ಟ್ ಸಿಗ್ತದೆ. ಇನ್ನು 93 ಜನ ಸತ್ತೋದ್ರಲ್ಲ, ಇವರೆಲ್ಲ ಏನು ಅಂತಂದರೆ ಏರುಪೇರುಗಳು. ಇವರೆಲ್ಲ ಪ್ಲಸ್ಸಲ್ಲಿ ಮೈನಸ್ಸಲ್ಲಿ ಇರ್ತಾರೆ. ಇವ್ರ ಬುದ್ಧಿ ಜ್ಞಾನದಿಂದ ಇಷ್ಟೇ ರಿಸಲ್ಟ್ ಸಿಗೋದು. ಏನೋ ನನ್ನಂಥವ್ರು ಯಾರೋ ಸಿಕ್ಕಿ ಮಾರ್ಗದರ್ಶನ ಕೊಟ್ಟರೆ, ನಿಮಗೆ ಅಕಸ್ಮಾತ್ ಬೆಟ್ಟದ ಮೇಲಿಂದ ಬೀಳೋ ಪರಿಸ್ಥಿತಿ ಬಂದರೆ ನಿಮ್ಗೆ ಕ್ಯಾಪ್ಗಳಾಗಿ ಕೊಟ್ಟಿರ್ತೀನಿ. ಹಾಕಳ, ಹೆಲ್ಮೆಟ್ ಹಾಕಳ, ಇವಾಗ ಬೀಳ, ಪ್ಯಾರಾಶೂಟ್ ಕೊಡ್ತೀನಿ, ಗ್ಲೈಡರ್ ಕೊಡ್ತೀನಿ, ಹೋಗಿ ಬೀಳಿ ಇವಾಗ ಅಂತ. ಎಲ್ಲಿ ಬೀಳ್ತಾನೆ? ಬಿದ್ದರೂ ಏನೂ ಆಗಲ್ಲ, ಅವನು ಧೈರ್ಯವಾಗಿರ್ತಾನೆ. ಇದು ಮಾರ್ಗದರ್ಶನದ ತಾಕತ್ತು, ಗತ್ತು, ಅದರದ್ದು ಗತ್ತು ಇದರಲ್ಲಿದೆ. ಹಂಗಿರೋದ್ರಿಂದ ಇದೆಲ್ಲ ವಿಚಾರಗಳನ್ನು ನೀವು ಮತ್ತೊಮ್ಮೆ ಯಾವಾಗ ಫ್ರೀ ಇರ್ತೀರ ಇನ್ನೊಂದ್ಸಲ ಎಲ್ಲ ನೋಡಿದಾಗ ನಿಮಗೆ ನಾನು ಹೇಳಿದ್ದೆಲ್ಲವೂ ಗೊತ್ತಾಗುತ್ತೆ. ಈಗ ನಿಮ್ಗೇನೋ ಪ್ರಶ್ನೆಗಳಿದ್ದರೆ ಮುಕ್ತವಾಗಿ ಕೇಳಿ. ಸೊ ಇವತ್ತು ಅಂತಿಮ ದಿವಸ, ನಾಳೆಯಿಂದ ಕ್ಲಾಸ್ ಇರೋದಿಲ್ಲ. ನಿಮ್ಮ ಏನಾದರೂ ಅನಿಸಿಕೆ ಅಂದರೆ ಕ್ಲಾಸ್ ಹೇಗಿತ್ತು ಏನು ಅನ್ನೋದ್ರ ಬಗ್ಗೆ ಏನಾದರೂ ಹೇಳಿ, ಅಥವಾ ಪ್ರಶ್ನೆಗಳಿದ್ರೆ ಕೇಳಿ. ನಮಸ್ತೆ ಗೆಳೆಯ. ನೋಡಿ ತುಂಬಾ ಖುಷಿ ಆಯ್ತು ಇವತ್ತು ನನಗೆ. ಯಾಕಪ್ಪ? ಇಲ್ಲ, ನಾನು 4-4:15 ಅನ್ಕೋತೀನಿ. ಯಾವಾಗ ನಿಮ್ಮ ತುಂಬಾ ನೆನ್ಸ್ಕೊಂಡೆ ನಾನು. ಓಕೆ, ಒಳ್ಳೇದು. ಭೇಟಿ ಆಗ್ಬೇಕು ಅಂತ ಅನ್ಕೊಂಡೆ. ಏನೋ ಅದೇನೋ ನೀವು ಹೇಳಿದ್ರಲ್ಲ ಇವಾಗ, ಹಂಗೆ ಏನೋ ತುಂಬಾ ಖುಷಿ ಆಗ್ಬಿಡ್ತು. ಧನ್ಯವಾದಗಳು ಮಿತ್ರ, ಬಹಳ ಸಂತೋಷ. ಎಸ್, ಫೋನ್ ಪೇ ನಂಬರ್ ಇದೇನಾ? ಇದೇನಪ್ಪ, ಇದೇ ನಂಬರೇ. ಎಸ್, ಇನ್ಯಾರಿಗೆ ಏನೋ ಪ್ರಶ್ನೆಗಳಿದೆಯಾ? ಏನಾದರೂ ಅರ್ಥವಾಗಲಿಲ್ಲ ನಾನು ಹೇಳಿದ್ದ ತರಗತಿಯಲ್ಲಿ 7 ದಿವಸದಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಬಿಡಿಸಿ ಕೇಳಿ. ನಮಸ್ತೆ, ಹೇಳಪ್ಪ. ಧನ್ಯವಾದಗಳು. ತಾಯಿ ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ತುಂಬಾ ಕ್ಲಿಯರ್ ಆಗಿ, ಮತ್ತೊಂದು ಅಂದ್ರೆ ಇದು ಗೌರ್ಮೆಂಟ್ ಲಾ ಅಂತ ಹೇಳ್ಬೋದು. ಇವತ್ತು ಹೇಳಿದ್ದು ಇರ್ಬೋದು, ಅನ್ಕೊಳ್ಳು, ನಿನ್ಗೆ ಹೆಂಗ್ ಬೇಕು ಹಂಗೆ ಅನ್ಕೋ. ಅಂದ್ರೆ ಪ್ರಕೃತಿ ಬ್ರಹ್ಮಾಂಡ ಸೃಷ್ಟಿ ಬಗ್ಗೆ ಹೇಳ್ತಾ ಇರ್ತಾರಲ್ಲ, ಅದೇ ಅಧಿಕೃತ ಪ್ರಕೃತಿ ಬಗ್ಗೆ ನಾವು ಕ್ಲಿಯರೆನ್ಸ್ ಬೇಸಿಕ್ ಅಡ್ವಾನ್ಸ್ ಮಾಡ್ತಾರಲ್ಲ, ಪ್ರತಿಯೊಂದು ಪಾಯಿಂಟ್ ವೈಸ್ ಅದ್ಭುತವಾಗಿ ಬರಬೇಕು. ಧನ್ಯವಾದಗಳು. ಧನ್ಯವಾದಗಳು. ಎಸ್, ನಮಸ್ತೆ ಗುರುಜಿ. ನಮಸ್ತೆ, ಹೇಳಪ್ಪ.
ವಿಠಲ್ ಗುರುಜಿ ನಾವು ರುಕ್ಕಿ. ಎಲ್ಲ ತಿಳ್ಕೊಂಡ್ರು ಒಂದು ಲೂಪದಿಂದ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಗುರುಜಿ. ಅಲ್ಲ ಬರಲ್ಲ, ಬರಕ್ ಸಾಧ್ಯವೇ ಇಲ್ಲ. ಯಾಕೆ ಅದನ್ನೇ ಕೇಳೋದು ಗುರುಜಿ, ಯಾಕೆ ಆಗೋದು? ವೆರಿ ಸಿಂಪಲ್. ಎಲ್ಲಿವರೆಗೂ ನೀನು ಈಗ ಇದು ನಾನು ಡಾಕ್ಟ್ರು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ, ಕ್ಯಾನ್ಸರ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಕ್ಯಾನ್ಸರ್ ಬರೋದಕ್ಕೆ ಏನೇನು ಕಾರಣ, ಅಕಸ್ಮಾತ್ ಬಂದಿರೋರು ಏನೇನನ್ನ ಮಾಡ್ಕೊಳ್ಬೇಕು, ಇನ್ನು ಬಂದಿಲ್ಲ ಬರೋದಕ್ಕಿಂತ ಮುಂಚೆ ನೀವೇನೇನು ಪ್ರಿಕಾಷನ್ ತಗೊಳ್ಬೇಕು ಅಂತ ಹೇಳಿದ್ದೀನಿ. ಈಗ ನೀವು ಅಭಿವೃದ್ಧಿ ಸಮೃದ್ಧಿ ಆಗಬೇಕು ಅಂದರೆ ನಿಮಗೆ ಕ್ಯಾನ್ಸರ್ ಬಂದಿದೆ ಅಂತ ಅರ್ಥ. ಅಂದರೆ ಟ್ರೀಟ್ಮೆಂಟ್ ಬಹಳ ಮುಖ್ಯ ಅನ್ನೋದು ಅರ್ಥ. ನಿಮಗೆ ಇನ್ನೂ ಬಂದಿಲ್ಲ ಅಂದರೆ ನೀವು ಇನ್ನೂ ಅಲ್ಲೇ ಇರ್ತೀರಾ, ನಿಮಗೆ ಅವಶ್ಯಕತೆ ಇಲ್ಲ. ಈಗ ಬಂದ್ಬಿಟ್ಟಿದೆ, ಕ್ಯಾನ್ಸರ್ ಬಂದಿದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಅಂದರೆ ನೀವು ಅಭಿವೃದ್ಧಿ ಸಮೃದ್ಧಿಗೊಳ್ಬೇಕು, ಯಶಸ್ಸು ಕೀರ್ತಿಗೊಳ್ಬೇಕು, ಅದು ಬರಬೇಕು. ಸೊ ಬರೀ ಕೇಳ್ಕೊಂಡಿದ್ರೆ, ಈ ವಿಡಿಯೋ ನೋಡ್ಬಿಟ್ಟು ನೀವು ಕ್ಯಾನ್ಸರ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನೇರವಾಗಿ ಬಂದು ಡಾಕ್ಟ್ರನ್ನ ಭೇಟಿ ಮಾಡಿದ್ರೆ ಎಲ್ಲ ಎಕ್ಸ್ರೇ ಸ್ಕ್ಯಾನಿಂಗ್ ಎಲ್ಲ ತೆಗೆದ್ಬಿಟ್ಟು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಆ ಟ್ರೀಟ್ಮೆಂಟಲ್ಲಾದರೂ ಕ್ಯಾನ್ಸರ್ ವಾಸಿ ಆಗುತ್ತೆ. ಅಕಸ್ಮಾತ್ ವಾಸಿ ಆಗಲಿಲ್ಲ ಅಂದರೆ ಆಪ್ರೇಷನ್ ಆದರೂ ಮಾಡ್ತಾರೆ. ಆಪ್ರೇಷನ್ ಆದರೂ ಮಾಡಿ ವಾಸಿ ಮಾಡಿಕೊಡ್ತಾರೆ. ಹಂಗಾಗಿ ನೀನು ಆ ಲೋಪಿಂದ ಅಲ್ಲೇ ಇದ್ದರೆ ನಿನಗೆ ಅದೇ ಲೋಪಲ್ಲೇ ಇರ್ತೀಯ. ನೇರವಾಗಿ ಬಾ, ಕುತ್ಕೋ, ನಿಂದು ಗುರಿಗಳನ್ನು ಹೇಳು. ಒಂದಷ್ಟು ಟೈಮ್ ಫಿಕ್ಸ್ ಮಾಡ್ತೀನಿ, ಇಷ್ಟು ವರ್ಷದಲ್ಲಿ ನಿನಗೇನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳು ಇಷ್ಟು ದಿವಸದಲ್ಲಿ ಬಗೆಹರಿಸೋದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಇಲ್ಲ ಸಮಸ್ಯೆಗಳು ಏನಿಲ್ಲ, ನಾನು ನಿನಗೆ ಗುರಿ ಮುಟ್ಟೋದಕ್ಕೆ ಒಂದು ಟಾರ್ಗೆಟ್ ರೀಚ್ ಮಾಡ್ತೀನಿ, 2 ವರ್ಷನೋ 3 ವರ್ಷನೋ, ಅದರೊಳಗಡೆ ನಿನ್ನನ್ನು ಗುರಿ ಮುಟ್ಸೋದಕ್ಕೆ. ಅಂದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ನೀನು ಇಲ್ಲಿಗೆ ಬರಲೂ ಇಲ್ಲ, ಕೇಳಲೂ ಇಲ್ಲ ಅಂತಂದರೆ ನೀನು ಅದೇ ಲೂಪಲ್ಲೇ ಇರ್ತೀಯ. ಏನು ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ. ಇದೊಂದು ಪ್ರೋಗ್ರಾಮ್ ಅಷ್ಟೇ. ಕ್ಯಾನ್ಸರ್ನ ಗುಣಗಳೇನು, ಲಕ್ಷಣಗಳೇನು, ಗುಣಲಕ್ಷಣಗಳು ಏನು, ಕ್ಯಾನ್ಸರ್ ಹೇಗೆಲ್ಲ ಬರ್ತವೆ, ಯಾಕೆ ಬರ್ತವೆ, ಅದನ್ನು ಹೇಳ್ತಾ ಇದ್ದೀನಿ. ಸೊ ಬಂದಿರೋರ್ಗೂ ಒಂದಷ್ಟು ಟಿಪ್ಸ್ಗಳನ್ನು ಕೊಡ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಬಂದಿದ್ರೆ ಹಿಂಗೆ ಮಾಡ್ಕೊಳ್ಳಿ ಅಂತ. ಇನ್ನೂ ಬಂದಿಲ್ಲ, ಸ್ವಲ್ಪ ತಯಾರಿ ಮಾಡ್ಕೊಂಬಿಡಿ, ಬರೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನೀನು ಅದೇ ಲೂಪಲ್ಲಿ ಇದೆಯಾ ಅಂದರೆ, ಎಲ್ಲಿವರೆಗೂ ಬರೋದಿಲ್ವೋ, ಎಲ್ಲಿವರೆಗೂ ಮಾರ್ಗದರ್ಶನ ತಗೊಳ್ಳೋದಿಲ್ವೋ, ಸೊ ಅಲ್ಲಿವರೆಗೂ ನೀನು ಅದೇ ಲೂಪಲ್ಲಿ ಇರ್ತೀಯ. ಆ ಲೂಪ್ ಬಿಟ್ಟು ಹೊರಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ ನಿನಗೆ. ನೀನು ಎಷ್ಟೇ ಇನ್ನೂ ಒಂದು 10 ಕ್ಲಾಸ್ 20 ಕ್ಲಾಸ್ ಅಟೆಂಡ್ ಮಾಡು, ಇದೆಲ್ಲವೂ ಕೂಡ ನಿನಗೆ ಜ್ಞಾನ ಕೊಡ್ತಾ ಇರ್ತದೆ ಅಷ್ಟೇ. ಅದೇ ಬೀಜ ತಗೊಂಡೋಗು ಇಡು. 10 ಎಕರೆ ಜಮೀನು ಐತೆ ನಿನ್ನ ಹತ್ರ, ಸೊ ಬೀಜ ತಗೊಂಡಿದೀಯ ಆಲ್ರೆಡಿ. ನಿನ್ನ ಹತ್ರ ಎಷ್ಟು ಬೀಜಗಳೈತೆ ಅಂತಂದರೆ, ಆ ಬೀಜ ಮಾರೋದ್ರಾದ್ರೂ ನೀನು ಶ್ರೀಮಂತನಾಗ್ಬಿಡ್ತೀಯ. ಬೀಜ ಮಾರೇ ಶ್ರೀಮಂತನಾಗ್ಬಿಡ್ತೀಯ, ಬೆಳೆಯೋದು ಬೇಕಾಗೇ ಇಲ್ಲ. ಬಟ್ ಯಾಕೆ ಸುಮ್ಮನೆ ತಗೊಂಡು ಹೋಗಿ ಮಾಡ್ದೇನೆಯಾ ಇಲ್ಲ. ಸೊ ಲೂಪಲ್ಲಿ ಸಿಗಾಕೊಂಡಿದ್ದೀನಿ ಅಂದರೆ ಒಂದೇ ವೆರಿ ಸಿಂಪಲ್ ಮಾರ್ಗದರ್ಶನ ಮಸ್ಟ್ ಅಂಡ್ ಶುಡ್. ನಿಮ್ಮ ಗುರಿ ಮುಟ್ಟೋದಕ್ಕೆ ನೀವೇ ಮುಟ್ಬೋದು, ಏನು ತೊಂದರೆ ಇಲ್ಲ. ಈಗ ನಾನು ಹೇಳಿದ್ರಲ್ಲಿ ನೀವೇ ಮುಟ್ಬೋದು. ಅದು ಏನಾಗುತ್ತೆ ಅಂದರೆ, ನೀನೇ ತಬಲ ಕಲ್ತಂಗೆ ಸುಮ್ಮನೆ ಹಿಂಗೊಡಿ ನೀನೇ ಹೊಡ್ಕೊಂಡು ಅದ್ರದ್ದು ಯಾರಾದರೂ ಗುರುಗಳಿದ್ರೆ ಏನು ಮಾಡ್ಬಿಡ್ತಾರೆ, ಲೇ ಅದು ಮುಟ್ಬೇಡ ನೋಡು, ಹಿಂಗೆ ಹಿಡ್ಕೊ, ತಬಲ ಇಷ್ಟು ಕ್ರಾಸಲ್ಲಿ ಹಿಡ್ಕೊ, ಫಸ್ಟ್ ಇದು ಹೊಡಿ, ಈ ಬೆರಳು ಹಿಂಗೆ ಮಡಚು ನೋಡು, ಆ ಬಿಳಿದೈತಲ್ಲ ಅದು ಧಿಮ್ ಥಾ ಧ. ಸೊ ಅದನ್ನು ಒಂದೊಂದೇ ಹೇಳ್ಕೊಡ್ತಾರೆ. ಇಷ್ಟನ್ನೇ ಹೊಡೆದು ಒಂದು ವಾರ ಅಭ್ಯಾಸ ಮಾಡಿದ್ರೆ ಆಮೇಲೆ 2ನೇ ಪಾಠ ಶುರು ಮಾಡ್ತಾರೆ, 3ನೇ ಪಾಠ ಶುರು ಮಾಡ್ತಾರೆ. ಒಬ್ಬ ಗುರುಗಳು ಹೇಳ್ಕೊಂಡು ಕಲಿಯೋದ್ರೆ 1 ವರ್ಷದಲ್ಲಿ ನೀನು ಅದ್ಭುತವಾಗಿ ತಬಲ ನುಡಿಸ್ತೀಯ. ಇಲ್ಲ ನೀನೇ ಪ್ರಾಕ್ಟೀಸ್ ಮಾಡಿ ಕೂತ್ಕೊಂಡು ಹಂಗೆ ಹೊಡೆದು ಪ್ರಾಕ್ಟೀಸ್ ಮಾಡು, ಹಂಗೂ ಕಲಿತೀಯ. 1-2 ವರ್ಷಕ್ಕೂ 3 ವರ್ಷಕ್ಕೂ ಕಲಿತೀಯ. ಆದರೆ ನೀನೇ ಕಲಿಯೋದ್ರಲ್ಲಿ ಏನಾಗುತ್ತೆ, ನಿನಗೆ 1000 ಡಿಸ್ಟ್ರಾಕ್ಷನ್. ಗುರುಗಳು ಕಲಿಸ್ಕೊಟ್ರು ಕೂಡ ಅದರಲ್ಲಿ ಒಂದು 10-15 ಡಿಸ್ಟ್ರಾಕ್ಷನ್, ಒಂದು 30 ಬರ್ಬೋದು, 50 ಡಿಸ್ಟ್ರಾಕ್ಷನ್ ಬರ್ಬೋದು. ಆದರೂ ನೀನು 1 ವರ್ಷದಲ್ಲಿ ಕಲಿತೀಯ. ಬಟ್ ಯಾರೂ ಇಲ್ಲ, ಗುರುಗಳೇ ಇಲ್ಲ, ನೀನೇ ತಬಲ ಕಲಿತೀನಿ ಅಂದರೆ ನಿನಗೆ ಬೇಕು ಒಂದು 3-4 ವರ್ಷ. ಆದರೆ 1000 ಡಿಸ್ಟ್ರಾಕ್ಷನ್ಗಳನ್ನು ಪಾಸ್ ಮಾಡಬೇಕು. ಅದಕ್ಕೋಸ್ಕರ ಆ ಲೂಪ್ ಏನು ಮಾಡ್ತದೆ, ನಿನಗೆ ಕಲಿತಾ ಇದ್ದೀನಿ ಅಂತ ತಬಲಾನೂ ತಂದೆ, ಬಟ್ ಹೊಡೆದೆ ಬರಲ್ಲ. ಅದಕ್ಕೆ ಯಾವುದೇ ಕಲೆಗಳನ್ನು ವಿದ್ಯೆಗಳನ್ನು ಕಲಿಬೇಕಾದ್ರೆ ಈ ಜೀವನ ಅನ್ನೋ ಇದು ಕೂಡ ಒಂದು ವಿದ್ಯೆ. ನಾರ್ಮಲ್ಲಾಗಿ ಬದುಕ್ತೀನಿ ಅಂತಂದರೆ ನಿಸರ್ಗ ಸಪೋರ್ಟ್ ಮಾಡುತ್ತೆ, ಊಟ ಬಟ್ಟೆ ಸೂರು. ನಿನಗೆ ಏನೋ ಎಕ್ಸ್ಟ್ರಾ ಮಾಡಬೇಕು, ರೀಚ್ ಆಗಬೇಕು, ನಿನ್ನ ಗೋಲ್ ಅಂದರೆ ಅಭಿವೃದ್ಧಿ ಸಮೃದ್ಧಿ ಆಗಬೇಕು, ಯಶಸ್ಸು ಕೀರ್ತಿ ಗಳಿಸ್ಬೇಕು, ಗುರಿ ಸಾಧನೆ ಮಾಡಬೇಕು ಅಂದರೆ ಇದು ಕಲೆ. ಇವೆಲ್ಲ ಕಲೆಗಳು. ಆ ಕಲೆಗಳನ್ನು ಕಲಿಸ್ಕೊಡೋಂಥ ಗುರು ನಾನು. ನಿನಗೆ ಯಾವ ಕಲೆ ಬೇಕು ಹೇಳು, ಖಂಡಿತವಾಗ್ಲೂ ಕಲಿಸ್ಕೊಡ್ತೀನಿ. ಅದನ್ನು ಹೆಂಗೆಲ್ಲ ನುಡಿಸ್ಬೇಕು, ಹಾರ್ಮೋನಿಯಂ ಕೇಳ್ತೀಯ, ತಬಲಾ ಕೇಳ್ತೀಯ, ವೈಲಿನ್ ಕೇಳ್ತೀಯ, ವೀಣೆ ಕೇಳ್ತೀಯ, ಸಂತೂರ್ ಕೇಳ್ತೀಯ, ಇಲ್ಲ ಫ್ಲೂಟ್ ಕೇಳ್ತೀಯ, ಯಾವ್ದು ಬೇಕು ನಿನಗೆ ಅದನ್ನು ನಾನು ಇಷ್ಟು ಕಲಿಸ್ಕೊಡ್ತೀನಿ ಕರೆಕ್ಟಾಗಿ. ನಿನ್ನ ಕೆಪಾಸಿಟಿ ನೋಡಿ. ನೀನು ಕಲಿತೆ ಕಣ ವಿಠಲ, ಒಂದು 7 ತಿಂಗಳಲ್ಲಿ ಕಲ್ತ್ಬಿಡ್ತೀಯ.
ಏ ಮೋನ ನೀನು ಒಂದು ವರ್ಷ ಬೇಕು ಕಣೆಯ, ನೀನು ಕಲ್ತ್ಬಿಡ್ತೀಯ ಸಂಗೀತನ. ಸೊ ಅಲ್ಲೇ ಕುತ್ಕೊಂಡಿದ್ದ ಜಾಗದಲ್ಲಿ ಕುತ್ಕೊಂಡಿದ್ರೆ ಖಂಡಿತವಾಗ್ಲೂ ಬೆಳೆಯಲ್ಲ. ಲೂಪಲ್ಲಿ ಯಾಕೆ ಸಿಗಾಕತ್ತಾರೆ ಅಂದ್ರೆ ಎಲ್ಲ ಗೊತ್ತಿದ್ದು ಸುಮ್ಮನೆ ಹೋಗಿ ಕುತ್ಕೋ, ಹಂಗೆ ಬರೋದಿಲ್ಲ. ಅಂದ್ರೆ ನೀನಾದ್ರೂ ಪ್ರಾಕ್ಟೀಸ್ ಮಾಡು, ಹಂಗಾದ್ರೂ ಬರ್ತದೆ. 1 ವರ್ಷಕ್ಕೆ ಸಿಗೋದ್ ಬೇಕಾದ್ರೆ 3 ವರ್ಷಕ್ಕೆ ಸಿಗ್ಬೋದು. ಇಲ್ಲ ನೇರವಾಗಿ ಬಾ ಕುತ್ಕೋ. ನನ್ನ ಹತ್ರನೇ ಅಂತಲ್ಲ, ನನ್ನಂಥ ಗುರುಗಳು ಬೇಜಾನ್ ಜನ ಇರ್ತಾರೆ. ಮರಕ್ಕಿಂತ ಮರದ ಇದು ಸಿಕ್ಕಾಬಿಟ್ಟೆ ಇದು, ಯಾವುದೋ ನಿನಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ, ಯಾರ ಮೇಲೆ ನಂಬಿಕೆ ಇದೆ, ಎಲ್ಲಿ ವಿಶ್ವಾಸ ಇದೆ, ಎಲ್ಲಿ ಭಕ್ತಿ ಶ್ರದ್ಧೆ ಭಕ್ತಿ ಇದೆ, ಗೌರವ ಇದೆ, ಅಲ್ಲೋಗಿ ಅವ್ರ ಹತ್ರದಿಂದ ಕೇಳಿ ತಿಳ್ಕೊ ಅಷ್ಟೆ. ಒಟ್ಟಿನಲ್ಲಿ ಸಂಗೀತ ಕಲೀರಿ. ನಾನು ನಿಮ್ಗೆ ಹೇಳ್ತಾ ಇರೋದು ಸಂಗೀತ ಅಂದರೆ ನಿಮ್ಮ ಟಾರ್ಗೆಟ್ ರೀಚ್ ಆಗಬೇಕು. ಆ ರೀಚ್ ಆಗೋದಕ್ಕೆ ಒಬ್ಬ ಗುರುವಿನ ಅವಶ್ಯಕತೆ ಇದ್ದೇ ಇದೆ, ಮಾರ್ಗದರ್ಶನದ ಅವಶ್ಯಕತೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಆಶೀರ್ವಾದ, ಕೃಪೆ, ಅನುಗ್ರಹ ಬೇಕೇ ಬೇಕು ನಿಮಗೆ. ಅದಿಲ್ಲದೇನೆ ನಿಮಗೆ ಶ್ರದ್ಧೆ ಭಕ್ತಿ ಇದ್ರೂ ಸರಿನೇ, ಏನೇ ಮಾಡಿದ್ರು ಸರಿನೇ, ಅದು ಉಪಯೋಗಕ್ಕಿರಲ್ಲ. ಅದಕ್ಕೋಸ್ಕರ ಆ 3 ಕಾಂಬಿನೇಷನ್, ತ್ರಿಶಕ್ತಿಗಳು ಇಲ್ಲಿ ಜನ್ಮ ಕೊಟ್ಟಿದ್ದು ತಂದೆ ತಾಯಿ, ಅವ್ರ ಕೆಲಸ ಅಲ್ಲಿಗೆ ಮುಗೀತು. ಇನ್ನು ಮಿಕ್ಕಿದೆಲ್ಲ ಹೇಳ್ಕೊಡ್ತಾರೆ. 1 or 2% or 10% ಹೇಳ್ಕೊಡ್ತಾರೆ. ಮಿಕ್ಕಿದೆಲ್ಲ ಹೇಳ್ಕೊಡೋದು ಜಗತ್ತಲ್ಲಿ ಎಲ್ಲ ಗುರುಗಳಿಗೆ ಬಿಟ್ಟಿದ್ದು. ಕಲೆಗಳಿರಲಿ, ವಿದ್ಯೆಗಳಿರಲಿ, ಸ್ಥೂಲ ಇರಲಿ, ಸೂಕ್ಷ್ಮ ಇರಲಿ, ನಿಮಗೆ ಮೋಕ್ಷ, ಮುಕ್ತಿ ಏನೇನು ಬೇಕು ಎಲ್ಲವೂ ಇಲ್ಲಿ ಗುರುವಿನ ಆಟ. ಇಡೀ ಬ್ರಹ್ಮಾಂಡ ಸೌರಮಂಡಲದಲ್ಲಿ ಸೂರ್ಯ ಅಧಿಕವಾಗಿ ದೊಡ್ಡದಾಗಿದ್ದಾನೆ. ಗುರು ಗ್ರಹ ಹೆಚ್ಚು ಬೃಹದಾಕಾರವಾಗಿದೆ. ಅಂದರೆ ಸೂರ್ಯನಷ್ಟಿಲ್ಲ, ಬಟ್ ಬೇರೆ ಎಲ್ಲ ಗ್ರಹಗಳಿಗೂ ಗುರುಗ್ರಹ ದೊಡ್ಡದು. ಇದೇನಾದರೂ ಅಪ್ಪಿತಪ್ಪಿ ಮಾಯ ಆಗೋಯ್ತು ಅಂತ ಇಟ್ಕೋ, ಫುಲ್ ಸೌರಮಂಡಲನೇ ಉದುರೋಗ್ಬಿಡ್ತದೆ. ಸೂರ್ಯನಿಗೂ ಅದು ಎಫೆಕ್ಟ್ ಆಗ್ಬಿಡ್ತದೆ. ಅದು ಒಂದು ದಿವಸ ಮಾಯ ಆಗ್ಬಿಡ್ತದೆ ಸೂರ್ಯ, ಗುರುಗ್ರಹ ಇಲ್ಲ ಅಂದರೆ. ಸೂರ್ಯನಿಂದನೇ ಪ್ರಭಾವಿತನಾಗಿರೋನು ಗುರು. ಆದರೆ ಗುರು ಇಲ್ಲ ಅಂದರೆ ಸೌರಮಂಡಲದಲ್ಲಿ ಯಾವ ಗ್ರಹಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೊಂದು ಅದು ಧೂಮಕೇತುಗಳು ಅದು ಭೂಮಿಗೆ ಬೇರೆ ಬೇರೆ ಗ್ರಹಗಳಿಗೆ ಬಂದು ಬಿದ್ದು ಅಲ್ಲೋಲ ಕಲ್ಲಲ್ಲ ಆಗಬೇಕು. ಅವನು ಗಾತ್ರದಲ್ಲಿ ದೊಡ್ಡವನಾಗಿರೋದ್ರಿಂದ ಅದನ್ನೆಲ್ಲ ಡೈರೆಕ್ಷನ್ ಚೇಂಜ್ ಮಾಡಿ ಕಳಿಸ್ಬಿಡ್ತಾನೆ. ಇಲ್ಲಿಗೆ ಬರೋದಕ್ಕೆ ಬಿಡೋದೇ ಇಲ್ಲ. ಅದೇ ರೀತಿ ನಿಮಗೆ ಏನೇನು ಸಮಸ್ಯೆಗಳಿರ್ತಾವ ಆ ಸಮಸ್ಯೆಗಳೆಲ್ಲ ನೀವು ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನನ್ನ ಅನುಭವ, ಮನುಷ್ಯನಿಗೆ ಹುಟ್ಟಿದಾಗಲಿ ಜನ್ಮ ಕೊಟ್ಟಿದ್ದ ತಂದೆ ತಾಯಿ ಅಷ್ಟೇ, ಬಟ್ ಸಾಯೋವರೆಗೂ ನಿಮ್ಮನ್ನು ರಕ್ಷಣೆ ಮಾಡೋದು. ಸಂರಕ್ಷಣೆ, 3 ಪದಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ. ರಕ್ಷಣೆ ಬೇರೆ, ಸಂರಕ್ಷಣೆ ಪ್ರತಿಯೊಬ್ಬರಿಗೂ ಜನ್ಮಸಿದ್ಧ ಹಕ್ಕು. ರಕ್ಷಣೆ ನಿಸರ್ಗ ಮಾಡುತ್ತೆ, ಸಂರಕ್ಷಣೆ ಗುರುಗಳು ಮಾಡ್ತಾರೆ. ಗುರುದೃಷ್ಟಿ ಕೋಟಿ ದೋಷ ನಿವಾರಣೆ ಅಂದ್ರೆ ಏನಂತಂದ್ರೆ ಸಂರಕ್ಷಣೆ ಮಾಡೋದು. ಹರಮುನಿದರು ಗುರು ಕಾಯುವ ಅಂದ್ರೆ ಏನು ಅಂತಂದ್ರೆ ಸಂರಕ್ಷಣೆ ಮಾಡೋದು. ಸಂರಕ್ಷಣೆ ಬಹಳ ಮುಖ್ಯ. 2ನೇದು ಶಕ್ತಿ ಚೈತನ್ಯ. ನಮಗೆ ಶಕ್ತಿ ಚೈತನ್ಯ ಇಲ್ಲ ಅಂದ್ರೆ ಎಲ್ಲಿಂದ ನಾವು ಏನ್ ಮಾಡ್ತೀರಿ? ಹುಷಾರಿಲ್ಲದಾಗ ಹೆಂಗೆ ನಡುಕ್ತಾ ಇರ್ತೀರಿ ಕಡ ಅಂತ. 3ನೇದು ಬಂದು ಅಭಿವೃದ್ಧಿ, ಸಮೃದ್ಧಿ. ಈ 3 ಬಹಳ ಬಹಳ ಮುಖ್ಯವಾಗಿರೋದು. ಸಂರಕ್ಷಣೆ, ಶಕ್ತಿ ಚೈತನ್ಯ, ಅಭಿವೃದ್ಧಿ, ಸಮೃದ್ಧಿ. ಇದು ನಿಮಗೆ ಗುರುಗಳ ಬಳಿನೇ ಸಿಗುತ್ತೆ ಹೊರತು ಗುರುಗಳಿಲ್ಲದ್ರೆ ಖಂಡಿತವಾಗ್ಲೂ ಸಿಗೋದಕ್ಕೆ ಸಾಧ್ಯವಿಲ್ಲ. ಈಗ ನೀನು ರಕ್ಷಣೆಯಲ್ಲಿದೆಯಾ? ರಕ್ಷಣೆ ಮೀನ್ಸ್ ನಿಸರ್ಗದಲ್ಲಿ ಸ್ವಲ್ಪ ಗುರುತತ್ವವನ್ನು ಅರ್ಥ ಮಾಡ್ಕೊಂಡಿರೋದ್ರಿಂದ ನೀನು ಹೆಂಗ ಒಂದು ಸ್ವಲ್ಪ ಜ್ಞಾನ ಇದೆ, ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗ್ತವೆ. ಬಟ್ ಇಲ್ಲಿವರೆಗೂ ನೀನೇ ಕಲಿತೀನಿ ಅಂತ ಕಲಿತಾ ಇರ್ತೀಯ, ಅದು ಹೋಗ್ತಾ ಇರ್ತೀಯ, ಅದೇ ಲೂಪಲ್ಲೇ ಬದುಕ್ತಾ ಇರ್ತೀಯ ಹೊರತು ಪ್ರಯೋಜನಕ್ಕೆ ಬರಲ್ಲ. ನೀನು ಏನೇ ಮಾಡಿದ್ರು ಪ್ರಯೋಜನಕ್ಕೆ ಬರಲ್ಲ. ಆದ್ದರಿಂದ ಮಾರ್ಗದರ್ಶನ, ಸೂಕ್ತವಾದ ಮಾರ್ಗದರ್ಶನ ಬಂದು ನಿನ್ನ ಗುರಿಯನ್ನು, ನಿನ್ನ ಸಮಸ್ಯೆಯನ್ನು ಮೊದಲು ಬಗೆಹರಿಸ್ಕೊ. ಸಮಸ್ಯೆ ಬಗೆಹರಿದ್ಮೇಲೆ ಗುರಿಗೆ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಕೇಳು. ಅದ್ಭುತವಾದ ಪ್ಲಾನ್ಗಳು ಹಾಕ್ಕೊಡ್ತೀನಿ. ಹಿಂಗೆ ಇರು, ಹಿಂಗೆ ಮಾಡು, ಹಿಂಗೆ. ವೆರಿ ಸಿಂಪಲ್. ಏನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಷ್ಟು ಹೇಳ್ಕೊಟ್ಬಿಟ್ರೆ ಮುಗಿದೋಯ್ತು. ಸೊ ಆ ಲೂಪಲ್ಲಿ ಮತ್ತೆ ತಿರ್ಗಿ ಅದೇ ಸ್ತರದಲ್ಲಿ. ಎಷ್ಟು ವರ್ಷ ಆಯ್ತು ನೀನು ನನ್ನ ನೋಡಿ ವಿಠಲ್ ವಿಕ್ಕೇರಿ? 5 ವರ್ಷದಿಂದ ಹೆಚ್ಚಿಗೆ. 5 ವರ್ಷದಿಂದ ಏನು ಬದಲಾಗಿದೆಯಪ್ಪ? ಇಷ್ಟು ಕ್ಲಾಸ್ಗಳೆಲ್ಲ ಮಾಡಿದೆಯಲ್ಲ, ಏನು ಬದಲಾದೆ? ಪರಿವರ್ತನೆ ಏನಾದೆ? ಒಂದು ಬದಲಾವಣೆ ಮಾನಸಿಕ ಬದಲಾವಣೆ, 2ನೇದು ಆರ್ಥಿಕ ಬದಲಾವಣೆ, 3ನೇದು ಕೌಟುಂಬಿಕ ಬದಲಾವಣೆ, 4ನೇದು ಸಾಮಾಜಿಕ ಬದಲಾವಣೆ. ಈ ಬದಲಾವಣೆಗಳಲ್ಲಿ ಆರ್ಥಿಕವಾಗಿ ಎಷ್ಟು ಬದಲಾಗಿದೆಯಾ? ಪರ್ಸೆಂಟೇಜ್ ಹೇಳು. ಸೊ ಅಂದ್ರೆ ಬಹಳ ನೀನು ಅಂದ್ರೆ ನಿಸರ್ಗದತ್ತವಾಗೂ ಇಲ್ಲ, ಅದಕ್ಕಿಂತ ಕೆಳಗಡೆ ಇದೆಯಾ. ಸೊ ಮಾನಸಿಕವಾಗಿ ಬದಲಾವಣೆ ಆಗಿದೆಯಾ, ಬಟ್ ಆರ್ಥಿಕವಾಗಿ ಬದಲಾವಣೆ. ಕೌಟುಂಬಿಕವಾಗಿ ಎಷ್ಟು % ಬದಲಾಗಿದೆಯಾ? ಸಾಮಾಜಿಕವಾಗಿ ಎಷ್ಟು ಬದಲಾವಣೆ ಆಗಿದೆಯಾ?
72 80 ಮಟ್ಟ ಆಗಿರ್ಬೋದು. ವೆರಿ ಗುಡ್. ಸೊ ಹಂಗಾಗಿರೋದ್ರಿಂದ ಆ ಬದಲಾವಣೆಯಲ್ಲಿ 1 to 100%, ಪರಿವರ್ತನೆಯಲ್ಲಿ 1 to 100%, ರೂಪಾಂತರಣದಲ್ಲಿ 1 to 100%, ಟೋಟಲ್ 300%. ಹಂಗಾಗಿರೋದ್ರಿಂದ ಬದಲಾವಣೆ, ಪರಿವರ್ತನೆ, ರೂಪಾಂತರಣ ಅದನ್ನ ನಾವು ಒಂದೊಂದಾಗಿ ಹೇಳ್ತಾ ಇರ್ಬೇಕು. ಅಂದ್ರೆ ನೀನು ಕೇಳಿದ ಪ್ರಶ್ನೆಗೆ ಇಷ್ಟೇ ಉತ್ತರ. ಹುಷಾರಿಲ್ಲ ಗುರುಜಿ, ಬಾರಯ್ಯ, ಬಂದು ನನ್ನ ನೋಡು, ನಿನ್ನ ಕಾಯಿಲೆ ವಾಸಿ ಮಾಡ್ತೀನಿ. ಬರ್ತೀನಿ ಗುರುಜಿ, ಮುಂದಿನ ವಾರ ಬರ್ತೀನಿ, ಮುಂದಿನ ತಿಂಗಳು ಬರ್ತೀನಿ, ಮುಂದಿನ ವರ್ಷ ಬರ್ತೀನಿ, ಮುಂದಿನ ಜನ್ಮದಲ್ಲಿ ಬರ್ತೀನಿ. ಹಂಗೆ ಇರು, ನಿನ್ನ ಕಾಯಿಲೆಗಳು ಹಂಗೆ ಅದೇ ಲೂಪಲ್ಲೇ ಇರ್ತೀಯ. ಕಾಯಿಲೆ ಅನ್ನೋ ರೂಪಗಳ ಲೂಪಲ್ಲೇ ಇರ್ತೀಯ ಹೊರತು ನಿನ್ನ ಕಾಯಿಲೆ ವಾಸಿ ಆಗೋದಿಲ್ಲ. ಸೊ ಫೋನ್ ಮಾಡು, ಬಾ ಕೂತ್ಕೋ, ಎಲ್ಲ ಸ್ಟೆಥೋಸ್ಕೋಪ್ ಇಟ್ಬಿಟ್ಟು ಚೆಕ್ ಮಾಡ್ತಾರೆ. ಕೆಮ್ಮಪ್ಪ, ನಾಲ್ಗೆ ತೆಗಿ, ಟಾರ್ಚ್ ಎಲ್ಲ ಹಾಕ್ಬಿಟ್ಟು ನೋಡ್ತಾರೆ, ಎಲ್ಲ ಬರೀತಾರೆ, ಇಂತಿಂಥ ಮಾತ್ರೆ ತಗೋ, ವಾಸಿ ಆಗುತ್ತೆ ಅಂತ. ಸೊ ನಿನಗೆ ಆ ಕಾಯಿಲೆ ಅನ್ನೋ ಲೂಪಿಂದ ಹೊರಗೆ ಬರೋದಕ್ಕೆ ನೇರವಾಗಿ ಬಂದು ಭೇಟಿ ಮಾಡಬೇಕು. ಸೊ ಸುಮ್ಮನೆ ಅಪಾಯಿಂಟ್ಮೆಂಟ್ ತಗೊಂಡು ಬರ್ತೀನಿ ಅಂದರೆ ಅದು ಕಾಯಿಲೆ ವಾಸಿ ಆಗಲ್ಲ. ಓಕೆ, ನೆಕ್ಸ್ಟ್. ಧನ್ಯವಾದಗಳು. ನಮಸ್ತೆ ಗುರುಜಿ. ನಮಸ್ತೆ, ಹೇಳಪ್ಪ. ಬಹಳ ಅದ್ಭುತವಾದ ವಿಚಾರಗಳನ್ನ ಹೇಳಿದ್ರಿ. ನೀವು ಕ್ವಶನ್ ಕೇಳೋಕ್ಕಿಂತ ಮುಂಚೆ ಆನ್ಸರ್ ಹೇಳ್ಬಿಟ್ಟಿದ್ರ ಗುರುಜಿ. ಹೌದು. ಎಲ್ಲ ಪೂರ್ತಿ ಹೇಳ್ಬಿಟ್ಟಿರ್ತೀನಿ, ಆದರೂ ಒಂದು ಕನ್ಫರ್ಮೇಷನ್ ಕೇಳ್ತೀನಿ ಅಷ್ಟೇ. ಏನಪ್ಪ, ಏನೋ ಡೌಟ್ ಇದೆನೆಯಾ? ಏನು ಬಿಟ್ಟಿರಲ್ಲ. ನಾನು ನನ್ನ ಒಂದು ಜವಾಬ್ದಾರಿ ಕರ್ತವ್ಯಗಳನ್ನು ಗುರುಗಳು ಏನೇನು ಹೇಳಿದ್ರು ಅದನ್ನು ಒಂದು ಚೂರು ಚ್ಯುತಿ ಬರದಂಗೆ 300% ನಿಭಾಯಿಸೋ ಕೆಪಾಸಿಟಿ, ಅಷ್ಟು ಬುದ್ಧಿ ಜ್ಞಾನ ನನಗಿದೆ. ನಾನು ಅದನ್ನೆಲ್ಲವನ್ನು ಹೇಳ್ಬಿಟ್ಟಿರ್ತೀನಿ. ಬಟ್ ವಾಡಿಕೆ ಕೇಳೋವಂಥದ್ದು ಕರ್ತವ್ಯ, ಆದ್ರಿಂದ ಕೇಳ್ತೀನಿ ಅಷ್ಟೇ. ಏನಪ್ಪ, ಏನೋ ಡೌಟ್ ಇದ್ರೆ ಹೇಳ್ರಿಯಾ, ಕೇಳ್ರಿಯಾ? ಇವಾಗ ಹೇಳಿದ್ರಲ್ಲ ಗುರುಜಿ, ಯಾರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರೆ 1 ವರ್ಷದಿಂದ 5 ವರ್ಷದಿಂದ ಎಲ್ಲರಿಗೂ ಆನ್ಸರ್ ಸಿಗ್ತದೆ. ಅಲ್ಲೇ ಇರಿ, ನೀವು ಅಲ್ಲಲ್ಲೇ ಇರಿ, ಲೂಪಲ್ಲಿ ಹಂಗೆ ಸಿಗಾಕೊಂಡಿರಿ, ಎಲ್ಲಿವರೆಗೂ ಬರಬೇಡಿ. ಸೊ ಎಲ್ಲಿವರೆಗೂ ಬರಲ್ಲ ಅಲ್ಲಿವರೆಗೂ ನೀವು ಲೂಪಲ್ಲೇ ಇರ್ತೀರಾ. ಏನು ತಿಳ್ಕೊಂಡ್ರೆ ಏನು ಪ್ರಯೋಜನ? ಒಂದು ಹಂತದಲ್ಲಿ, ಒಂದು ಸ್ತರದಲ್ಲಿ ಮಾತ್ರ ಅದು ಬದಲಾವಣೆ ಪಡ್ಕೊಂಡಿರುತ್ತೆ. ಬಟ್ ಮಿಕ್ಕಿರೋ ಸ್ತರದಲ್ಲಿ ಬದಲಾವಣೆ ಪಡ್ಕೊಂಡಿರೋದಿಲ್ಲ. ಬದಲಾವಣೆ ಆಗಿರ್ತದೆ, ಪರಿವರ್ತನೆ ಆಗಿರಲ್ಲ. ಪರಿವರ್ತನೆಯೂ ಆಗಿದ್ರೆ ರೂಪಾಂತರಣ ಆಗಿರಲ್ಲ. ಆ ರೂಪಾಂತರಣಕ್ಕೆ ಕೆಲವೊಂದು ಮಹಾತ್ಮರ, ಸಾಧು ಸಂತರ ಸ್ಪರ್ಶವಾಗಲೇಬೇಕು. ಅದಾಗಲಿಲ್ಲ ಅಂದರೆ ಆ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಸೊ ಇಲ್ಲಿ ಎಲ್ಲ ಸಮಸ್ಯೆಗಳು ಏನೋ ಸೈಟ್ ಸೇಲ್ ಆಗಿಲ್ಲ, ಮನೆ ಸೇಲ್ ಆಗಿಲ್ಲ, ಜಮೀನು ಸೇಲ್, ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಬಿಸ್ನೆಸ್ ಲಾಸು, ಹಂಗೆ ಹಿಂಗೆ ಅಂತ ಬರ್ತಾರೆ. ಅವರೆಲ್ಲ ಬಂದರೆ ಏನು ಅಂತಂದರೆ ಅವ್ರ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರಗಳು ಹೇಳೋದು ನಿಮಗೆ 18, 48, 78, 108% ಇರುತ್ತೆ. 18% ಇರೋದು ನಾರ್ಮಲ್ ಆಗಿ ಸುಮ್ಮನೆ ಆಶೀರ್ವಾದ ಮಾಡಿದ್ರೆ ಹೋಗ್ಬಿಡ್ತದೆ. ಬಟ್ ಈ 48%ಅಲ್ಲಿರೋ ಸಮಸ್ಯೆಗಳು ಪಂಚಭೂತಗಳನ್ನು ಸ್ಪರ್ಶ ಮಾಡಬೇಕು. ಯಾವುದೋ ಒಂದು ಮಿಸ್ ಆಗ್ಬಿಟ್ಟಿರ್ತದೆ, ಅದನ್ನು ತಗೊಂಬಂದು ಸೇರಿಸಿದ್ರೆ ಅದು ಪರಿಹಾರ ಆಗುತ್ತೆ. ನನಗೆ ಗೊತ್ತು ಎಲ್ಲೆಲ್ಲಿ ಅದನ್ನು ಮಿಸ್ ಆಗಿದೆ, ಅದನ್ನು ಎಲ್ಲಿಂದ ಹಿಡ್ಕೊಂಬರ್ಬೇಕು, ಹೆಂಗೆ ಸೇರಿಸ್ಬೇಕು ಅಂತ. ಇನ್ನು 78% ಇರೋದು ನವಗ್ರಹಗಳನ್ನೆಲ್ಲ ಕೂಡಿಸ್ಬೇಕು. ಇನ್ನು 108 ಇರೋಕ್ಕೆ ನವಗ್ರಹಗಳಿಗಿರೋ ಎಲ್ಲ ಉಪಗ್ರಹಗಳನ್ನು ಮತ್ತು 108 ನವಗ್ರಹಗಳು, 108 ಉಪಗ್ರಹಗಳು ಎಲ್ಲ ಸೇರಿದ್ರೆ ಮಾತ್ರ ಅಂಥವು ದೊಡ್ಡ ದೊಡ್ಡ ಸಮಸ್ಯೆಗಳು ಬಗೆಹರಿತವೆ ಹೊರತು ಸುಮ್ಮನೆ ಖಂಡಿತವಾಗಲು ಬಗೆಹರಿಯೋದಕ್ಕೆ ಸಾಧ್ಯವಿಲ್ಲ. ಓಕೆ, ಎಸ್, ಓಕೆಪ್ಪ, ಒಳ್ಳೇದು. ಇನ್ಯಾರಿಗೆ ಏನೋ ಕೇಳಬೇಕಾ? ಏನಾದರೂ? ನಮಸ್ತೆ ಗುರುಜಿ. ನಮಸ್ತೆ, ಹೇಳಯ್ಯ. ಕುಂಭಮೇಳಕ್ಕೆ ಯಾವಾಗ ಹೋಗ್ತೀರಿ ಗುರುಜಿ? ಮುಂದಿನ ತಿಂಗಳು, ನೆಕ್ಸ್ಟ್ ಮಂತ್. ಫುಲ್ ರಶ್ ಇದೆ ಅಂತೆ. ರಶ್ ಇರ್ತದೆ ಬಾಬಾ. ಅಷ್ಟು ಜನ ವರ್ಷಕ್ಕೆ 144 ವರ್ಷಕ್ಕೆ ಒಂದ್ಸಲ ಅಂತಂದ್ರೆ ರಶ್ ಇದ್ದೇ ಇರ್ತದೆ, ಗ್ಯಾರಂಟಿ. ಇರಲಿ, ಅದೇನೇ ರಶ್ ಇರಲಿ, ಏನೇ ಇರಲಿ, ಅದೆಲ್ಲ ಅದು ಅದ್ರ ಪಾಡ್ಗೆ ಅದು ನಡೀತಾ ಇರ್ತದೆ. ಏನೋ ಹೋಗ್ಬೇಕು ಅಂತ ಸಂಕಲ್ಪ, ಭಗವಂತ ಕರ್ಕೊಳ್ತಾನೆ, ಗುರುಗಳು ಕೂಡ ಕರ್ಕೊಳ್ತಾರೆ. ಹಂಗಾಗಿ ಹೋಗಿ ಬರ್ತೀನಿ. ಏನು ರಶ್ ಇದ್ರೂ ಸರಿನೇ, ಏನಾದರೂ ಸರಿನೇ, ಹೋಗ್ಬೇಕಷ್ಟೆ. ಅದು ಹೆಂಗೋ ಯಾವುದೋ ಒಂದು ರೂಪದಲ್ಲಿ ಹೋಗಿ ಒಂದ್ಸಲ ಮುಳುಗಾಗಿ ಬಂದ್ಬಿಡ್ಬೇಕಷ್ಟೆ. ಮುಗಿದೋಯ್ತು, ನಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನ ಮುಗಿಸ್ಬೇಕು. ಓಕೆ, ಅದೇ ಮೆಸೇಜ್ ಹಾಕಿದ್ನಿ ಗುರುಜಿ, ನೋಡ್ಕೊಂಡಿಲ್ಲ ಬರ್ಬೇಕಂತ. ಮೆಸೇಜಾ? ಇವಾಗ ಯಾವಾಗ ಬರ್ತೀಯಾ? ಮಂಗಳವಾರ ಬರ್ತೀನಿ. ಮಂಗಳವಾರ ಬೇಡಪ್ಪ, ನಾನು ಆದ್ಮೇಲೆ ಹೇಳ್ತೀನಿ ನಿನಗೆ. ಓಕೆ, ಆದ್ಮೇಲೆ ತಿಳಿಸ್ತೀನಿ. ಓಕೆ, ಫೈನ್. ಎಸ್, ಓಕೆ ಸ್ನೇಹಿತರೆ,
ಕೃಷ್ಣಸ್ವರ ವಿಜ್ಞಾನಕ್ಕೆ ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ತರಬೇತಿ ಅಥವಾ ಶಿಬಿರ ಕೋರ್ಸ್ ಏನು ಬೇಕಾದ್ರೂ ಕರ್ಕೊಳ್ಳಿ, ಅದನ್ನು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಬಂದು ಕೇಳಿದ್ರಿ. ಕೇಳಿದಂಥವ್ರಿಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ನಿಮಗೆ ನಿಮ್ಮ ಕುಟುಂಬಕ್ಕೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನಮ್ಮ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಧನ್ಯವಾದಗಳು 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 ಗುರುಜಿ. ಧನ್ಯವಾದಗಳು ಧನ್ಯವಾದಗಳು. ಓಕೆ ಸ್ನೇಹಿತರೆ, ನಾನು ನಿರ್ಗಮಿಸ್ತಾ ಇದ್ದೀನಿ. ಧನ್ಯವಾದ. ಓಂ ಶ್ರೀ ಗುರುಭ್ಯೋ ನಮಃ.